ನಮಸ್ಕಾರ. ಜೀವನ ಶೈಲಿ ಮತ್ತು ಆರೋಗ್ಯ ಈ ಮಾಲಿಕೆಯಲ್ಲಿ ಜೀವನ ಶೈಲಿ ನಮಗೆ ಹೇಗೆ ಯಾವ್ಯಾವ ಅಂಗಗಳಿಗೆ ಯಾವ್ಯಾವ ರೀತಿ ನಮ್ಮ ದೇಹಕ್ಕೆ ತೊಂದರೆ ಕೊಡುತ್ತೆ ಮತ್ತು ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮುಂದುವರಿತಾ ಇವತ್ತು ಶ್ವಾಸಕೋಶದ ಬಗ್ಗೆ, ಅದರಲ್ಲೂ ಈ ರೀತಿ ಮೋಡ ಕವಿದ ವಾತಾವರಣ ಇದ್ದಾಗ ಕಳೆದ 4-6 ತಿಂಗಳಿಂದ ಬೆಂಗಳೂರಿನಲ್ಲಿ ಶ್ವಾಸಕೋಶದ ಸಂಬಂಧದ ಹಲವಾರು ಕಾಯಿಲೆಗಳು ತುಂಬಾ ಜಾಸ್ತಿ ಆಗಿವೆ. ಅದು ಆಸ್ತಮಾ ಇರ್ಬೋದು, ಟಿ ಬಿ ಇರ್ಬೋದು, ಅಲರ್ಜಿ ಇರ್ಬೋದು, ಗಂಟಲು ನೋವು ಇರ್ಬೋದು, ಸೈನಸೈಟಿಸ್ ಇರ್ಬೋದು, ತುಂಬಾ ಜಾಸ್ತಿ ಆಗಿದೆ. ಇವತ್ತು ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಮತ್ತು ಬಹಳ ಮುಖ್ಯವಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಇಂದು ನಾನು ಅಂದ್ಕೊಂಡಿರೋದು ಏನು ಜೀವನ ಶೈಲಿ ಅಂದರೆ ನಮ್ಮ ಶ್ವಾಸಕೋಶ ಮತ್ತು ರೆಸ್ಪಿರೇಟರಿ ಸಿಸ್ಟಮ್, ಬರೀ ಶ್ವಾಸಕೋಶ ಅಷ್ಟೇ ಅಲ್ಲ, ಮೂಗಿನಿಂದ ಬಾಯಿಂದ ಹಿಡಿದು ಕೊನೆಯ ಆಲ್ವಿಯೋಲಿವರೆಗೂ ಎಲ್ಲನೂ ನಮಗೆ ರೆಸ್ಪಿರೇಟರಿ ಸಿಸ್ಟಮ್ ಅದು ಯಾಕೆ ನಮಗೆ ಇಂಪಾರ್ಟೆಂಟು, ಅದು ಏನದು, ಅದರ ಸ್ಟ್ರಕ್ಚರ್ ಹೇಗಿದೆ, ಅದು ಹೆಂಗೆ ಕೆಲಸ ಮಾಡುತ್ತೆ, ಮತ್ತು ಕೆಲವು ಎಕ್ಸಾಂಪಲ್ಸು, ಅದು ಅದರ ಸೋಂಕು ಇರ್ಬೋದು. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಈ ರೀತಿ ಸೋಂಕುಗಳನ್ನ ನೋಡ್ತೀವಿ. ಆಮೇಲೆ ಕ್ಷಯರೋಗ, ಯಾಕಂದರೆ ನಮ್ಮ ದೇಶದಲ್ಲಿ ಬಹಳ ಜಾಸ್ತಿಯಾಗಿ ಇನ್ನೂ ಎಲ್ರಿಗೂ ತೊಂದರೆ ಕೊಡ್ತಾ ಇರೋ ಒಂದು ರೋಗದ ಬಗ್ಗೆ ನಮ್ಗೆ ಗೊತ್ತಿರಬೇಕಾದ್ರೆ ಬಹಳ ಮುಖ್ಯ. ಆಮೇಲೆ ಅಲರ್ಜಿಗಳು. ಬೆಂಗಳೂರು ಬರೀ ಕರ್ನಾಟಕದ ರಾಜಧಾನಿ ಅಲ್ಲ, ಎಷ್ಟೋ ವಿಷಯದಲ್ಲಿ ಅದು ರಾಜಧಾನಿ, ಅದರಲ್ಲಿ ಅಲರ್ಜಿಯ ರಾಜಧಾನಿನೂ ಒಂದು. ಇನ್ನು ಇತ್ತೀಚಿನ ದಶಕಗಳಲ್ಲಿ ಜೀವನ ಶೈಲಿ ಬದಲಾದಂತೆ ನಮ್ಮ ದೇಶದಲ್ಲಿ ಕೂಡ ಬಹಳ ಕಾಣಿಸ್ಕೋತಾ ಇರೋ, ಮೊದಲು ಬರೀ ಅಮೇರಿಕಾದಲ್ಲಿ, ಯುರೋಪ್ ದೇಶ ಖಂಡಗಳಲ್ಲಿ ಕಾಣಿಸ್ತಾ ಇರೋ ಕಾಯಿಲೆ ಆದ COPD, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ನಮ್ಮ ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ ಹಲವಾರು ಕಾರಣಗಳಿಂದ. ಆಮೇಲೆ ಈ ಕ್ಯಾನ್ಸರ್ ಕಾಯಿಲೆ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ನಮ್ಮ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಅಥವಾ ಶಬ್ದ ಹೊರಮಂಡುವ ಲ್ಯಾರಿಂಗ್ಸ್ ಕ್ಯಾನ್ಸರ್ ಇರ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅವುಗಳನ್ನ ತಡೆಗಟ್ಟೋದು ಹೇಗೆ, ಪ್ರಿವೆನ್ಷನ್. ಜೀವನ ಶೈಲಿ ಭಾಳ ಸುಲಭ. ನಾವು ನಮ್ಮ ಜೀವನವನ್ನು ಹೇಗೆ ನಡೆಸ್ತೀವಿ, ಏನು ಮಾಡ್ತೀವಿ, ಎಷ್ಟೊತ್ತಿಗೆ ಹೇಳ್ತೀವಿ, ಏನು ತಿಂತೀವಿ, ಏನು ಮಾಡಬಾರ್ದನ್ನು ಮಾಡ್ತೀವಿ, ಏನು ಮಾಡಬೇಕಾದ್ ಮಾಡಲ್ಲ, ಇವೆಲ್ಲ ನಮ್ಮ ಜೀವನ ಶೈಲಿ. ಅದರಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಇದೆಯಲ್ಲ, ಅದು 2 ರೀತಿಯ ಜೀವನ ಶೈಲಿಗೆ ಹೊಂದ್ಕೊಂಡಿದೆ. ಒಂದು ಡೈರೆಕ್ಟಾಗಿ, ಉದಾಹರಣೆಗೆ ಬೀಡಿ ಸಿಗರೇಟ್ ಸೇದೋದು, ಅಥವಾ ವಾಹನಗಳ ಹೊಗೆ. ಈ ಬೆಂಗಳೂರಿನಲ್ಲಿದ್ದರೆ ಹೊರಗಡೆ ಹೋದರೆ ನಿಮಗೆಲ್ಲ ಈಗಲೇ ಕೇಳಿಸ್ತಾ ಇದೆ ಎಷ್ಟು ವಾಹನಗಳು ಪ್ರತಿ ನಿಮಿಷ ಎಲ್ಲ ಓಡಾಡ್ತಿದೆ ಅಂತ, ಅದರಿಂದ. ಇನ್ನೊಂದು ಸ್ಟ್ರೆಸ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಾನಸಿಕ ನೆಮ್ಮದಿ ಇಲ್ಲದೆ ಇದ್ದರೆ ಆಸ್ತಮಾ ಮೊದಲಾದ ಕಾಯಿಲೆಗಳು ಬರೋದು ಜಾಸ್ತಿ, ಬಂದಾಗಲೂ ಅದರ ಫ್ರೀಕ್ವೆನ್ಸಿ ಬರೋದು ಜಾಸ್ತಿ, ಪದೇ ಪದೇ ಅದು ಟ್ರಿಗರಾಗಿ ವರ್ಕ್ ಆಗುತ್ತೆ. ಇನ್ನು ಶ್ವಾಸಕೋಶ ಇನ್ನೊಂದು ಥರನೂ ನಮಗೆ ಜೀವನ ಶೈಲಿಯಿಂದ ಅಫೆಕ್ಟ್ ಆಗುತ್ತೆ. ಅದು ತೂಕ ಜಾಸ್ತಿ ಇದ್ದರೆ, ಒಬೆಸಿಟಿ ಇದ್ದಾಗ ನಮ್ಮ ಕತ್ತಿನಲ್ಲಿ ಕೊಬ್ಬು ಜಾಸ್ತಿ ಶೇಖರ ಆದಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲದೆ ಒಬೆಸಿಟಿ ಇದ್ದವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಜಾಸ್ತಿ. ಒಬೆಸಿಟಿ ಇದ್ದವ್ರಿಗೆ ಯಾವುದೇ ಒಂದು ಸೋಂಕು ಬಂದರೆ, ನ್ಯೂಮೋನಿಯಾ ಬರಲಿ, ಬೇರೆ ಸೋಂಕು ಬಂದರೆ ಅದು ಗುಣ ಆಗೋದು ಕೂಡ ಕಡಿಮೆ. ಹೀಗೆ ಒಬೆಸಿಟಿ ಕೂಡ ಇಂಡೈರೆಕ್ಟಾಗಿ ತೊಂದರೆ ಆಗುತ್ತೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಡಿಸೀಸಸ್ಸು. ಈ ಹೃದಯ ಮತ್ತು ಶ್ವಾಸಕೋಶ ಒಂಥರ ಭರತ ಶತ್ರುಘ್ನ, ಅಣ್ಣ ತಮ್ಮ ಇದ್ದಾಗೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅಫೆಕ್ಟ್ ಆಗುತ್ತೆ. ಹೃದಯದ ತೊಂದರೆ ಆದರೆ, ಬ್ಲಡ್ ಪ್ರೆಷರ್ ಸರಿ ಇಲ್ಲ, ಅಥವಾ ಹೃದಯಾಘಾತ ಆಯಿತು, ಅಥವಾ ಹೃದಯ ಫೇಲ್ ಆಯಿತು, ಆಗ ಶ್ವಾಸಕೋಶದ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಆಗ ಅದು ಕೂಡ ಫೇಲ್ ಆಗಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ನಾವು ಪಲ್ಮನರಿ ಹೈಪರ್ಟೆನ್ಷನ್ ಅಂತೀವಿ, ಅಥವಾ ಕಾರ್ ಪಲ್ಮನೇಲ್ ಅಂತೀವಿ. ಲ್ಯಾಟಿನಲ್ಲಿ ಕಾರ್ ಅಂದರೆ ಹಾರ್ಟು, ಪಲ್ಮನೇಲ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು. ಒಂದರಿಂದ ಇನ್ನೊಂದು ಅಫೆಕ್ಟ್ ಆಗುತ್ತೆ. ಶ್ವಾಸಕೋಶ ತುಂಬ ಕೆಟ್ಟರೆ ಹೃದಯ ಹಾಳಾಗುತ್ತೆ, ಹೃದಯ ಕೆಟ್ಟರೆ ಶ್ವಾಸಕೋಶ ಹಾಳಾಗುತ್ತೆ. ಆಗ ಕೂಡ ಇಂಡೈರೆಕ್ಟಾಗಿ ನಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಜೀವನ ಶೈಲಿ ರೋಗಗಳಿಗೆ 2 ಥರ ರಿಸ್ಕ್ ಫ್ಯಾಕ್ಟರ್ಸ್ ತಗೋತೀವಿ. ಒಂದು ನಮ್ಮ ಕೈಲಿ ಇಲ್ಲದೇ ಇರೋದು, ನಾನ್ ಮಾಡಿಫೈಯಬಲ್. ಉದಾಹರಣೆಗೆ ವಯಸ್ಸು, ಗಂಡಸು ಅಥವಾ ಹೆಂಗಸು ಅಂತ, ನಾವು ಮನೇಲಿ ಯಾರಿಗಾರು ಇದೆಯಾ ಅಂತ. ಆಮೇಲೆ ಜೆನೆಟಿಕ್ ಫ್ಯಾಕ್ಟರ್ಸು, ಅವೆಲ್ಲ ನಮ್ಮ ಕೈಲಿ ಇಲ್ಲದೆ ಇರೋದು. ಆದರೆ ಈ ವಯಸ್ಸು, ನಮ್ಮ ಜೀವಿತಾವಧಿ ಜಾಸ್ತಿ ಆಗ್ತಾ ಇದ್ದಾಗ ಇತ್ತೀಚಿನ ದಶಕಗಳಲ್ಲಿ
ವಯಸ್ಸಾದಂತೆ ಬರುವ ಕಾಯಿಲೆಗಳಾದ ಕ್ಯಾನ್ಸರ್ಗಳು ಅಲ್ಲದೆ COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಇನ್ನು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಜೀವನ ಶೈಲಿ ನಮ್ಮ ಕೈಯಲ್ಲಿರೋದು ಬಹಳ ಮುಖ್ಯವಾಗಿ ಬೀಡಿ, ಸಿಗರೇಟು ಮೊದಲಾದ ಸ್ಮೋಕಿಂಗು. ಇದಲ್ಲದೆ ಇನ್ನೂ ಒಂದಿದೆ, ನನಗೆ ಗೊತ್ತು ಇಲ್ಲಿ ಬಂದಿರುವ ಜನರಲ್ಲಿ ಬೀಡಿ ಸಿಗರೇಟ್ ಬಗ್ಗೆ ಮಾತಾಡೋದಷ್ಟು ಸೂಕ್ತ ಅಲ್ಲ ಅಂತ. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಬೀಡಿ ಸಿಗರೇಟ್ ಅಷ್ಟೇ ಅಲ್ಲ, ಯಾವುದೇ ಹೊಗೆ ಕೂಡ ಶ್ವಾಸಕೋಶನ ಹಾಳು ಮಾಡುತ್ತೆ. ಅದು ಅಗರಬತ್ತಿ ಇರಬಹುದು, ಧೂಪ ಇರಬಹುದು, ಅಥವಾ ನಾವು ಸೊಳ್ಳೆಗಳನ್ನ ಓಡಿಸುವ ವಿವಿಧ ಕಾಯಿಲ್ ಆಗಲಿ, ಮ್ಯಾಟ್ ಆಗಲಿ, ಲಿಕ್ವಿಡ್ ಆಗಲಿ, ಯಾವುದೇ ಕೂಡ ಶ್ವಾಸಕೋಶಕ್ಕೆ ಇರಿಟೇಟ್ ಮಾಡುತ್ತೆ. ಅಥವಾ ಅಡುಗೆ ಮೇಲೆ ಒಗ್ಗರಣೆ ಹಾಕಿದರೆ ಅಥವಾ ಕಸ ಗುಡಿಸುವಾಗ ಧೂಳೆದ್ದರೆ. ಅದರಿಂದ ಸ್ಮೋಕಿಂಗ್ ಅಂದರೆ ಬರೀ ಬೀಡಿ ಸಿಗರೇಟು ಅದು ನಮ್ಗೆ ಸಂಬಂಧ ಇಲ್ಲ ಅಂತೇನು ಅಂದ್ಕೋಬೇಕಾಗಿಲ್ಲ. ಸ್ಮೋಕಿಂಗಲ್ಲೂ ಬೇರೆ ಬೇರೆ ಥರದ ತೊಂದರೆ ಇವೆ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಇದೇನಪ್ಪ ರೆಸ್ಪಿರೇಟರಿ ಸಿಸ್ಟಮ್ಗೂ ಫಿಸಿಕಲ್ ಆ್ಯಕ್ಟಿವಿಟಿಗೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ಸೆಡೆಂಟ್ರಿ ಇದ್ದವ್ರಿಗೆ, ಯಾವುದೇ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತವ್ರಿಗೆ ಹೇಗೆ ನಮ್ಮ ಸ್ನಾಯುಗಳು ಬೇರೆ ಸ್ನಾಯುಗಳು ವೀಕ್ ಆಗುತ್ತೋ ಹಾಗೆ ಶ್ವಾಸಕೋಶ ಸಂಬಂಧ ಸ್ನಾಯುಗಳು ಕೂಡ ವೀಕ್ ಆಗುತ್ತೆ. ಆಗ ನಮ್ಮ ಉಸಿರಾಟದ ಕ್ಷಮತೆ ಕಮ್ಮಿ ಆಗುತ್ತೆ. ನಾವು ಜಾಸ್ತಿ ಸಲ ಉಸಿರಾಡಲಿಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಇನ್ಫೆಕ್ಷನ್ ಆದರೂ ನಾವು ಆಕ್ಸಿಜನ್ ಸಾಕಾಗದೆ ಅಡ್ಮಿಟ್ ಆಗಬೇಕಾಗತ್ತೆ. ಅದರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಮುಖ್ಯ. ಒಬೇಸಿಟಿ, ನಾನು ಆಗಲೇ ಹೇಳ್ದಂಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಮತ್ತು ಬೇರೆ ಕಾರಣಗಳಿಗೆ ಇನ್ಫೆಕ್ಷನ್ ಆದಾಗ ಇದು ಮಾಡಲಿಕ್ಕೆ ಕ್ಯಾನ್ಸರ್ಗೆ ಸಂಬಂಧ ಇದೆ. ಡಯಟ್ ಮತ್ತು ಶ್ವಾಸಕೋಶದ ಕಾಯಿಲೆಗಳಿಗೆ ಬಂದಾಗ ಎರಡು ಥರನೂ ಇದೆ. ಒಂದು, ತುಂಬ ಜನರಲ್ಲಿ ತಪ್ಪು ನಂಬಿಕೆ ಇದೆ, ಇದು ತಿಂದರೆ ಉಷ್ಣ ಆಗುತ್ತೆ, ಇದು ತಿಂದರೆ ಶೀತ ಆಗುತ್ತೆ. ನಮ್ಮ ಕರ್ನಾಟಕದ ಒಂದು ಭಾಗಕ್ಕೆ ಹೋಗಿ ಅವರು ಕಾಫಿ ಕುಡಿದ್ರೆ ಒಳ್ಳೆಯದಲ್ಲ, ಟೀ ಕುಡಿದ್ರೆ ಒಳ್ಳೆಯದು ಅಂತಾರೆ. ಇನ್ನೊಂದು ಭಾಗಕ್ಕೆ ಹೋಗಿ ಅವರು ಟೀ ಕುಡಿದ್ರೆ ಒಳ್ಳೆಯದಲ್ಲ, ಕಾಫಿ ಕುಡಿದ್ರೆ ಒಳ್ಳೆಯದು ಅಂತಾರೆ. ಇದು ಉಷ್ಣ ಅಂತಾರೆ, ಅದು ಶೀತ ಅಂತಾರೆ. ಕೆಲವರು ಬಾಳೆಹಣ್ಣು ತಿಂದರೆ ಕೆಮ್ಮು ಬರುತ್ತೆ ಅಂತಾರೆ. ಇನ್ನು ಕೆಲವರು ನನಗೆ ಈ ಥರ ಬಾಳೆಹಣ್ಣು ಈ ಬಣ್ಣದಿದ್ರೇ ಒಳ್ಳೆಯದು, ಈ ಬಣ್ಣದಿದ್ದರೆ ಆಗಲ್ಲ ಅಂತಾರೆ. ಆ ರೀತಿ ತುಂಬ ನಂಬಿಕೆಗಳು ಕೂಡ ಇದೆ. ಇದಲ್ಲದೆ ಕೆಲವು ಥರದ ಡಯಟ್, ಅದು ಎಣ್ಣೆ ಪದಾರ್ಥ ಇರ್ಬೋದು, ಅಥವಾ ನಮ್ಮ ತಂಪು ಇಡುವ ರೆಫ್ರಿಜರೇಟ್ರಿಂದ ತಂಗಳು ಪೆಟ್ಟಿಗೆ ಅಂತ ಏನು ಕರಿತೀವಿ, ಅದರಿಂದ ಡೈರೆಕ್ಟಾಗಿ ತೊಗೊಂಡು ತಿಂದಾಗ ಅಫೆಕ್ಟ್ ಆಗ್ತಿರ್ಬೋದು. ಇನ್ನು ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಇದ್ದವರಲ್ಲಿ ರೆಸ್ಪಿರೇಟರಿ ಡಿಸೀಸಸ್ ಬಂದರೆ ಒಂದಕ್ಕೊಂದು ವಾಸಿ ಆಗಲಿಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಬಂದರೆ, ನಿನ್ನೆ ಸಾಯಂಕಾಲ ನಮ್ಮ ಪೇಷಂಟ್ ಒಬ್ಬರು ಅಡ್ಮಿಟ್ ಆಗಿದ್ದಾರೆ, ನ್ಯೂಮೋನಿಯಾ ಆಗಿಬಿಟ್ಟು. ಅವ್ರ ಪ್ರಾಬ್ಲಮ್ ಏನಂದರೆ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ. ಶುಗರ್ ಜಾಸ್ತಿ ಆದಾಗ ನ್ಯೂಮೋನಿಯಾ ಬ್ಯಾಕ್ಟೀರಿಯಾ ಖುಷಿ ಅದು ಬೆಳೆಯುತ್ತೆ. ಇನ್ಫೆಕ್ಷನ್ ಜಾಸ್ತಿ ಆದಾಗ ಶುಗರ್ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಅವು ವಿಷಸ್ ಸೈಕಲಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಹೃದಯದ ಮೇಲೆ ಒತ್ತಡ ಬೀಳುತ್ತೆ. ಅದರಿಂದ ಪಂಪಿಂಗ್ ಆ್ಯಕ್ಷನ್ನು ತೊಂದರೆ ಆಗುತ್ತೆ. ಆಗೋದ್ರಿಂದ ಶ್ವಾಸಕೋಶಕ್ಕೆ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಸ್ಟ್ರೆಸ್, ಟೆನ್ಷನ್ನು, ಅಲರ್ಜಿಗೆ ಇದು ಡೈರೆಕ್ಟಾಗಿ ಸ್ಟ್ರೆಸ್ಗೂ ಅಲರ್ಜಿಗೂ ಸಂಬಂಧ ಇದೆ ಅಂತ ಪ್ರೂವ್ ಆಗಿದೆ. ಇದಲ್ಲದೆ ಒಂದು ಬಹಳ ಸುಲಭವಾದ ಆದರೆ ಇಂಟ್ರೆಸ್ಟಿಂಗ್ ಆದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಅಮೇರಿಕಾದಲ್ಲಿ. ಒಂದು ರೂಮ್ನಲ್ಲಿ ವಾಲಂಟಿಯರ್ಸ್ನ ಕೂಡಿಸ್ಬಿಟ್ಟು ಮಾಮೂಲಾಗಿ ಬರೋ ನೆಗಡಿ ವೈರಸ್ನ ಬಿಟ್ಟರು, ಕಾಮನ್ ಕೋಲ್ಡ್. ಅವರೇನು ಕಂಡುಹಿಡಿದ್ರು ಅಂದರೆ, ಟೆನ್ಷನ್ ಇದ್ದವ್ರಿಗೆ ಇನ್ಫೆಕ್ಷನ್ ಕೂಡ ಬೇಗ ಬರುತ್ತೆ. ನಮ್ಮ ಮಾನಸಿಕ ನೆಮ್ಮದಿ ಇದ್ದರೆ ಬರೀ ನಮಗೆ ಅಲರ್ಜಿ ಜಾಸ್ತಿ ಆಗೋದಷ್ಟೇ ಅಲ್ಲ, ನಮ್ಮ ಪ್ರತಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಾನಸಿಕ ನೆಮ್ಮದಿ ಇದ್ದವರಲ್ಲಿ. ಅದರಿಂದ ಟೆನ್ಷನಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಕೂಡ ಜಾಸ್ತಿ. ನಾವು ಏನು ಮಾಡ್ಬೋದು? ನಾವು ಮಾಡ್ತಿರೋದೇ, ನಮ್ಮಲ್ಲಿ ತುಂಬ ಜನ ಆರ್ಗ್ಯೂ ಮಾಡ್ತಾರೆ, ಇಲ್ಲ ಸರ್ ದಿನಕ್ಕೆ 1-2 ಸಿಗರೇಟ್ ಸೇರ್ತೀನಿ, ಇಲ್ಲ ನಾನು ಸ್ವಲ್ಪನೇ ಮಿಸ್ಟೇಕ್ ಮಾಡ್ತೀನಿ. ಆದರೆ ಇಸ್ ದೇರ್ ಎನಿ ಎವಿಡೆನ್ಸ್? ನಾವು ಸ್ವಲ್ಪ ನಮ್ಮ ಜೀವನ ಶೈಲಿ ಸ್ವಲ್ಪ ತಪ್ಪು ಮಾಡ್ತಿದ್ರು ಈ ಹನಿ ಕುಡಿದ್ರೆ ಹಳ್ಳ ಅನ್ನೋ ಥರ ದಿನಕ್ಕೆ 1-2 ಸಿಗರೇಟ್ ಸೇದಿದ್ರೆ ಅದು ವರ್ಷಕ್ಕೆ 500 ಆಗುತ್ತೆ. 10 ವರ್ಷದಲ್ಲಿ 5,000 ಆಗುತ್ತೆ. ಶ್ವಾಸಕೋಶದಲ್ಲಿ ನಾನು ಮುಂದೆ ತೋರಿಸ್ತೀನಿ, ಸಣ್ಣ ಸಣ್ಣ ಆಲ್ವಿಯೋಲೆ ಅಂತಿರುತ್ತೆ, ತೆಳ್ಳಗೆ ಬಲೂನ್ ಥರ ಇರುತ್ತೆ, ಚಿಕ್ಕದು ತುಂಬ ಇರುತ್ತೆ, ಅವು ಹಾಳಾಗ್ತಾ ಹೋಗುತ್ತೆ. ಇನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಿದ್ರೆ, ನಡಿಲಿಕ್ಕೆ ಶುರು ಮಾಡಿದರೆ, ಸ್ಮೋಕಿಂಗ್ ಬಿಟ್ಟರೆ, ಡಸ್ಟ್ ಅವಾಯ್ಡ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ? ವಿಶ್ವ ಆರೋಗ್ಯ ಸಂಸ್ಥೆಯಿಂದನೇ ಬಂದಿದೆ. ಹೆಲ್ತ್ ಬೆನಿಫಿಟ್ಸ್ ಆರ್ ದೇರ್, ದೇ ಆರ್ ರಿಯಲ್, ದೇ ಆರ್ ಮೆಜರಬಲ್ ಆ್ಯಂಡ್ ದೇ ಆರ್ ಕಾಸ್ಟ್ ಎಫೆಕ್ಟಿವ್. ಹೆಲ್ತ್ ಬೆನಿಫಿಟ್ಸ್ ಖಂಡಿತ ಇದೆ, ಅಲ್ಲದೆ ಅವನ್ನ ನಾವು ಆ್ಯಕ್ಚುಲಿ ಮೆಜರ್ ಮಾಡಿದ್ದಾರೆ ಅವರು, ಎಷ್ಟಿದೆ, ಎಷ್ಟು ಮಾಡ್ಬೋದು ಅಂತ. ಮತ್ತು ಕಾಸ್ಟ್ ಎಫೆಕ್ಟಿವ್ ಅಂದರೆ, ಒಂದು ಸಲ ಅಡ್ಮಿಟ್ ಆದರೆ ನ್ಯೂಮೋನಿಯಾ ಬಂದು, ಬ್ರಾಂಕೋನ್ಯೂಮೋನಿಯಾ ಬಂದು
ಒಂದು ಸಲ ಅಡ್ಮಿಟ್ ಆದರೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಅಥವಾ ಆಸ್ತಮಾ ಕಂಟ್ರೋಲ್ ಇಲ್ಲದೇ ಇದ್ದರೆ ನಾವು ರಜೆ ಹಾಕೋದು ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಯಾವುದೇ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಈಸ್ ರಿಯಲಿ ವರ್ತ್ ಇಟ್. ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ನಾನು ಅನೇಕ ಸಲ ಹೇಳಿದ್ದೀನಿ. ವೆಹಿಕಲ್ಸ್ ಬಂತು, ಕೂತ್ಕೊಂಡು ಮಾಡೋ ಕೆಲಸಗಳು ಬಂತು, ತಲೆ ಬಿಟ್ಟು ಬೇರೆ ಯಾವ ಭಾಗನೂ ಓಡೋದಿಲ್ಲ. ಹಳ್ಳೀಲಿ ಕೂಡ ಜಾಸ್ತಿ ಆಗಿದೆ. ಈವನ್ ಗೃಹಿಣಿಯರಿಗೂ ಜೀವನ ಶೈಲಿ ಬದಲಾಗ್ತಾ ಇದೆ. ಇದರಿಂದ ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಇನ್ನು ಸ್ಮೋಕಿಂಗ್, ಇಟ್ ಈಸ್ ಎ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಇಂಡಿಯಾದಲ್ಲಿ ನಾವು ಅನ್ಕೋತೀವಿ ಸ್ಮೋಕಿಂಗ್ ಜಾಸ್ತಿ ಇಲ್ಲ ಅಂತ ಅನ್ಕೋತಾ ಇದ್ವಿ. ಆದರೆ ಕನ್ಸಿಸ್ಟೆಂಟಾಗಿ ಕಳೆದ 2 ದಶಕಗಳಿಂದ ನಮ್ಮ ದೇಶದಲ್ಲಿ ಸ್ಮೋಕಿಂಗ್ ಜಾಸ್ತಿ ಆಗ್ತಾಯಿದೆ. ಬೇರೆ ಎಲ್ಲ ದೇಶಗಳಲ್ಲೂ ಕಡಿಮೆ ಆಗ್ತಾಯಿದೆ. ಬರೀ ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಜಾಸ್ತಿ ಆಗ್ತಾಯಿದೆ. ಯುರೋಪಲ್ಲಿ, ಅಮೇರಿಕ ಖಂಡಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಕಡಿಮೆ ಆಗ್ತಾಯಿದೆ. 2005ರಲ್ಲಿ 32% ಆಫ್ ಮೇಲ್ಸ್ ವೇರ್ ಸ್ಮೋಕರ್ಸ್ ಇಂಡಿಯಾದಲ್ಲಿ, ಆಲ್ಮೋಸ್ಟ್ 1/3. ಇನ್ನೂ ತಮಾಷೆ ನೋಡಿ, 13ರಿಂದ 15 ವರ್ಷ. ಇದರಲ್ಲಿ ಎಷ್ಟೋ ಜನಕ್ಕೆ ಪೇರೆಂಟ್ಸ್ ಗೊತ್ತಿರಲ್ಲ ಸ್ಮೋಕ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಸಿ ದ ಮೇಲ್ ಆ್ಯಂಡ್ ಫೀಮೇಲ್ಸ್, 17% ಆಫ್ ಮೇಲ್ಸ್, ಆಲ್ಮೋಸ್ಟ್ 10% ಆಫ್ ಫೀಮೇಲ್ಸ್ ದೇ ಆಲ್ರೆಡಿ ಸ್ಮೋಕಿಂಗ್. ಆ್ಯಂಡ್ ಇದು ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್. ಗೌತಮ್ ಬುದ್ಧ ಅವರು ಹೇಳಿದಾಗೆ, ನಮ್ಮ ಆರೋಗ್ಯದ ಬಗ್ಗೆ ನಾವೇ ಗಮನ ಹರಿಸಬೇಕು. ನೋ ಒನ್ ಸೇವ್ಸ್ ಅಸ್ ಬಟ್ ಅವರ್ ಸೆಲ್ಸ್. ವಿ ಅವರ್ ಸೆಲ್ಸ್ ಮಸ್ಟ್ ವಾಕ್ ದ ಪಾತ್. ಇನ್ನು ಈ ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಬಗ್ಗೆ ಬರೋಣ. ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಅಂಗವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಬಯಾಲಜಿ ಪ್ರಕಾರ ಹೋದರೆ ಪ್ಲ್ಯಾಂಟ್ಸ್ಗೂ ಅನಿಮಲ್ಸ್ಗೂ ಡಿಫ್ರೆನ್ಸ್ ಏನು ಅಂದರೆ, ಪ್ಲ್ಯಾಂಟ್ಸು ತಮ್ಮ ಆಕ್ಸಿಜನ್ ತಾವೇ ಮಾಡ್ಕೊಳ್ಳುತ್ತೆ, ತಮ್ಮ ಆಹಾರ ತಾವೇ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಈ ನಾವು ಅನಿಮಲ್ಸ್ ಲೆಕ್ಕದಲ್ಲಿ ನಾವೆಲ್ಲ, ನಮಗೆ ಉಸಿರಾಡ್ಲಿಕ್ಕೆ ಆಕ್ಸಿಜನ್ನು ಕೊಡಬೇಕು ದೇವರು, ಆಹಾರನೂ ಕೊಡಬೇಕು. ಆ ಆಕ್ಸಿಜನ್, ಗಾಳಿಲಿರೋ ಆಕ್ಸಿಜನ್ನು ರಕ್ತಕ್ಕೆ ಹೋಗಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಪೂರ್ತಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ರೆಸ್ಪಿರೇಟರಿ ಸಿಸ್ಟಮ್ಮು ಬಾಯಿ ಮತ್ತು ಮೂಗಿನಿಂದ ಶುರುವಾಗಿ ಗಂಟಲು, ಅಲ್ಲಿಂದ ಟ್ರೇಕಿಯಾ ಅಂತೀವಿ, ಶ್ವಾಸನಾಳ, ದೊಡ್ಡ ಶ್ವಾಸನಾಳ, ಅಲ್ಲಿಂದ ಅದು ಈ ಗಿಡದ ರೆಂಬೆಗಳು ಬಂದಾಗೆ ಸಣ್ಣದಾಗ್ತಾ ಹೋಗಿ ಶ್ವಾಸಕೋಶಗಳಿಗೆ ಹೋಗಿ ಎಂಡಾಗುತ್ತೆ. ನಾವು ಮೆಡಿಕಲಿ ಫಾರ್ ಪ್ರಾಕ್ಟಿಕಲ್ ಪರ್ಪಸಸ್ ಇದು ಕಂಟಿನ್ಯೂಸ್ ಸಿಸ್ಟಮ್ ಇದ್ರೂ ನಾವೇನು ಮಾಡ್ತೀವಿ, ಒಂದು ಗೆರೆ ಥರ ಹಾಕಿ ನಮ್ಮ ಶಬ್ದ ಹೊರಮಾಡುವ ಲ್ಯಾರಿಂಗ್ಸ್ಗೂ ಮೇಲೆ ಇರೋದೆಲ್ಲ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತೀವಿ. ಲ್ಯಾರಿಂಗ್ಸಿಂದ ಕೆಳಗಡೆ ಇರೋದು ಟ್ರೇಕಿಯಾ, ಬ್ರಾಂಕ್ಯೂಲ್ಸು, ಆಲ್ವಿಯೋಲೆ, ಅವೆಲ್ಲ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತೀವಿ. ಇದರ ಇಂಪ್ಲಿಕೇಶನ್ ಏನು ಅಂದರೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟು ಸ್ವಲ್ಪ ಕಿರಿಕಿರಿ ಆದ್ರೂ ಇದರಿಂದ ಸಾವಾಗೋ ಚಾನ್ಸಸ್ ಕಡಿಮೆ. ಇನ್ಫೆಕ್ಷನ್ ಆಗಲಿ, ಅಲರ್ಜಿ ಆಗಲಿ ಇದ್ದರೆ ಗಂಟ್ಲು ಕಿರಿಕಿರಿ ಆಗ್ಬೋದು, ತೊಂದರೆ ಆಗ್ಬೋದು, ಸ್ವಲ್ಪ ಕಫ ಬರ್ಬೋದು, ಆದರೆ ಜಾಸ್ತಿ ತೊಂದರೆ ಕೊಡಲ್ಲ. ಅವರು ಓಡಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ತೊಂದರೆ ಕೊಡಲ್ಲ. ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇದೆಯಲ್ಲ, ಅದು ಸ್ವಲ್ಪ ಸೀರಿಯಸ್ ಆಗ್ಬೋದು. ಉದಾಹರಣೆಗೆ ಅಲರ್ಜಿ ಇಲ್ಲಾದರೆ ಆಸ್ತಮಾ, ಇಲ್ಲ ಟ್ಯೂಬರ್ಕ್ಯುಲೋಸಿಸ್ಸು, ಇಲ್ಲ ಕ್ಯಾನ್ಸರ್ಗಳು ಕೆಳಗಡೆ ಬಂದರೆ ಜಾಸ್ತಿ ತೊಂದರೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಮೂಗಿನಿಂದ ಶುರು ಮಾಡಿದರೆ, ಮೂಗಿನ ಆ ಕಡೆ ಈ ಕಡೆ ಸೈನಸ್ ಅಂದ್ಬಿಟ್ಟು ನೀವು ಕೇಳಿರಬೇಕು, ಸೈನಸ್ ಆಗಿದೆ ಅಂತ. ಸೈನಸ್ ಅಂದರೆ ಏನು ಅಂದರೆ, ಬೋನ್ ಒಳಗಡೆ ಗಾಳಿ ಇರುವ ಒಂದು ಜಾಗ. ಇಟ್ ಈಸ್ ಎಂಪ್ಟಿ ಸ್ಪೇಸ್, ಬಟ್ ಇಟ್ ಈಸ್ ಇನ್ಸೈಡ್ ದ ಬೋನ್. ಅದರಲ್ಲಿ ಬೇರೆ ಬೇರೆ ಇದೆ. ಹಿಂದೆ ಬ್ರೈನ್ ಕೆಳಗಡೆ ಸ್ಪೀನಾಯ್ಡ್ ಸೈನಸ್ ಅಂತಿದೆ, ಈ ಕಡೆ ಮೂಗಿನ ಆ ಕಡೆ ಈ ಕಡೆ ಮ್ಯಾಕ್ಸಿಲರಿ ಸೈನಸ್ ಅಂತಿದೆ, ಮೂಗಿನ ಒಳಗಡೆ ಮೇಲ್ಭಾಗದಲ್ಲಿ ಎಥ್ಮಾಯ್ಡ್ ಅಂತಿದೆ, ಇನ್ನು ಮೇಲೆ ಹುಬ್ಬಿನ ಹತ್ರ ಫ್ರಂಟಲ್ ಅಂತಿದೆ. ಇವೇನು ಮಾಡುತ್ತೆ, ನಾವು ಗಾಳಿ ತೊಗೊಂಡಾಗ ಮೂಗಿನಿಂದ ತಕ್ಷಣ ಗಾಳೀಲಿ ಧೂಳಿರ್ಬೋದು, ಹ್ಯುಮಿಡಿಟಿ ಜಾಸ್ತಿ ಇರ್ಬೋದು, ಅಥವಾ ಕಮ್ಮಿ ಇರ್ಬೋದು, ಬೇರೆ ಏನೇನೋ ಹೊಗೆ ಇರ್ಬೋದು, ನಾಕ್ಷಸ್ ಸ್ಟಿಮ್ಲೈ ಅಂತೀವಿ, ಅಥವಾ ಇನ್ಫೆಕ್ಷನ್ ಇರ್ಬೋದು, ಅವೆಲ್ಲ ಡೈರೆಕ್ಟಾಗಿ ಹೋಗಬಾರ್ದು. ಅದನ್ನ ಸ್ವಲ್ಪ ವಾರ್ಮ್ ಮಾಡಿ ಸ್ಲೋ ಆಗಿ ನಮ್ಮ ದೇಹಕ್ಕೆ ಕೊಡಬೇಕು ಅಂತ ದೇವ್ರು ಮಾಡಿರೋದು. ಇದಲ್ಲದೆ ಸೈನಸ್ ಇನ್ನೊಂದು ಕೆಲಸನೂ ಮಾಡುತ್ತೆ. ಉದಾಹರಣೆಗೆ ನೀವು ನೋಡಿದರೆ, ಸೈನಸ್ ಇರೋ ಜಾಗದ ಒಳಗಡೆ ಇರೋದು ನಮ್ಮದು ಇಂಪಾರ್ಟೆಂಟ್ ಕಣ್ಣು. ಸೊ ಸೈನಸ್ ಗಿವ್ಸ್ ಪ್ರೊಟೆಕ್ಷನ್ ಟು ದ, ಏನೋ ಒಂದು ಆಕ್ಸಿಡೆಂಟ್ ಆದಾಗ ಮಾಡಿದಾಗ ಇದು ಒಳಗಡೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಗಟ್ಟಿ ಬೋನ್ ಇದ್ದರೆ, ಬೋನ್ ಮುರಿದ್ರೆ ಕಣ್ಣಿಗೆ ತೊಂದರೆ ಆಗಿಬಿಡೋದು. ಆದ್ದರಿಂದ ನಾವು ಎಷ್ಟೋ ರೋಡ್ ಆ್ಯಕ್ಸಿಡೆಂಟ್ ಆದರೂ, ರೋಡ್ ಆ್ಯಕ್ಸಿಡೆಂಟಿಂದ ಕಣ್ಣು ಹರಿಯಿತು ಅಥವಾ ಗಾಯ ಆಯಿತು ಅನ್ನೋದು ಬಹಳ ಕಡಿಮೆ. ಯಾಕಂದರೆ ದೇವರ ಚಂದ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸುತ್ತಲೂ ಗಾಳಿ ತುಂಬಿರೋ ಬೋನ್ಗಳನ್ನು ಕೊಟ್ಟಿದ್ದಾನೆ. ಇನ್ನು ಹಿಂದೆ ಬಂದರೆ, ಅಲ್ಲಿಂದ ಗಾಳಿ ಒಳಗಡೆ ಬಂದು
ಶ್ವಾಸನಾಳಕ್ಕೆ ಬರುತ್ತೆ. ನಮಗೆ ಶಬ್ದ ಹೊರಬರಿಸಲಿಕ್ಕೆ, ಮಾತಾಡಲಿಕ್ಕೆ ಶ್ವಾಸಕೋಶದಿಂದ ಗಾಳಿ ಹೊರಗಡೆ ಬರುವಾಗ ಎರಡು ತಂತಿ ಥರ, ಒಂಥರ ವಿ ಶೇಪ್ನಲ್ಲಿ ಜಾಯಿನ್ ಆಗಿರೋ ಎರಡು ತಂತಿ ಥರ ವೋಕಲ್ ಕಾರ್ಡ್ಸ್ ಅಂತಿರುತ್ತೆ. ಅದು ಅಲ್ಲಾಡಿದಾಗ ಶಬ್ದ ಹೊರಬರುತ್ತೆ. ಆ ಹೊರಬಂದ ಶಬ್ದ ಬೇರೆ ಭಾಗಗಳು, ಅದು ಸಾಫ್ಟ್ ಪ್ಯಾಲೆಟ್ ಇರ್ಬೋದು, ನಾಲಿಗೆ ಇರ್ಬೋದು, ಅವೆಲ್ಲ ಸೇರಿ ಒಂದು ಬೇರೆ ಥರದ, ಪ್ರತಿಯೊಬ್ಬರದ್ದು ಧ್ವನಿ ಕೇಳಿದ ತಕ್ಷಣ ಎಷ್ಟೋ ಗುರುತಿಡಿದು ಬಿಡ್ತೀವಿ, ಇಲ್ಲ ಇವರು ಇಂಥವರು ಧ್ವನಿ ಅಷ್ಟು ವೇರಿಯೇಷನ್ ಬರೋ ಥರ ಮಾಡಿದೆ. ಇದರ ಫಂಕ್ಷನ್ ಏನು? ಅಪ್ಪರ್ ರೆಸ್ಪಿರೇಟರಿ ಫಂಕ್ಷನ್ ಒಂದು ಪ್ಯಾಸೇಜ್ ವೇ, ಹೋಗಲಿಕ್ಕೆ ಬರಲಿಕ್ಕೆ. ಇನ್ನೊಂದು ಮೂಗಿನಲ್ಲಿ ಮೇಲ್ಭಾಗದಲ್ಲಿ ನಮಗೆ ಸ್ಮೆಲ್ ಗೊತ್ತಾಗಲಿಕ್ಕೆ, ವಾಸನೆ ಗೊತ್ತಾಗಲಿಕ್ಕೆ ನರಗಳು, ಆಲ್ಫ್ಯಾಕ್ಟರಿ ನರ್ವ್ ಬಂದು ಎಂಡಾಗುತ್ತೆ. ಇದಲ್ಲದೆ ಇಟ್ ಆ್ಯಕ್ಟ್ಸ್ ಎಸ್ ಎ ವೆರಿ ಗುಡ್ ಫಿಲ್ಟರ್ ಅಂದರೆ ದಪ್ಪ ದಪ್ಪ ಕಣಗಳೆಲ್ಲ ಅಲ್ಲೇ ಕುತ್ಕೊಂಡ್ಬಿಡುತ್ತೆ, ಒಳಗಡೆ ಹೋಗಲ್ಲ. ಅದರಿಂದ ಫಾರಿನ್ ಮೆಟೀರಿಯಲ್ ನಮ್ಮ ಶ್ವಾಸಕೋಶಕ್ಕೆ ಹೋಗಲ್ಲ. ಇದಲ್ಲದೆ ಅದು ಕೆಲವು ಸೆಕ್ರೀಟ್ ಮಾಡುತ್ತೆ, ಮ್ಯೂಕಸ್ ಅಂದ್ಬಿಟ್ಟು ಥಿನ್ನಾಗಿ ಎಲ್ರಿಗೂ ಸೆಕ್ರೀಟ್ ಮಾಡ್ತಾ ಇರುತ್ತೆ. ನೆಗಡಿ ಆದಾಗ ನಮ್ಗೆ ಜಾಸ್ತಿ ಕಾಣುತ್ತದು. ಅವಾಗೇನಾಗುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಏನಾದ್ರು ಬ್ಯಾಕ್ಟೀರಿಯಾ ಇರಲಿ, ವೈರಸ್ ಇರಲಿ, ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಅಲ್ಲದೆ ಇದು ಒಳಗಡೆ ಬರೋ ಏರ್ನ ಹೊರಗಡೆ, ಇವಾಗ ಉದಾಹರಣೆಗೆ ಈಗ ಬೆಂಗಳೂರಿನಲ್ಲಿ ಟೆಂಪ್ರೇಚರ್ 20-23 ಇದೆ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ 37. ಸಡನ್ನಾಗಿ ಲಂಗ್ಸಿಗೆ 22-23 ಗಾಳಿ ಹೋಗಲ್ಲ, ಇದು ಸ್ಲೋವಾಗಿ ವಾರ್ಮ್ ಮಾಡುತ್ತೆ. ಇನ್ನೊಂದು ಮಾಯಿಶ್ಚರ್ ಮಾಡುತ್ತೆ, ಹ್ಯುಮಿಡಿಟಿ ಸರಿ ಮಾಡುತ್ತೆ. ಆಮೇಲೆ ಇಟ್ ಆ್ಯಕ್ಟ್ಸ್ ಆಸ್ ಎ ರೆಸೊನೇಟಿಂಗ್ ಚೇಂಬರ್ ಫಾರ್ ವಾಯ್ಸ್. ಇದು ಗಾಳಿ ಹೋಗೋ ಇದು. ಆಮೇಲೆ ಹಸಿರು ಬಣ್ಣ ಇರೋದು ಆಲ್ಫ್ಯಾಕ್ಟರಿ ನರ್ವ್, ಅಂದರೆ ವಾಸನೆ ಗೊತ್ತಾಗಲಿಕ್ಕೆ. ಇದು ಮಾಡಲಿಕ್ಕೆ. ಓಕೆ, ಶೋರ್. ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಈ ಯಾರಾದರೂ ಕಳ್ಳ ಕೋಟೆ ಒಳಗೆ ಹೋದರೆ, ಸಣ್ಣ ಪುಟ್ಟ ಕಳ್ಳ ಆದರೆ ಸೋಲ್ಜರ್ಸ್ ಎತ್ಕೊಂಬಂದು ಹೊರಗಡೆ ಹಾಕ್ಬಿಡ್ತಿದ್ರು ಅಂತ ಹಳೆ ಕಾಲದಲ್ಲಿ. ಆ ರೀತಿ ನಮ್ಮ ಲೈನಿಂಗ್ ಸೆಲ್ಸ್ ಇರುತ್ತಲ್ಲ, ಅದ್ರ ಮೇಲೆ ಸಣ್ಣ ಕೂದಲಿವೆ, ಸಿಲಿಯಾ ಅಂತೀವಿ. ಅದ್ರ ಮೇಲೆ ಮ್ಯೂಕಸ್ ಸೆಕ್ರೇಟ್ ಆಗುತ್ತೆ. ಕೆಲವು ಮಧ್ಯ ಇರೋ ಸೆಲ್ಗಳಿಂದ ಮ್ಯೂಕಸ್ ಸೆಕ್ರೇಟ್ ಆಗುತ್ತೆ. ಇಲ್ಲಿ ಗಾಬ್ಲೆಟ್ ಸೆಲ್ ಅಂತಿರೋದು ಮ್ಯೂಕಸ್ ಸೆಕ್ರೇಟ್ ಮಾಡಲಿಕ್ಕೆ, ಅಂಟು ದ್ರವನ. ಇವಕ್ಕೆಲ್ಲ ಸಿಲಿಯಾಗಳಿದೆ. ಸೊ ಯಾವುದೇ ಸಣ್ಣ ಕಣಗಳು, ಧೂಳಾಗಲಿ ಇದಾಗಲಿ ಹೋದರೆ ಅದು ಅಲ್ಲಿ ಅಂಟ್ಕೊಳ್ಳುತ್ತೆ. ಸಿಲಿಯಾ ಏನು ಮಾಡುತ್ತೆ, ಕೆಳಗಿಂದ ಮೇಲೆ ಅದನ್ನು ಪುಷ್ ಮಾಡ್ತಾ ಹೋಗುತ್ತೆ. ಅದು ಎಷ್ಟು ಕೋಆರ್ಡಿನೇಟೆಡಾಗಿ ಮಾಡುತ್ತೆ ಅಂದರೆ, ಇಲ್ಲಿರೋ ಕಫ ಅಥವಾ ಏನಾದ್ರು ಒಂದು ಇಲ್ಲಿ ಸಣ್ಣ ಕಣ ಹಾಕಿದರೆ ಸ್ಲೋವಾಗಿ ಹೊರಗಡೆ ಬಂದು ಗಂಟ್ಲಿಗೆ ಬಂದು ನಮಗೆ ಗಂಟ್ಲು ಇರಿಟೇಟ್ ಮಾಡುತ್ತೆ. ನಾವು ಕೆಮ್ಮಿದಾಗ ಅದು ಹೊರಗಡೆ ಹೋಗ್ಬಿಡುತ್ತೆ. ಸೊ ಇಟ್ ಈಸ್ ಎ ವೆರಿ ಗುಡ್ ಮೆಕ್ಯಾನಿಸಮ್ ಟು ಥ್ರೋ ಔಟ್ ದ ಇನ್ಫೆಕ್ಷನ್. ಕೆಮ್ಮಂತೂ ಒಂದು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಕೆಮ್ಮು, ಸೀನು ಅಂದರೆ ನಮ್ಮ ಬಾಡಿ ಮೆಕ್ಯಾನಿಸಮ್, ಡಿಫೆನ್ಸಿವ್ ಮೆಕ್ಯಾನಿಸಮ್ ಅದು. ಆ ಕಫ ಹೊರಗಡೆ ಹೋದಾಗ ಅದರ ಜೊತೆ ಬ್ಯಾಕ್ಟೀರಿಯಾ, ವೈರಸ್ನೆಲ್ಲ ತಡೆ ಹಿಡಿದು ಹೊರಗಡೆ ಹೋಗಿರುತ್ತೆ. ಇನ್ನು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಕೆಳಭಾಗದ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಏನಿದೆ, ಮಧ್ಯ ಇರೋದು ಟ್ರೇಕಿಯಾ. ಅದು ಡಿವೈಡ್ ಆಗಿ ಆ ಕಡೆ ಈ ಕಡೆ ಬ್ರಾಂಕಸ್ ಅಂತ ಬರುತ್ತೆ, ಮುಂದೆ ಸಣ್ಣದಾಗ್ತಾ ಹೋಗುತ್ತೆ. ಇದರಲ್ಲಿ ಎರಡು ಭಾಗ. ಟ್ರೇಕಿಯಾ ಅವೆಲ್ಲ ನಮಗೆ ಉಸಿರಾಡ್ಲಿಕ್ಕೆ ಹೆಲ್ಪ್ ಮಾಡಲ್ಲ, ಬರೀ ಉಸಿರು ಗಾಳಿನ ಸಾಗಿಸ್ಲಿಕ್ಕೆ ಅಷ್ಟೇ. ಅದಕ್ಕೆ ಕಂಡಕ್ಟಿಂಗ್ ಝೋನ್ ಅಂತೀವಿ. ಅಂದರೆ ದಪ್ಪ ದಪ್ಪ ರೆಂಬೆಗಳಿದ್ದಾಗೆ, ಮರದ ಬುಡ ರೆಂಬೆಗಳಿದ್ದಾಗೆ, ಅದು ಬರೀ ಕಂಡಕ್ಟ್ ಮಾಡುತ್ತೆ. ಮುಂದೆ ಆ್ಯಕ್ಚುಲಿ ನಮಗೆ ಉಸಿರಾಡಲಿಕ್ಕೆ, ಆಕ್ಸಿಜನ್ ಎಕ್ಸ್ಚೇಂಜಿಗೆ ಸಹಾಯ ಮಾಡೋದು ಸಣ್ಣ ಸಣ್ಣ ಭಾಗಗಳು, ಅದಕ್ಕೆ ರೆಸ್ಪಿರೇಟರಿ ಪೋರ್ಷನ್ ಅಂತೀವಿ. ಉದಾಹರಣೆಗೆ ಇದು ಕಂಡಕ್ಟಿಂಗ್ ಝೋನು, ಇಲ್ಲಿಂದ ಕಂಡಕ್ಟಿಂಗ್ ಝೋನ್ ಶುರುವಾಗುತ್ತೆ, ಡಿವೈಡ್ ಆಗಿ ಸಣ್ಣದು ಬರುತ್ತೆ. ಮುಂದೆ ಬರುವ ಆಲ್ವಿಯೋಲೆ ಅಂತ ಏನಿದೆಯಲ್ಲ, ಇದು ಗ್ಯಾಸ್ ಎಕ್ಸ್ಚೇಂಜ್ ಆಗಲಿಕ್ಕೆ. ಇದು ಸಣ್ಣ ಗ್ರೇಪ್ಸ್ ಇದ್ದಾಗ ಕಾಣುತ್ತೆ. ನಾವು ಆಪ್ರೇಷನ್ ಮಾಡಿ ಓಪನ್ ಮಾಡಿದಾಗ ಪ್ರತಿಯೊಂದು ಸಣ್ಣ ಗ್ರೇಪ್ಸ್ ಇದ್ದಾಗೆ. ರಕ್ತ ಹೊರಗಡೆ ಹೊರಭಾಗದಲ್ಲಿ ಚಲಿಸ್ತಾ ಇರುತ್ತೆ. ಇಲ್ಲಿ ಒಳಗಡೆ ಆಕ್ಸಿಜನ್ ಬರುತ್ತೆ. ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಹೃದಯದ ಬಲಭಾಗದಿಂದ ಬಂದ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಗ್ಯಾಸು. ಸೊ ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ, ಆಕ್ಸಿಜನ್ನು ಬ್ಲಡ್ಡಿಗೆ ಬರುತ್ತೆ. ನಾವು ಉಸಿರು ಹೊರಗಡೆ ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಹೊರಗಡೆ ಹೋಗುತ್ತೆ, ಆಕ್ಸಿಜನ್ ಅದರಲ್ಲಿ ಕಮ್ಮಿ ಆಗಿಬಿಟ್ಟಿರುತ್ತೆ. ಈ ಜಾಸ್ತಿ ಬಂದಿರೋ ಆಕ್ಸಿಜನ್ನು ರಕ್ತದ ಮೂಲಕ ಹೃದಯದ ಎಡಭಾಗಕ್ಕೆ ಬರುತ್ತೆ, ಅಲ್ಲಿಂದ ಎಲ್ಲ ಕಡೆ ಹೋಗುತ್ತೆ. ಇದಕ್ಕೆ ನಾವು ರೆಸ್ಪಿರೇಷನ್ ಅಂತೀವಿ. ಇನ್ನು ನಮ್ಮ ತುಂಬ ಸೂಕ್ಷ್ಮವಾಗಿ ಮೆಡಿಕಲಲ್ಲಿ ನಾವು ಹೇಗೆ ಹೇಳ್ತೀವಿ ಅಂದರೆ, ರೆಸ್ಪಿರೇಟರ್ ಇಷ್ಟೇ ಅಲ್ಲ, ಇಲ್ಲಿಂದ ಆಕ್ಸಿಜನ್ನು ಪ್ರತಿಯೊಂದು ಸೆಲ್ಗಳಿಗೆ ಹೋಗುತ್ತೆ ದೇಹದಲ್ಲಿ, ಅಲ್ಲಿ ಸೆಲ್ ಒಳಗಡೆ ಆಕ್ಸಿಜನ್ ಹೋಗುತ್ತೆ. ಸೊ ದಟ್ ಆಲ್ಸೋ ವಿ ಕಾಲ್ ಇಟ್ ರೆಸ್ಪಿರೇಷನ್. ಅಲ್ಲಿವರೆಗೂ ರೆಸ್ಪಿರೇಷನ್ ಅಂದರೆ ಪ್ರತಿಯೊಂದು ನಮ್ಮ ಕಾಲ ಬೆರಳವರೆಗೂ ರೆಸ್ಪಿರೇಷನ್ ನಡೀತಾ ಇದೆ ಅಂತಲೇ ಲೆಕ್ಕ. ಆದರೆ ಸೈಜ್ ನೋಡಿ, ಟ್ರೇಕಿಯಾ ಅಬೌಟ್ 1.5-2 ಸೆಂಟಿಮೀಟರ್ ಇರುತ್ತೆ. ಕೆಳಗಡೆ ಬರ್ತಾ ಆಲ್ವಿಯೋಲೆ ಇದೆಯಲ್ಲ 0.3 ಮಿಲಿಮೀಟರ್ಸ್,
1 ಮಿಲಿಮೀಟ್ರಲ್ಲಿ 3 ಆಲ್ವಿಯೋಲೆ ಕೂತ್ಕೊಳ್ಳುತ್ತೆ. ಆದರೆ ಎಷ್ಟಿವೆ ಅವು? 3ರಿಂದ 6 ಇಂಟು 10⁸ 10 ಮುಂದೆ 8 0 ಹಾಕಿದಷ್ಟು, ಒಂದು 3-4 ಫುಟ್ಬಾಲ್ ಫೀಲ್ಡ್ ಆಗುವಷ್ಟು ಸಣ್ಣ ಸಣ್ಣ ಆಲ್ವಿಯೋಗಳು ಪ್ರತಿಯೊಬ್ಬರಲ್ಲೂ ಇವೆ. ಅದರಿಂದನೇ ನಮಗೆ ಗಾಳಿ ಉಸಿರಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಈ ರೆಸ್ಪಿರೇಷನ್ ಅಂದರೆ ಏನಾಗುತ್ತೆ? ಮೊದಲು ರಿಲ್ಯಾಕ್ಸ್ ಸ್ಟೇಟಲ್ಲಿ ಇರ್ತೀವಿ, ಇದು ರಿಲ್ಯಾಕ್ಸ್ ಸ್ಟೇಟು. ಈ ಶ್ವಾಸಕೋಶಕ್ಕೆ ತುಂಬ ಸಾಫ್ಟ್ ಅಂದ್ಬಿಟ್ಟು ದೇವರು ಸುತ್ತಲೂ ರಿಬ್ಸ್ ಕೊಟ್ಟಿದ್ದಾನೆ. ಆ ರಿಬ್ಸು ಕೆಳಗಡೆ ಒಪೆ ಅಥವಾ ಡಯಾಫ್ರಾಮ್. ಒಪೆ ಏನು ಮಾಡುತ್ತೆ? ನಮ್ಮ ಅಬ್ಡಮನ್ ಅಥವಾ ಹೊಟ್ಟೆ ಭಾಗವನ್ನು ಮತ್ತು ಶ್ವಾಸಕೋಶವನ್ನು ಸಪ್ರೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದರಲ್ಲೂ ಮಸಲ್ಸ್ ಇದೆ, ಸ್ನಾಯುಗಳಿದೆ. ಅದರಿಂದ ಒಪೆ ಕೆಳಗಡೆ ಬಂದಾಗ ನಾವು ಒಪೆ ಕೆಳಗಡೆ ಬರುತ್ತೆ, ಈ ಇಂಟರ್ಕಾಸ್ಟಲ್ ಮಸಲ್ಸು, ಈ ರಿಬ್ಸ್ ಮಧ್ಯೆ ಇರೋ ಮಸಲ್ಸ್ ಎಲ್ಲ ಇದಾಗುತ್ತೆ, ಶ್ವಾಸಕೋಶ ಅಗಲ ಆಗುತ್ತೆ, ಆಗ ಗಾಳಿ ಒಳಗಡೆ ಬರುತ್ತೆ ನೆಗೆಟಿವ್ ಇದರಿಂದ. ಉಸಿರು ಬಿಡುವಾಗ ಒಪ್ಪೆ ಮೇಲೆ ಹೋಗುತ್ತೆ, ಈ ಮಸಲ್ಸು ಟೈಟ್ ಆಗುತ್ತೆ, ಶ್ವಾಸಕೋಶ ಕಿರಿದಾಗತ್ತೆ, ಆಗ ಗಾಳಿ ಹೊರಗಡೆ ಹೋಗುತ್ತೆ. ಇದು ನಮಗೆ ಗೊತ್ತಿಲ್ಲದೇ ಮಗು ಮೊದಲನೇ ಉಸಿರು ತಗೊಂಡಾಗಿಂದ ಸಾಯೋವರೆಗೂ ನಡೀತಾನೇ ಇರುತ್ತೆ. ನಿಮಿಷಕ್ಕೆ 12ರಿಂದ 14 ಸಲ ನಡೀತಾ ಇರುತ್ತೆ. ಅಲ್ಲದೆ ಇದಕ್ಕೆ ತುಂಬ ಕೆಪಾಸಿಟಿ ಇದೆ. ನಾವು ಓಡುವಾಗ ಮಾಡುವಾಗ ಜಾಸ್ತಿ ಆಗುತ್ತೆ, ಮಲಗಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ? ಇದು ನಮ್ಗೆ ಗೊತ್ತಿಲ್ಲದೆ ನಡೀತಾ ಇರೋ ಕ್ರಿಯೆ, ಇನ್ವಾಲಂಟ್ರಿ ಕ್ರಿಯೆ ಇದು. ಅದಕ್ಕೋಸ್ಕರ ಬ್ರೈನ್ನಲ್ಲಿ ಒಂದು ಮಿಡಲ್ ಅಬ್ಲಾಂಗೇಟರ್ ಹತ್ರ ರೆಸ್ಪಿರೇಟರಿ ಸೆಂಟರ್ ಅಂತಿದೆ. ಇಲ್ಲಿ ಇನ್ನೊಂದು ತಮಾಷೆ ನೋಡ್ಬೋದು, ತಮಾಷೆ ಅನ್ಬೋದು ಅಥವಾ ದೇವರ ನಮಗೆ ಕೊಟ್ಟಿರೋ ಕರುಣಿಸಿರೋ ಒಂದು ಇದು ಅನ್ಬೋದು. ನಮ್ಮ ಬ್ರೈನ್ ಇಲ್ಲಿದೆ, ಆದರೆ ರೆಸ್ಪಿರೇಟರಿ ಸೆಂಟರ್ ಸೆಂಟ್ರಲ್ಲಿ ಕೆಳಗಡೆ ಇದೆ, ಮೇಲೆ ಕೊಟ್ಟಿಲ್ಲ, ಇಲ್ಲೆಲ್ಲೂ ಕೊಟ್ಟಿಲ್ಲ. ಇಲ್ಲಿ ನಮ್ಗೆ ಮೇಲೆಲ್ಲ ಕೊಟ್ಟಿರೋದು ನಮಗೆ ವಿಚಾರ ಮಾಡೋದು, ಮಾತಾಡೋದು ಅಥವಾ ಕೈಯಲ್ಲಿ ಅಲ್ಲಾಡಿಸೋದು. ಅಕಸ್ಮಾತ್ ಏನಾದ್ರು ಏಟಾದರೆ ನನ್ನ ಕೈಯಲ್ಲಿ ಆಡಿಸೋದು ಹೋಗ್ಬೋದು. ಈವನ್ ಪ್ಯಾರಲಿಸ್ ಆದವ್ರು ನೋಡಿ ನೀವು, ಕೈಕಾಲಿನ ಶಕ್ತಿ ಹೋಗ್ಬೋದು ಹೊರತು ಉಸಿರಾಡೋದು ಕಷ್ಟ ಆಗೋಲ್ಲ. ಯಾಕೆಂದರೆ ಅದನ್ನ ಕೆಳಗಡೆ ಸೆಂಟ್ರಲ್ಲಿ ಪ್ರೊಟೆಕ್ಟೆಡ್ ಪ್ಲೇಸಲ್ಲಿದೆ. ಅದಕ್ಕೆ 2-3 ಕಡೆಯಿಂದ ಬ್ಲಡ್ ಬರುತ್ತೆ. ಅದು ಯೂಶ್ವಲಿ ಯಾವುದೇ ಆ್ಯಕ್ಸಿಡೆಂಟಲ್ಲಿ, ರೋಡ್ ಆ್ಯಕ್ಸಿಡೆಂಟ್ಲಿ ಇದರಲ್ಲಿ ಹಾಳಾಗೋದು ತುಂಬಾ ಕಡಿಮೆ. ಇಲ್ಲಿಂದ ನರಗಳು ಬರುತ್ತೆ. ಇದೇನು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತ ಈಗೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಕಾರಿಂದ ಅಥವಾ ಸ್ಕೂಟ್ರಿಂದ ಇಟ್ಟು ನೋಡ್ತಾರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ ಅಂತ. ದೇವರು ಯಾವುದೋ ಕಾಲದಲ್ಲಿ ಮಾಡಿದ್ದಾನೆ ಅದನ್ನ. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ನಮ್ಮ ಉಸಿರಾಟದ ವೇಗ ಜಾಸ್ತಿ ಮಾಡುತ್ತೆ, ಕ್ಷಮತೆ ಜಾಸ್ತಿ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಮಾಡುತ್ತೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡುತ್ತೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್. ಅದಲ್ಲದೆ ನಮ್ಮ ಅಯೋರ್ಟಾ ಅಥವಾ ಮುಖ್ಯ ಅಪಧಮನಿ ಅಭಿಧಮನಿಗಳಲ್ಲಿ ಕೆಲವು ಸೆನ್ಸಾರ್ಸ್ ಇಟ್ಟಿದ್ದಾರೆ. ಅಲ್ಲಿಂದ ಕೂಡ ಆಕ್ಸಿಜನ್ ಎಷ್ಟಿದೆ ನೋಡ್ಕೊಂಡದು ಅಡ್ಜಸ್ಟ್ ಮಾಡುತ್ತೆ. ಇದು ಅಲ್ಲದೇ ಸ್ವಲ್ಪ ಸ್ಮಾಲ್ ಕಂಟ್ರೋಲ್ ಮೇಲೆ ಹೈಯರ್ ಸೆಂಟ್ರಿಗೆ ಕೊಟ್ಟಿದ್ದಾರೆ. ಈಗ ನಾನು ಸ್ವಲ್ಪ ಜೋರಾಗಿ ಉಸಿರಾಡಬೇಕು ಅಂತ ಸ್ವಲ್ಪ ಉಸಿರಾಡಿ ತೋರಿಸಿ ಅಂತ ಇವಾಗ ಪೇಷಂಟ್ ಎಕ್ಸಾಮ್ ಮಾಡುವಾಗ ಜೋರಾಗಿ ಉಸಿರಾಡಿ ಅಂದರೆ ಉಸಿರಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ವಾಲಂಟ್ರಿ ಜೊತೆ ಸ್ವಲ್ಪ ವಾಲಂಟ್ರಿಯಾಗಿ ಜಾಸ್ತಿನೂ ಮಾಡ್ಬೋದು, ಅಥವಾ ಸ್ವಲ್ಪ ಹೊತ್ತು ಉಸಿರು ಹಿಡ್ಕೊಳ್ಳಿ ಅಂದರೆ ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಆದರೆ ಅದಕ್ಕೊಂದು ಲಿಮಿಟ್ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಬಟ್ ನಮ್ಮ ಹೈಯರ್ ಸೆಂಟ್ರಿಂದ, ನಾವು ತುಂಬ ಬುದ್ಧಿವಂತರು, ಹೈಯರ್ ಸೆಂಟ್ರ್ ತುಂಬ ಡೆವಲಪ್ ಆಗಿದೆ ಮನುಷ್ಯರಲ್ಲಿ ಅಂತೀವಲ್ಲ, ನಮ್ಮ ಹೈಯರ್ ಸೆಂಟ್ರಿಂದ ವಿ ಕೆನಾಟ್ ಸ್ಟಾಪ್ ರೆಸ್ಪಿರೇಷನ್. ಒಂದು ಲಿಮಿಟ್ ಆದಮೇಲೆ ಉಸಿರು ತಾನೇ ಶುರು ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಕಂಟ್ರೋಲ್ನ ಇಲ್ಲಿ ಕೊಟ್ಟಿದ್ದಾರೆ. ಮೇಲಿನ ಸುಮ್ಮನೆ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಬೋದು ಅಷ್ಟೇ. ಸ್ವಲ್ಪ ಒಂದು 15 ಸೆಕೆಂಡು 30 ಸೆಕೆಂಡು ಅಥವಾ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರಿಗೆ 1-2 ನಿಮಿಷದವರೆಗೂ ಉಸಿರು ಹಿಡಿಬೋದು. ಅಥವಾ ತುಂಬ ಜೋರಾಗಿ ಉಸಿರಾಡೋದು ಉಸಿರಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಹೆಚ್ಚು ಕಮ್ಮಿ ಮಾಡ್ಬೋದೇ ಹೊರತು ಹೈಯರ್ ಸೆಂಟರ್ದು ಕಂಟ್ರೋಲ್ ತುಂಬಾ ಕಡಿಮೆ. ಇನ್ನು ಇನ್ಫೆಕ್ಷನ್ಸ್, ಕಾಮನ್ ಕೋಲ್ಡ್ ಹೆಸರೇ ಹೇಳೋ ಹಾಗೆ ಇಟ್ ಈಸ್ ವೆರಿ ಕಾಮನ್. ಬೇರೆ ಬೇರೆ ವೈರಸ್ಸುಗಳು ಅದನ್ನ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ದ ಟೈಮ್ ಇಟ್ ಈಸ್ ಡ್ಯೂ ಟು ವೈರಸ್. ಏನೂ ಮಾಡಬೇಕಾಗಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡು ನೀರು ಚೆನ್ನಾಗಿ ಕುಡಿದ್ರೆ ಅಥವಾ ಏನೋ ಒಂದು ಪ್ಯಾರಾಸೆಟಮಾಲ್ ಅಥವಾ ಯಾವುದಾದ್ರು ಒಂದು ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತೀವಿ, ಸುಮ್ಮನೆ ನಮಗೆ ತಲೆ ಭಾರ ಇದೆ, ತಲೆನೋವಿದೆ ತೊಗೊಳ್ಳಿ. ಅದು ಬಿಟ್ಟರೆ ಇದು ಕಾಮನ್ ಕೋಲ್ಡ್ ತಾನೇ ವಾಸಿ ಆಗುವಂಥ ಕಾಯಿಲೆ. ಇನ್ನು ಸೈನಸ್ ಕೂಡ ಅದು ಇನ್ಫೆಕ್ಷನ್ ಆದರೆ ಅವಾಗೇನಾಗುತ್ತೆ, ಸ್ವಲ್ಪ ಮುಖ ಎಲ್ಲ ಭಾರ ಆಗುತ್ತೆ, ತಲೆ ಬಗ್ಗಿಸಿದಾಗ ಜಾಸ್ತಿ ಅನಿಸುತ್ತೆ, ಆಮೇಲೆ ಸ್ವಲ್ಪ ಜ್ವರ ಬರ್ಬೋದು, ಗಂಟಲು ಧ್ವನಿ ಬದಲಾಗ್ಬೋದು. ಇದು ಸ್ವಲ್ಪ ಸೀಸನ್ ಚೇಂಜ್ ಆದಾಗ ಜಾಸ್ತಿ. ಅಗೇನ್ ಇದಕ್ಕೆ ವೈರಲ್ ಇದ್ದರೆ ಆ್ಯಂಟಿಬಯೋಟಿಕ್ ಏನೂ ಬೇಕಾಗಲ್ಲ. ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಮಾಡಿದರೆ, ಹಬೇನು ಉಸಿರಾಡಿಸಿದ್ರೆ ಆರಾಮ ಅನಿಸುತ್ತೆ.
ಕೆಲವು ಆ್ಯಂಟಿಹಿಸ್ಟಮಿನ್ನು ಈ ಥರ ಪೇನ್ಗಳಿಗೆ ಪ್ಯಾರಾಸೆಟಮಾಲ್ ಆ ಥರ ಸಿಂಪಲಾಗಿರೋ ಮೆಡಿಸಿನ್ ತೊಗೊಂಡು ವಾಸಿ ಮಾಡ್ಕೋಬೋದು. ಅಕಸ್ಮಾತ್ ಬ್ಯಾಕ್ಟೀರಿಯಲ್ ಸೈನೋಸೈಟಿಸ್ ಆಯಿತು, ಬ್ಯಾಕ್ಟೀರಿಯಲ್ ಆದರೆ ಏನಾಗುತ್ತೆ, ಮೊದಲು ಯೂಶಲಿ ವೈರಲ್ ಶುರು ಆಗುತ್ತೆ ಅಥವಾ ಅಲರ್ಜಿಯಿಂದ ಸೈನಸ್ ಬಿಗಿ ಆಗುತ್ತೆ. ಅಲರ್ಜಿ ಆದಾಗ ಕೂಡ ಒಳಗಡೆ ಸ್ವೆಲ್ಲಿಂಗ್ ಬರುತ್ತೆ, ಆಗ ಕೂಡ ಇದೇ ಥರ ಭಾರ ಆಗೋದು, ತಲೆ ಭಾರ, ಮೂಗಲ್ ಸುರಿಯೋದೆಲ್ಲ ಆಗ್ಬೋದು. ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ, ಯೂಶಲಿ ನ್ಯೂಮೋನಿಯಾ ಅಥವಾ ಬೇರೆವೆಲ್ಲ ಇನ್ಫೆಕ್ಷನ್ ಆದರೆ, ಆವಾಗ ಮೂಗ್ನಲ್ಲಿ ಬರುವ ಡಿಸ್ಚಾರ್ಜ್ ಇದೆಯಲ್ಲ ಅದು ಡೀಪ್ ಎಲ್ಲೋ ಆಗುತ್ತೆ. ಯೂಶಲಿ ಒಂದು ಕಡೆಯಿಂದ ಶುರು ಆಗುತ್ತೆ, ಆಮೇಲೆ ಇನ್ನೊಂದು ಕಡೆ ಬರ್ಬೋದು, ಜ್ವರ ಜಾಸ್ತಿ ಆಗುತ್ತೆ, ಚಳಿ ಬರ್ಬೋದು. ಆ ಟೈಮಲ್ಲಿ ಮಾತ್ರ ಆ್ಯಂಟಿಬಯೋಟಿಕ್ಸ್ ಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ನನಗೆ ತುಂಬ ಜನ ಸೈನಸ್ ಇದೆ ಸರ್, 2-3 ಸಲ ಹೋದೆ, ಅಲ್ಲಿ ಇಲ್ಲಿ ಎಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು, ಅದಕ್ಕೆ ಈಗ ಬಂದರೆ ನಾನೇ ಆ್ಯಂಟಿಬಯೋಟಿಕ್ ಶುರು ಮಾಡಿಬಿಡ್ತೀನಿ. ಖಂಡಿತ ಬೇಡ. ಇವು ಸೈನಸ್ದು ಆ್ಯಕ್ಚುಯಲ್ ಫೋಟೋ. CT ಸ್ಕ್ಯಾನ್ ತೆಗೆದಾಗ ಏನಾಗುತ್ತೆ, ಇಲ್ಲಿ ಫ್ಲೂಯಿಡ್ ಕಾಣುತ್ತೆ ಸೈನಸ್ಸಲ್ಲಿ. ಪದೇ ಪದೇ ಬಂದರೆ ಕೆಲವು ಸಣ್ಣ ಆಪ್ರೇಷನ್ ಮಾಡಿ ನಾವು ಫ್ಲೂಯಿಡ್ಡು ಈಸಿಯಾಗಿ ಹೊರಗಡೆ ಬರೋ ಥರ ಮಾಡ್ಬೋದು. ಅದನ್ನೀಗ ಎಂಡೋಸ್ಕೋಪಿ ಮೂಲಕ ಮಾಡ್ತಾಯಿದ್ದೀವಿ. ಮೊದಲು ಕಾಡ್ವೆಲ್ಲು ಕಂಡುಬಿಟ್ಟು ಸ್ವಲ್ಪ ದೊಡ್ಡ ಆಪ್ರೇಷನ್ ಇತ್ತು. ಈಗ FESS ಅಂತ ಎಂಡೋಸ್ಕೋಪಿ ಮೂಲಕ ಸಣ್ಣ ಆಪ್ರೇಷನ್ ಮಾಡಿ ಈ ಸೈನಸ್ಸು ಇಲ್ಲಿಂದ ಒಳಗಡೆ ಅಲ್ಲಿರೋ ಫ್ಲೂಯಿಡ್ ಬರೋ ಥರ ಈಸಿ ಮಾಡೋ ಥರ ಮಾಡ್ತೀವಿ. ಈವನ್ ಬ್ಯಾಕ್ಟೀರಿಯಲ್ ಸೈನೋಸೈಟಿಸಲ್ಲೂ 2/3 ಆಫ್ ಪೇಷಂಟ್ ವಿಲ್ ಇಂಪ್ರೂವ್ ವಿತೌಟ್ ಎನಿ ಟ್ರೀಟ್ಮೆಂಟ್. ಯಾಕಂದರೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಅಲ್ಲಿರೋ ಇನ್ಫೆಕ್ಷನ್ನು ಮೂಗಿಗೆ ಮತ್ತು ಸೈನಸ್ಗೆ ಕನೆಕ್ಷನ್ ಇದೆ. ಎಲ್ಲ ಸೈನಸ್ಗೂ ಮೂಗು ಕನೆಕ್ಷನ್ ಇದೆ. ಮೂಗು ಮೂಲಕ ಹೊರಗಡೆ ಬಂದು ಹೋಗ್ಬಿಡುತ್ತೆ. ಆ್ಯಂಟಿಬಯೋಟಿಕ್ 10 ದಿವಸದಲ್ಲಿ ಕಡಿಮೆ ಆಗದಿದ್ರೆ ಮಾತ್ರ ಬೇಕಾಗತ್ತೆ. ಇನ್ನು ಗಂಟ್ಲು ನೋವು. ಗಂಟ್ಲು ನೋವು ಯೂಶಲಿ ಮಕ್ಕಳಲ್ಲಿ ಜಾಸ್ತಿ, ದೊಡ್ಡವ್ರಲ್ಲಿ ಯೂಶಲಿ ಅಲರ್ಜಿಕ್ ಅಥವಾ ಈ ಹೊಗೆಯಿಂದ ಗಂಟ್ಲು ಕ್ರಾನಿಕ್ ಆಗ್ಬೋದೇ ಹೊರತು ಇನ್ಫೆಕ್ಷನ್ ಬರೋದು ಕಮ್ಮಿ. ಇದರಲ್ಲಿ ಕೂಡ ವೈರಲ್ ತುಂಬ ಕಾಮನ್ನು. ಬ್ಯಾಕ್ಟೀರಿಯಲಲ್ಲಿ ಮಕ್ಕಳಲ್ಲಿ ಬರೋದರಲ್ಲಿ ದಯವಿಟ್ಟು ಗಮನ ಮಾಡಿ, ಎಲ್ಲರೂ ದೊಡ್ಡವ್ರಲ್ಲಿ ಬರೋದ್ರಲ್ಲಿ ಅಷ್ಟಾಗಲ್ಲ. 5ರಿಂದ 15 ವರ್ಷದಲ್ಲಿ ಬರೋದರಲ್ಲಿ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಬೀಟಾ ಹಿಮೋಲೈಟಿಕ್ ಸ್ಟ್ರೆಪ್ಟೋಕಾಕೈ ಅಂತ ಬಂದರೆ, ಆಗ ನಮ್ಮ ದೇಹ ಅದರ ವಿರುದ್ಧ ಪ್ರತಿರೋಧಕ ಶಕ್ತಿ ಮಾಡುತ್ತಲ್ಲ ಆ್ಯಂಟಿಬಾಡೀಸು, ಅದು ಜಾಯಿಂಟು ಅಥವಾ ಹೃದಯನ ಅಫೆಕ್ಟ್ ಮಾಡ್ಬೋದು. ಅದರಿಂದ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಥವಾ ರುಮ್ಯಾಟಿಕ್ ಫೀವರ್ ಬರುತ್ತೆ. ಈಗಲೂ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ, ಕಮ್ಮಿ ಆಗಿದೆ ಈಗ, ಬಟ್ ಇನ್ನೂ ಸಿಗ್ತಾ ಇದೆ. ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಬರಬಾರ್ದು ಅಂದ್ಬಿಟ್ಟು ಮಕ್ಕಳಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಬ್ಯಾಕ್ಟೀರಿಯಲ್ ಗ್ರೂಪೇ ಬೀಟಾ ಹಿಮೋಲೈಟಿಕ್ ಸ್ಟ್ರೆಪ್ಟೋಕಾಕಸ್ ಇದ್ದರೆ, ಡೌಟ್ ಇದ್ದರೆ, ಆಗ ಆ್ಯಂಟಿಬಯೋಟಿಕ್ ಬೇಗ ಶುರು ಮಾಡ್ತೀವಿ. ಯೂಶಲಿ ಎರಿಥ್ರೊಮೈಸಿನ್ ಗ್ರೂಪ್ ಅಥವಾ ಸಿಮಿಲರ್ ಗ್ರೂಪ್ಸ್ನ ಕೊಡ್ತೀವಿ. ಅಲ್ಲೇನು ಅಂದರೆ ಆ್ಯಬ್ಸೆನ್ಸ್ ಆಫ್ ಕಾಫ್ ಈಸ್ ಇಂಪಾರ್ಟೆಂಟ್. ಗಂಟಲು ತುಂಬ ನೋವಿರುತ್ತೆ, ಆದರೆ ಕೆಮ್ಮು ಇರಲ್ಲ ಮಕ್ಕಳಲ್ಲಿ. ಯೂಶಲಿ 15 ವರ್ಷ ಆದಮೇಲೆ ಬರಲ್ಲ, 5ರಿಂದ 15 ವರ್ಷ. ಇದರಲ್ಲಿ ಕ್ಲಾಸಿಕ್ ಟ್ರಯಡ್ ಏನು ಹೇಳ್ತೀವಿ, ಹೈ ಫೀವರ್, ಟಾನ್ಸಿಲ್ ಮೇಲೆ ಬೆಳಗ್ಗೆ ಕಾಣುತ್ತೆ, ಮತ್ತು ಇಲ್ಲಿ ಗ್ರಂಥಿಗಳು ಲಿಂಫ್ ನೋಡ್ಸ್ ಅಂತೀವಿ, ಅವು ದಪ್ಪ ಕೈಗೆ ಸಿಗುತ್ತೆ, ಆದರೆ ಕೆಮ್ಮಿರಲ್ಲ. ಈ ರೀತಿ ಇದ್ದಾಗ ಮಾತ್ರ ಆ್ಯಂಟಿಬಯೋಟಿಕ್ ಬೇಗ ಬೇಕಾಗತ್ತೆ. ಉದಾಹರಣೆಗೆ ಇದು ನಾರ್ಮಲ್ ಥ್ರೋಟ್, ಇದು ಕಿರುನಾಲಿಗೆ, ಇವೆರಡು ಟಾನ್ಸಿಲ್ಲು. ಇದು ಮಕ್ಕಳಲ್ಲಿ ಟಾನ್ಸಿಲ್ ದೊಡ್ಡದಾಗಿ ಕಾಣುತ್ತೆ, ಇದು ನಾರ್ಮಲ್. ಇದು ಬೆಳ್ಳಗೆ ಕಾಣುತ್ತಲ್ಲ, ಇದಕ್ಕೆ ನಾವು ಎಕ್ಸುಡೇಟ್ಸ್ ಅಂತೀವಿ. ಇದು ಅಕ್ಯೂಟ್ ಟಾನ್ಸಿಲೈಟಿಸು. ಇಲ್ಲಿ ಇನ್ನೊಂದು ನೋಡ್ಬೋದು, ಇದು ನಾಲಿಗೆಯಲ್ಲಿ ಸರಿ ಇದೆ, ಇಲ್ಲಿ ನಾಲಿಗೆ ಕೋಟಿಂಗ್ ಕೂಡ ಇದೆ, ಇಲ್ಲಿ ಕೂಡ ಎಲ್ಲ ಕೆಂಪಗಾಗಿದೆ. ಈ ಭಾಗ ಕೂಡ ಇಲ್ಲಿ ನೋಡಿ, ಇದಕ್ಕೂ ನೋಡಿದರೆ ಕೆಂಪಗಾಗಿದೆ. ಇದು ಟಿಪಿಕಲ್ ಆಫ್ ಗ್ರೂಪ್ ಎ ಸ್ಟ್ರೆಪ್ಟೋಕಾಕಲ್. ಮಕ್ಕಳಲ್ಲಿ ಈ ರೀತಿ ಬಂದರೆ ನಾವು ರುಮ್ಯಾಟಿಕ್ ಫೀವರ್ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಆ್ಯಂಟಿಬಯೋಟಿಕ್ ಶುರು ಮಾಡ್ತೀವಿ. ಅಕಸ್ಮಾತ್ ಶುರು ಮಾಡಲಿಲ್ಲ ಅಂದರೆ ರುಮ್ಯಾಟಿಕ್ ಫೀವರ್ಲಿ ಏನಾಗುತ್ತೆ, ಜಾಯಿಂಟ್ಗಳು ಊತ ಶುರು ಆಗುತ್ತೆ. ಒಂದು ಜಾಯಿಂಟ್ ಬರುತ್ತೆ, ದಪ್ಪ ಜಾಯಿಂಟ್ ಬರುತ್ತೆ, ಯೂಶಲಿ ದೊಡ್ಡ ಜಾಯಿಂಟ್ಗಳು, ನೀ ಜಾಯಿಂಟು ಅಥವಾ ಎಲ್ಬೋ ಜಾಯಿಂಟು, ಈ ರೀತಿ ದೊಡ್ಡ ಜಾಯಿಂಟ್ ಬರುತ್ತೆ. ಒಂದು ಬರುತ್ತೆ, ಊತ ಬರುತ್ತೆ, ಕಮ್ಮಿ ಆಗುತ್ತೆ, ಇನ್ನೊಂದು ಕಡೆ ಬರುತ್ತೆ, ಫ್ಲೀಟಿಂಗ್ ಅಂತೀವಿ. ಒಂದು ಬರುತ್ತೆ, 2-3 ದಿವಸ ಇರುತ್ತೆ, ಕಮ್ಮಿ ಆಗುತ್ತೆ, ಇನ್ನೊಂದಕ್ಕೆ ಬರುತ್ತೆ, ಆಮೇಲೆ ಇನ್ನೊಂದಕ್ಕೆ ಬರುತ್ತೆ. ಈ ರೀತಿ ಜೊತೆಗೆ ಬೇರೆ ತೊಂದರೆಗಳು ಕಾಣಿಸ್ಕೋಬೋದು. ರುಮ್ಯಾಟಿಕ್ ಫೀವರ್ಲಿಕ್ಕೆ ಜೋನ್ಸ್ ಕ್ರೈಟೀರಿಯಾ ಅಂತೆಲ್ಲ ಇದೆ. ಟ್ರೀಟ್ಮೆಂಟ್ ಸರಿಯಾಗಿ ಕೊಡದಿದ್ದರೆ ಹಾರ್ಟ್ ಅಫೆಕ್ಟ್ ಆಗ್ಬೋದು, ಹಾರ್ಟಿನ ವಾಲ್ವ್ ಅಫೆಕ್ಟ್ ಆಗುತ್ತೆ. ಆಗ ಅವ್ರಿಗೆ ಮುಂದೆ ಜೀವನ ಪೂರ್ತಿ ತೊಂದರೆ ಆಗುತ್ತೆ. ಇದು ರುಮ್ಯಾಟಿಕ್ ಫೀವರ್ ಅಂತ ಬಂದವ್ರಿಗೆ ನಾವು ಈ ರೀತಿ ಈ ಸೋರ್ ಥ್ರೋಟ್ ಬರಬಾರ್ದು ಅಂದ್ಬಿಟ್ಟು 3 ವಾರಕ್ಕೊಮ್ಮೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತೀವಿ 25 ವರ್ಷ ವಯಸ್ಸಾಗೋರ್ಗೂ. ಇದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕಾಕೈ, ಗ್ರೂಪೇ ಸ್ಟ್ರೆಪ್ಟೋಕಾಕೈ. ಸ್ಟ್ರೆಪ್ಟೋ ಅಂದರೆ ಒಂಥರ ಸರದ ಥರ, ಅದು ಒಂದಕ್ಕೊಂದು ಅಂಟ್ಕೊಂಡು ಸರದ ರೂಪದಲ್ಲಿರುತ್ತೆ, ಅದಕ್ಕೆ ಸ್ಟ್ರೆಪ್ಟೋಕಾಕೈ ಅಂದರೆ ಗುಂಡಿಗಿದೆ ಅಂತ. ಸೊ ದೊಡ್ಡವ್ರಿಗೆ ಬಂದರೆ ಅಥವಾ ಬ್ಯಾಕ್ಟೀರಿಯಲ್ ಇಲ್ಲದೆ ಬರೀ ವೈರಲ್ ಇದ್ದರೆ ಬರೀ ಸಿಂಪ್ಟಮ್ಯಾಟಿಕ್ ಸಲೈನ್ ಗಾರ್ಲಿಂಗ್, ಉಪ್ಪು ನೀರನ್ನು ಗಂಟಲು ಮುಕ್ಕಳಿಸೋದು, ಇದು ಇಡ್ಬೋದು. ಇನ್ನು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಆಗಲೇ ಹೇಳಿದಾಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ನಾವು ಈ ಗ್ರೂಪೇ ಸ್ಟ್ರೆಪ್ಟೋಕಾಕಸ್ ಬಿಟ್ಟು ಬೇರೆದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದರಿಂದ ಏನೂ
ಹೆಚ್ಚು ತೊಂದರೆ ಆಗಲ್ಲ. ಸ್ವಲ್ಪ ಗಂಟಲು ಮುಕ್ಕಳಿಸೋದು, ಬಿಸಿನೀರು ಕುಡಿಯೋದು, ರೆಸ್ಟ್ ತೊಗೊಳ್ಳೋದು, ನೀರು ಜಾಸ್ತಿ ಕುಡಿಯೋದು ತಾನೇ ಸರಿಯಾಗತ್ತೆ. ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಅಕ್ಯೂಟ್ ಬ್ರಾಂಕೈಟಿಸ್ ಅಂದರೆ ನಮ್ಮ ರೇಖೆಯ ಮೇಲೆ ದೊಡ್ಡದಿದೆ, ಕೆಳಗಡೆ ಬರ್ತಾ ಬರ್ತಾ ಬ್ರಾಂಕ್ಯೋಲೈ ಬರುತ್ತೆ. ಅವು ಇನ್ಫ್ಲಮೇಷನ್ ಆದರೆ ಆಗ ಒಳಗಡೆ ಮ್ಯೂಕಸ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ರೆಡ್ ಆಗಿದೆ. ಈ ಸಿಲಿಯಾ ಕೂಡ ಡ್ಯಾಮೇಜ್ ಆಗುತ್ತೆ. ಅದರಿಂದ ಎಷ್ಟೋ ಜನ ಬ್ರಾಂಕೈಟಿಸ್ ಆದಾಗ ಈ ಜ್ವರ ಎಲ್ಲ ಕಡಿಮೆ ಆಯಿತು, ಆದರೆ ನಾನು ಇನ್ನೂ ಕೆಮ್ಮು ಮುಗಿತಾನೆ ಇಲ್ಲ, ಕಫ ಬರ್ತಾನೆ ಇದೆ ಅಂತ. ಯಾಕಂದರೆ ಸಿಲಿಯಾ ಇರೋದು ಸಣ್ಣದಾಗಿ ಅತಿ ಸೂಕ್ಷ್ಮವಾಗಿ ಕಫನ ಹೊರಗಡೆ ಹಾಕ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ಲದೇ. ಆದರೆ ಯಾವಾಗ ಈ ಸಿಲಿಯಾ ಡ್ಯಾಮೇಜ್ ಆಗಿಬಿಡುತ್ತೋ 2-3 ವಾರ ಬೇಕು ಅದು ವಾಪಸ್ ಬರಲಿಕ್ಕೆ. ಆ ಟೈಮಲ್ಲಿ ನಿಮಗೆ ಮತ್ತೆ ಇನ್ಫೆಕ್ಷನ್ ಆಗೋದು ಜಾಸ್ತಿ, ಮತ್ತು ಕೆಮ್ಮು ಪದೇ ಪದೇ ಬರ್ಬೋದು. ಅಕ್ಯೂಟ್ ಬ್ರಾಂಕೈಟಿಸ್ ಮತ್ತೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ವೈರಲ್ ಇದ್ದಾಗ ಏನಾಗುತ್ತೆ, ಸಡನ್ನಾಗಿ ಶುರು ಆಗುತ್ತೆ ನೆಗಡಿ, ಗಂಟ್ಲು ಮೂಗಲ್ಲಿ ನೀರು ಥರ ಸುರಿಯೋದು, ಗಂಟ್ಲು ಕಿರಿಕಿರಿ ಕೆರೆತ, ಜೊತೆಗೆ ಕೆಮ್ಮು ಕಫ ಬರುತ್ತೆ. ಇನ್ನು ಬ್ಯಾಕ್ಟೀರಿಯಲ್ ಇದ್ದಾಗ ನಾವು ಜಾಸ್ತಿ ಇದು ಮಾಡಬೇಕು. ಅಲ್ಲಿ ಬ್ಯಾಕ್ಟೀರಿಯಲ್ ಇದ್ದಾಗ ಏನಾಗುತ್ತೆ, ವೈರಲ್ ಇದ್ದಾಗ ಏನೂ ಇಲ್ಲ, ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಮತ್ತೆ ಅಷ್ಟೇ ಹಬೆ ತೊಗೊಳ್ಳೋದು, ಬಿಸಿನೀರು ಕುಡಿಯೋದು, ರೆಸ್ಟ್ ತೊಗೊಳ್ಳೋದು. ಮೋರ್ ದೆನ್ 10 days ಇದ್ದರೆ ನಮ್ಗೆ ಆ್ಯಂಟಿಬಯೋಟಿಕ್ ಬೇಕಾಗತ್ತೆ. ಆದರೆ ಜಾಸ್ತಿ ಆಗಿ ಅದು ನ್ಯೂಮೋನಿಯಾಗೆ ಹೋದರೆ, ನಾವು ಮೇಲಿಂದ ಬಂದ್ವಿ, ಮೂಗು, ಗಂಟ್ಲು, ಅಲ್ಲಿಂದ ಮೇನ್ ಬ್ರಾಂಕೈ, ಅಲ್ಲಿಂದ ಕೆಳಗಡೆ ಆಲ್ವಿಯೋಲೆ ಇನ್ಫೆಕ್ಟ್ ಆದರೆ ನ್ಯೂಮೋನಿಯಾ ಅಂತೀವಿ. ನ್ಯೂಮೋನಿಯಾ ಅಂದರೆ ಲಂಗಿಗೆ ಇನ್ಫೆಕ್ಷನ್ ಆದಾಗೆ, ಇವು ಟ್ಯೂಬ್ಗೆ ಆಗೋಕ್ಕಿಂತ ಲಂಗಿಗೆ ಆದಾಗೆ. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಲ್ ಇರ್ಬೋದು. ಯೂಶ್ವಲಿ ಯಾವಾಗ ಬರುತ್ತೆ, ನಮ್ಮ ಹೇಗೆ ರಾಜ ವೀಕ್ ಆದರೆ ಪಾಳೆಗಾರರು ಎಲ್ಲರೂ ಜಾಸ್ತಿ ಆಗ್ತಾರೋ ಆ ರೀತಿ ನಮ್ಮ ಡಿಫೆನ್ಸ್ ಸಿಸ್ಟಮ್, ಪ್ರತಿರೋಧಕ ಶಕ್ತಿ ಕಡಿಮೆ ಆದರೆ ಆವಾಗ ನ್ಯೂಮೋನಿಯಾ ಬರೆಸೋ ಚಾನ್ಸಸ್ ಜಾಸ್ತಿ. ಅದರಿಂದ ಹೆಚ್ಚಾಗಿ ನಾವು ಇದನ್ನೇನು ಮಾಡ್ತೀವಿ, ಎಕ್ಸ್ಟ್ರೀಮ್ಸ್ ಆಫ್ ಏಜಲ್ಲಿ ನೋಡ್ತೀವಿ. ಇಲ್ಲ ತುಂಬ ಚಿಕ್ಕ ಮಕ್ಕಳು, ಇನ್ಫ್ಯಾಂಟ್ಸು, ಇಲ್ಲ 65 ವರ್ಷದ ಮೇಲ್ಪಟ್ಟವರು, ಅದರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ಬೋದು. ಇಲ್ಲದೇ ಇದ್ದರೆ ಚೆನ್ನಾಗಿದ್ರು ಸರ್, ಸ್ವಲ್ಪ ಜ್ವರ ಬಂತು, ಸ್ವಲ್ಪ ನೆಗಡಿ ಇತ್ತು, 4-5 ದಿವಸದಲ್ಲಿ ಕಡಿಮೆನೂ ಆಗ್ಬಿಡ್ತು, ಆಮೇಲೆ ಮತ್ತೆ ಜ್ವರ ಬಂತು, ಕೆಮ್ಮು ಜಾಸ್ತಿ ಆಯಿತು, ಕಫದಲ್ಲಿ ರಕ್ತ ಬರೋಕ್ಕೆ ಶುರು ಆಯಿತು. ಯಾಕೆಂದರೆ ವೈರಲ್ ಇನ್ಫೆಕ್ಷನ್ ಬಂದಾಗ ನಮ್ಮ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಜನರಲ್ ಪ್ರತಿರೋಧಕ ಶಕ್ತಿನೂ ಕಡಿಮೆ ಆಗಿರುತ್ತೆ. ನಾನು ಆಗಲೇ ತೋರಿಸ್ದಂಗೆ ಸಿಲಿಯಾ ಡ್ಯಾಮೇಜ್ ಆಗಿರುತ್ತೆ, ಕಫ ಅಲ್ಲೇ ಉಳ್ಕೊಳ್ಳುತ್ತೆ, ಬ್ಯಾಕ್ಟೀರಿಯಾ ಹೊರಗಡೆ ನೂಕಕ್ಕಾಗಲ್ಲ ದೇಹಕ್ಕೆ. ಆಗ ಬ್ಯಾಕ್ಟೀರಿಯಾಗಳು ತಲೆ ಎತ್ತಿಬಿಡುತ್ತೆ, ಆವಾಗ ಆಗ್ಬೋದು. ಇನ್ನು ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೆ ಅಡ್ಮಿಟ್ ಆಗಿದ್ದರೆ, ಉದಾಹರಣೆ ಬೇರೆ ಏನೋ ತೊಂದರೆ ಇತ್ತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು, ತುಂಬ ದಿವಸ ICUಲಿದ್ದರು, ಆವಾಗ ಮತ್ತೆ ನ್ಯೂಮೋನಿಯಾ ಬರೋ ಚಾನ್ಸಸ್ ಜಾಸ್ತಿ. ಮತ್ತು ಇತ್ತೀಚಿನ ಕಾಲದಲ್ಲಿ ನಮ್ಗೆ ತುಂಬ ಸಿಗ್ತಾ ಇರೋದು ಡಯಾಬಿಟೀಸು, ಸಕ್ಕರೆ ಕಾಯಿಲೆ ಇದೆ. ಮನೇಲಿ 2-3 ಮದುವೆ ಇತ್ತು ಸರ್. ಮೊನ್ನೆ 2 ತಿಂಗಳಿಂದ ನಮ್ಮ ಪೇಷಂಟ್ ಒಬ್ಬರು 3 ವಾರ ಅಡ್ಮಿಟ್ ಆಗಿದ್ದರು ನ್ಯೂಮೋನಿಯಾಗೆ. ಯಾಕೆ ಅಂದರೆ, ಇಲ್ಲ ಸರ್ ಮನೆಯಲ್ಲಿ 2-3 ಮದುವೆ ಇತ್ತು, ಸ್ವಲ್ಪ ಡಯಟ್ ಮಾಡಲಿಲ್ಲ, ಶುಗರ್ ಜಾಸ್ತಿ ಆಯಿತು, ಶುಗರ್ ಜಾಸ್ತಿಯಾಗಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಯಿತು, ಆಗ ಇನ್ಫೆಕ್ಷನ್ ಆದಾಗ ನ್ಯೂಮೋನಿಯಾಗೆ ತಿರುಗಿತು. ಈ ರೀತಿ ಒಂದಕ್ಕೊಂದು ಸೇರ್ತಾ ಹೋಗುತ್ತೆ. ಸೊ ಇಟ್ ಈಸ್ ಯೂಶಲಿ ಟ್ರಿಗರ್ಡ್ ವೆನ್ ಯುವರ್ ಡಿಫೆನ್ಸ್ ಸಿಸ್ಟಮ್ ಈಸ್ ವೀಕಂಡ್. ಸೊ ಯೂಶಲಿ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಅಂತ ನಾವೇನು ಅನ್ಕೋತೀವಿ, ಅದರಿಂದ ಆಗ್ಬೋದು. ಅವಾಗೇನಾಗುತ್ತೆ, ಚಳಿ ಜ್ವರ ಬರುತ್ತೆ, ತುಂಬ ಜ್ವರ ಜಾಸ್ತಿ ಬರುತ್ತೆ, ಚಳಿ ಬರುತ್ತೆ, ಕೆಮ್ಮಿರುತ್ತೆ, ಅನ್ಯೂಶಲಿ ರ್ಯಾಪಿಡ್ ಬ್ರೀದಿಂಗ್, ಉಸಿರಾಟ ಸ್ವಲ್ಪ ಫಾಸ್ಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗ ನಾರ್ಮಲಾಗಿ 12ರಿಂದ 14 ಸಲ ಇರೋದು ಜಾಸ್ತಿ ಆಗುತ್ತೆ. ಉಸಿರಾಡುವಾಗ ಸೌಂಡ್ ಬರ್ಬೋದು, ಸುಯಿ ಅಂತ, ವೀಸಿಂಗ್ ಸೌಂಡ್ ಅಂತೀವಿ. ಇದು ಆಸ್ಮಾ ಇದ್ದವ್ರಲ್ಲಿ ಬಂದೇ ಬರುತ್ತೆ. ಇದು ಆಸ್ಮಾ ಇಲ್ಲದೇ ಇದ್ರೂ ಇನ್ಫೆಕ್ಷನ್ ಆದಾಗ ನಮ್ಮ ಶ್ವಾಸನಾಳಗಳು ಕಿರಿದಾಗತ್ತೆ, ಆಗ ಫ್ಲೂಟ್ ಎಫೆಕ್ಟು, ಗಾಳಿ ಸಣ್ಣ ನಾಳಗಳದ್ದು ಹೋದಾಗ ಸೌಂಡ್ ಬರುತ್ತೆ, ಸುಯಿ ಅಂತ ಹೈ ಫ್ರೀಕ್ವೆನ್ಸಿ ಸೌಂಡ್ ಬರುತ್ತೆ. ಎದೆ ನೋವು ಬರ್ಬೋದು, ಯಾಕಂದರೆ ನಮ್ಮ ಶ್ವಾಸಕೋಶ ಲೈನಿಂಗ್ ಕೂಡ ಇನ್ಫೆಕ್ಷನ್ ಆಗುತ್ತೆ. ಪ್ಲೂರೈಟಿಸ್ ಆದಾಗ ಇಲ್ಲಿ ನೋವು ಬರುತ್ತೆ, ಕಂಟಿನ್ಯೂಸ್ ಇರುತ್ತೆ ಪೇನು. ಊಟ ಸೇರೋದು, ಸುಸ್ತಾಗೋದು ಎಲ್ಲ ಆಗ್ಬೋದು. ಯೂಶ್ವಲಿ ಬ್ಯಾಕ್ಟೀರಿಯಾದಿಂದ ಆಗುತ್ತೆ. ಇದರಲ್ಲಿ ತುಂಬ ಥರ ಇದೆ, ಬಟ್ ಯೂಶ್ವಲಿ ಇಟ್ ಇಸ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಂದ್ಬಿಟ್ಟು ಬ್ಯಾಕ್ಟೀರಿಯಾದಿಂದ. ಆಗ ನಾವು ಇದು ನ್ಯೂಮೋನಿಯಾದಿಂದ ಸತ್ತ ಒಂದು ವ್ಯಕ್ತಿಯ ಆಲ್ವಿಯೋಲೆ ನೋಡಿದರೆ, ಆಲ್ವಿಯೋಲೆ ಫುಲ್ ಖಾಲಿ ಇರಬೇಕು, ಇಲ್ಲಿಗೆ ಗ್ಯಾಸ್ ಹೋಗಲಿಕ್ಕೆ. ಇಲ್ಲೆಲ್ಲ ತುಂಬ ಸೆಲ್ಸ್ ಬಂದುಬಿಟ್ಟಿದೆ. ಬ್ಯಾಕ್ಟೀರಿಯಾ ಮತ್ತು ಬ್ಯಾಕ್ಟೀರಿಯಾ ಸಾಯಿಸಲಿಕ್ಕೆ ನಮ್ಮ ದೇಹದ ವೈಟ್ ಬ್ಲಡ್ ಸೆಲ್ ಬಂದಾಗ ಪೂರ್ತಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈ ರೀತಿ ಆದಾಗ ಏನಾಗುತ್ತೆ, ಗಾಳಿ ಬರಲಿಕ್ಕೆ ಹೋಗಲಿಕ್ಕೆ ಜಾಗನೇ ಇಲ್ಲ. ಆದ್ದರಿಂದ ಏನಾಗುತ್ತೆ, ಆ ಭಾಗ ನಮ್ಮ ಉಸಿರಾಡುವ ಪ್ರಕ್ರಿಯೆಯಲ್ಲಿ ಅದು ಪಾಲ್ಗೊಳ್ಳೋದಿಲ್ಲ. ಸೊ ಇಷ್ಟು ಭಾಗ ಪಾಲ್ಗೊಳ್ಳಲ್ಲ ಅಂದರೆ ಬೇರೆ ಭಾಗ ಜಾಸ್ತಿ ಕೆಲಸ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಉಸಿರಾಟದ ಗತಿ ಜಾಸ್ತಿ ಆಗುತ್ತೆ, ವೇಗವಾಗಿ ಜಾಸ್ತಿ ಉಸಿರಾಡಲಿಕ್ಕೆ ಶುರು ಮಾಡುತ್ತೆ. ಬ್ರಾಂಕೋನ್ಯೂಮೋನಿಯಾ ಅಂದರೆ
ಪ್ಯಾಚಿ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ, ಇಲ್ಲೊಂದು ಸ್ವಲ್ಪ ಯೂಶಲಿ 2-3 ಕಡೆ ಆಗುತ್ತೆ. ಇದಕ್ಕೆ ಬ್ರಾಂಕೋ ನ್ಯೂಮೋನಿಯಾ ಅಂತೀವಿ. ಇನ್ನೊಂದು ಲೋಬಾರ್ ನ್ಯೂಮೋನಿಯಾ. ಲೋಬ್ ಅಂದರೆ ನಮ್ಮ ಶ್ವಾಸಕೋಶನ ನಾವು ಬೇರೆ ಬೇರೆ ಲೋಬ್ ಅಂತ, ಇದು ಅಪ್ಪರ್ ಲೋಬು, ಇದು ಮಿಡ್ ಲೋಬು, ಇದು ಲೋವರ್ ಲೋಬು, ಈ ರೀತಿ ಡಿವೈಡ್ ಮಾಡ್ತೀವಿ. ಇದು ಒಂದು ಲೋಬ್ ಮಾತ್ರ ಅಫೆಕ್ಟ್ ಆಗುತ್ತೆ. ಯೂಶಲಿ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಇರುತ್ತೆ, ಒಂದು ಲೋಬ್ ಮಾತ್ರ ಅಫೆಕ್ಟ್ ಆಗುತ್ತೆ. ನಾವು ಕ್ಷಕಿರಣದ ಮೂಲಕ ನೋಡಿದಾಗ ಈ ರೀತಿ ಕಾಣುತ್ತೆ. ಇದು ಬ್ಲ್ಯಾಕ್ ಕಾಣಿಸಿದ್ರೆ ಗಾಳಿ ಹೋಗ್ತಾ ಇದೆ ಅಂತ. ಈ ಭಾಗದಲ್ಲಿ ಕಫ ಮತ್ತು ನಮ್ಮ ದೇಹದ ವೈಟ್ ಬ್ಲಡ್ ಸೆಲ್ಸು ಎಲ್ಲ ಸೇರಿಕೊಂಡು, ಬ್ಯಾಕ್ಟೀರಿಯಾ ಸೇರಿಕೊಂಡು ಈ ಭಾಗದಲ್ಲಿ ಶ್ವಾಸಕೋಶಕ್ಕೆ ಆಗ್ತಾನೆ ಇಲ್ಲ. ಇದು ಒಂಥರ ನ್ಯೂಮೋನಿಯಾ. ಇವೆಲ್ಲ ನ್ಯೂಮೋನಿಯಾದ ಎಕ್ಸಾಂಪಲ್ಸು. ಇತ್ತೀಚೆಗೆ ನೀವು ಕೇಳಿರ್ಬೋದು ಸ್ವೈನ್ ಫ್ಲೂ ಅಥವಾ H1N1 ಬಂತು ಅಂತ. ಸ್ವೈನ್ ಫ್ಲೂನಲ್ಲಿ ಮೋಸ್ಟ್ ಆಫ್ ದ ಡೆತ್ ಆಗಿದ್ದು ವೈರಲ್ ನ್ಯೂಮೋನಿಯಾದಿಂದ. ಅವಾಗೇನಾಗ್ತಿತ್ತು ಅಂದರೆ ಸ್ವಲ್ಪ ಶುರು ಆಗಿದ್ದು ಪ್ರತಿದಿನ ಜಾಸ್ತಿ ಆಗ್ತಾ ಹೋಗಿ 2 ಕಡೆ ಲಂಗ್ಸ್ನು ತುಂಬ ಅಫೆಕ್ಟ್ ಮಾಡಿಬಿಡೋದು. ಅದರಿಂದ ಮೋಸ್ಟ್ ಆಫ್ ದ ಡೆತ್ ಅಕ್ಕರ್ಡ್ ಬಿಕಾಸ್ ಆಫ್ ವೈರಲ್ ನ್ಯೂಮೋನಿಯಾ ಇನ್ ಸ್ವೈನ್ ಫ್ಲೂ. ಅಥವಾ ಸಾರ್ಸಲ್ಲೂ ಅಷ್ಟೇ ಶ್ವಾಸಕೋಶ ಅಫೆಕ್ಟ್ ಆಗಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಸಾರ್ಸ್ ಬಂದಿತ್ತು ಕೆಲವು ವರ್ಷದಿಂದ, ನಿಮ್ಗೆ ಗೊತ್ತಿರಬೇಕು. ಅವೆರಡರಲ್ಲೂ ಅಫೆಕ್ಟ್ ಆಗುತ್ತೆ. ಇನ್ನು ಟ್ರೀಟ್ಮೆಂಟ್ ನ್ಯೂಮೋದಲ್ಲಿ ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಆ್ಯಂಟಿಪೈರೆಟಿಕ್ ಅಂದರೆ ಜ್ವರದ ಬಗ್ಗೆ, ಜ್ವರ ಕಡಿಮೆ ಆಗಲಿಕ್ಕೆ ಉದಾಹರಣೆಗೆ ನಮ್ಮ ಪ್ಯಾರಾಸೆಟಮಾಲ್ ಮುಂತಾದು. ಚೆಸ್ಟ್ ಫಿಸಿಯೋಥೆರಪಿ ಮಾಡ್ತೀವಿ. ಇದು ಸಿಂಪಲ್ಲು ಇದು ಫಿಸಿಕ್ಸು. ನಮ್ಮದು ಕಫ ಇಲ್ಲಿ ಮೇಲಿಂದ ಹೊರಗಡೆ ಹಿಂಗೆ ಹೋಗಬೇಕು, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಹೊರಗಡೆ ಹೋಗಬೇಕು. ಇಲ್ಲಿ ಕಫ ಕಟ್ಟಿದೆ. ಸೊ ಏನು ಮಾಡೋದು, ಈ ಭಾಗ ಮೇಲೆ ಬರೋಂಗೆ, ಉದಾಹರಣೆಗೆ ಇಲ್ಲಿ ಎಡಗಡೆ ಕೆಳಗಡೆ ಕಫ ಸೇರಿಕೊಂಡಿದೆ. ಸೊ ನಾವು ರೋಗಿನ ಎಡಭಾಗ ಮೇಲೆ ಬರೋಂಗೆ ಮಲಗಿಸಿ ಸ್ವಲ್ಪ ಕಾಲು ಎತ್ತರ ಮಾಡಿದರೆ ಸ್ವಲ್ಪ ಅದನ್ನ ತಟ್ತೀವಿ ಕೈಯಲ್ಲಿ. ಸುಮ್ಮನೆ ಈ ಥರ ಬೆನ್ನು ತಟ್ಟದಾಗೆ ತಟ್ತಾ ಹೋದರೆ ಕಫ ಲೂಸ್ ಆಗುತ್ತೆ. ಶ್ವಾಸನಾಳದಲ್ಲಿರೋ ಕಫ ಲೂಸಾಗಿ ಮೇನ್ ನಾಳಕ್ಕೆ ಬರುತ್ತೆ. ಮೇನ್ ನಾಳಕ್ಕೆ ಬಂದಾಗ ಕೆಮ್ಮಿನ ಮೂಲಕ ಹೊರಗಡೆ ಬರುತ್ತೆ. ಸೊ ಚೆಸ್ಟ್ ಫಿಸಿಯೋಥೆರಪಿ ಕೂಡ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಇನ್ನು ಎಕ್ಸ್ಪೆಕ್ಟೋರೆಂಟ್ ಅಂದರೆ ಎಕ್ಸ್ ಅಂದರೆ ಹೊರಗಡೆ, ಪೆಕ್ಟೋ ಅಂದರೆ ಚೆಸ್ಟ್, ಎಕ್ಸ್ಪೆಕ್ಟೋರೆಂಟ್ ಅಂದರೆ ಹೊರಗಡೆ ಕಫ ಹೊರಗೆ ಬರುವಂಥ ಮಾಡುವಂಥ ಕ್ರಿಯೆಗಳು. ಉದಾಹರಣೆಗೆ ಸ್ಟೀಮ್ ಇನ್ಲೇಷನ್, ಹಬೆ ಉಸಿರಾಡೋದು, ಅಥವಾ ಮೋಸ್ಟ್ ಆಫ್ ದ ಕಾಫ್ ಸಿರಪ್ಸು. ನಾವು ಕಾಫ್ ಸಿರಪಲ್ಲಿ ನೋಡಿರ್ಬೇಕು, ನೀವು ಪೂರ್ತಿ ಹೆಸರು ನೋಡಿದರೆ XYZ ಎಕ್ಸ್ಪೆಕ್ಟರೆಂಟ್ ಅಂತಿರುತ್ತೆ. ಇದು ಲ್ಯಾಟಿನ್ ವರ್ಡ್. ಎಕ್ಸ್ಪೆಕ್ಟರೆಂಟ್ ಅಂದರೆ ಕಫ ಹೊರಗೆ ಬರೋ ಥರ. ಜೊತೆಗೆ ಅಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಆಗ್ತಿದ್ದಾಗ, ನಮ್ಮ ಆಕ್ಸಿಜನ್, ಗಾಳಿಲಿರೋ ಆಕ್ಸಿಜನ್ ಸಾಲದೇ ಇದ್ದಾಗ ಹೊರಗಡೆಯಿಂದ ನಾವು ಆಕ್ಸಿಜನ್ ಕೊಡಬೇಕಾಗ್ಬೋದು, ಫ್ಲೂಯಿಡ್ಸ್ ಹೊರಗಡೆಯಿಂದ ಕೊಡಬೇಕಾಗ್ಬೋದು. ಅಲ್ಲದೆ ಇನ್ನೂ ಕಷ್ಟ ಆದರೆ ವೆಂಟಿಲೇಟರ್ ಅಂತ ಹಾಕ್ತೀವಿ. ವೆಂಟಿಲೇಟರ್ ಅಂದರೆ ಒಂದು ಸಣ್ಣ ಟ್ಯೂಬ್ ಹಾಕಿ ಅಥವಾ ಇಲ್ಲೊಂದು ಸಣ್ಣ ಹೋಲ್ ಮಾಡಿ ಮಷೀನ್ ಉಸಿರಾಡುತ್ತೆ. ನಮ್ಗೆ ಜೋರಾಗಿ ಉಸಿರಾಡೋಕ್ಕೆ ಆಗದೇ ಇದ್ದಾಗ ರೋಗಿಗೆ ಮಷೀನೇ ಉಸಿರಾಡುತ್ತೆ. ಅವೆಲ್ಲ ಬೇಕಾಗ್ಬೋದು. ಇಷ್ಟೆಲ್ಲ ಮಾಡಿದ್ರೂ ನ್ಯೂಮೋನಿಯಾದಿಂದ ಡೆತ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ. ಎಸ್ಪೆಷಲಿ ಬಿಲೋ 1 ಇಯರ್ ಮತ್ತು ತುಂಬ ವಯಸ್ಸಾದವರಲ್ಲಿ ನ್ಯೂಮೋನಿಯಾ ಬಂದರೆ ಡೆತ್ ರೇಟ್ ಇಸ್ ಕ್ವೈಟ್ ಹೈ. ಇನ್ನೊಂದು ನ್ಯೂಮೋನಿಯಾ ಇದೆ, ನಾನು ಆಗಲೇ ಹೇಳಿದ್ದು ತುಂಬ ಕಾಮನ್ನು, ಸೀರಿಯಸ್ ಆಗುತ್ತೆ, ತುಂಬ ಚಳಿ ಜ್ವರ ಬರುತ್ತೆ, ಗೊತ್ತಾಗ್ಬಿಡುತ್ತೆ. ವಾಕಿಂಗ್ ನ್ಯೂಮೋನಿಯಾ ಅಂತ. ಏನಿದು ವಾಕಿಂಗ್ ನ್ಯೂಮೋನಿಯಾ ಅಂದರೆ, ನ್ಯೂಮೋನಿಯಾ ವಾಕ್ ಮಾಡಲ್ಲ. ನ್ಯೂಮೋನಿಯಾ ಬಂದ ರೋಗಿ ಓಡಾಡ್ಕೊಂಡಿರ್ತಾನೆ, ಆದರೆ ಒಳಗಡೆ ನ್ಯೂಮೋನಿಯಾ ಇರುತ್ತೆ. ದಿಸ್ ಈಸ್ ಡ್ಯೂ ಟು ಏಟಿಪಿಕಲ್ ಥಿಂಗ್ಸ್, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಈ ರೀತಿ. ಯೂಶ್ವಲಿ ಮಧ್ಯವಯಸ್ಕರಲ್ಲಿ ಬರುತ್ತೆ, 25-40 ವರ್ಷದಲ್ಲಿ ಬರುತ್ತೆ. 4-5 ವಾರದಿಂದನೂ ಕೆಮ್ಮಿದೆ, ಕಮ್ಮಿ ಆಗ್ತಿಲ್ಲ ಅಂತ ಕಫ ಪರೀಕ್ಷೆ ಮಾಡಿದಾಗ ನಮಗೆ ಈ ರೀತಿ ಮೈಕೋಪ್ಲಾಸ್ಮಾ ಕಾಣುತ್ತೆ. ಯಾಕಂದರೆ ಪೀಪಲ್ ದೇ ಡು ನಾಟ್ ಅಪಿಯರ್ ಟು ಬಿ ವೆರಿ ಸಿಕ್. ರೆಗ್ಯುಲರ್ ನ್ಯೂಮೋನಿಯಾದಲ್ಲಿ ಲೋಬಾರ್ ನ್ಯೂಮೋನಿಯಾ, ಬ್ರಾಂಕೋ ನ್ಯೂಮೋನಿಯಾ, ಪರ್ಸನ್ ಇಸ್ ವೆರಿ ಸಿಕ್. ಸೊ ರೋಗಿಗೂ ಗೊತ್ತಾಗುತ್ತೆ, ವೈದ್ಯರಿಗೂ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ನೆಗ್ಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಇವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರ್ಬೋದು, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಅವೆಲ್ಲ ಕೆಲವು ಎಕ್ಸಾಂಪಲ್ಸು. ಇನ್ನು ಸ್ಪೆಸಿಫಿಕ್ ಡಿಸೀಸ್ ಟ್ಯೂಬರ್ಕ್ಯುಲೋಸಿಸ್. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ಸು ಇನ್ನೂ ಹಾಗೆ ಉಳ್ಕೊಂಡಿದೆ, ಇನ್ನೂ ತುಂಬ ಕೇಸಸ್ ಬರ್ತಾಯಿದೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ವೆರಿ, ವಿ ನೋ ಯಾವುದರಿಂದ ಬಂತು ಅಂತ ಗೊತ್ತು, ಅದಕ್ಕೆ ಔಷಧಿ ಏನು ಅಂತ ಗೊತ್ತು. ಆದರೆ ಯಾಕೆ ಅದು ವಾಸಿ ಆಗ್ತಿಲ್ಲ ನೋಡೋಣ. ಟ್ಯೂಬರ್ಕ್ಯುಲೋಸಿಸ್ ಇಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ನ್ಯೂಮೋನಿಯಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ. ಅದರ ಸ್ಪೆಷಾಲಿಟಿ ಏನು ಅಂದರೆ, ಅದು ತುಂಬ ಸ್ಲೋ ಆಗಿ ಬೆಳೆಯುತ್ತೆ ದೇಹದಲ್ಲಿ. ಆದ್ದರಿಂದ ಗೊತ್ತಾಗೋಷ್ಟರಲ್ಲಿ ಯೂಶಲಿ ತುಂಬ ವಾರಗಳು, ತಿಂಗಳುಗಳಾಗಿರುತ್ತೆ. ಬೇರೆ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಆದರೆ, ಸರ್ ಮೊನ್ನೆಲ್ಲ ಚೆನ್ನಾಗಿದ್ರು ಸರ್, 2 ದಿವಸ ಸ್ವಲ್ಪ ಕೆಮ್ಮು ಇದು ಅಂದರು, ಚಳಿ ಸ್ವಲ್ಪ ಜ್ವರ ಅಂದರು, ಈಗ ತುಂಬ ಜಾಸ್ತಿ ಆಗಿದೆ, ದಿನಗಳಲ್ಲಿರುತ್ತೆ. ಇದು 2-3 ವಾರದಿಂದ ಕೆಮ್ಮಿದೆ, 3 ತಿಂಗಳಾಯಿತು ಸರ್, ಸ್ವಲ್ಪ ವೆಯ್ಟ್ ಕಮ್ಮಿ ಆಗ್ತಾಯಿದೆ, ಊಟ ಸೇರ್ತಾ ಇಲ್ಲ, ಸಣ್ಣ ಜ್ವರ ಬರುತ್ತೆ, ಹೀಗೆ ಎಲ್ಲ ಕ್ರಮೇಣ ಬಟ್ ಕನ್ಸಿಸ್ಟೆಂಟಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ, ಇದು ದೇಹದ ಆಲ್ಮೋಸ್ಟ್ ಎಲ್ಲ ಅಂಗಗಳನ್ನ ಅಫೆಕ್ಟ್ ಮಾಡ್ಬೋದು. ಅದು ಸ್ಕಿನ್ ಇರ್ಬೋದು, ಬ್ರೈನ್ ಇರ್ಬೋದು, ಕಣ್ಣಿರ್ಬೋದು, ನೀವು ಯಾವುದೇ ಅಂಗ ನೆನೆಸ್ಕೊಳ್ಳಿ, ಕೂದಲು ಬಿಟ್ಟು ಎಲ್ಲ ಅಂಗಗಳನ್ನೂ
ಅಫೆಕ್ಟ್ ಮಾಡೋ ಶಕ್ತಿ ಇರೋದು ನಮ್ಮ ಕ್ಷಯ ರೋಗಕ್ಕೆ ಮಾತ್ರ. ಆದರೆ ಒಬ್ಬರಿಂದ ಒಬ್ರಿಗೆ ಬರೋದು ಟಿ ಬಿ ಇರುತ್ತಲ್ಲ, ಅದು ಲಂಗ್ಸಲ್ಲಿದ್ದರೆ ಮಾತ್ರ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ಬೇರೆ ಥರ ಇದ್ದಿದ್ದು ಒಬ್ಬರಿಂದ ಒಬ್ರಿಗೆ ಬರೋಲ್ಲ. ಇದೇನು ಹೊಸ ಕಾಯಿಲೆ ಅಲ್ಲ, ನೂರಾರು ವರ್ಷದಿಂದ ಗೊತ್ತಿರೋ ಕಾಯಿಲೆ. ನಮ್ಮ ದೇಶದಲ್ಲೂ ಕ್ಷಯ ಅಂತ ಹೆಸರಿಟ್ಟು, ಯಾಕಂದರೆ ರೋಗಿ ಕ್ಷಯಿಸ್ತಾ ಹೋಗ್ತಾನೆ, ಸಣ್ಣ ಆಗ್ತಾ ಹೋಗ್ತಾನೆ, ಅದರಿಂದ ಕ್ಷಯ ಅಂತ ಹೆಸರಿಟ್ಟು ತುಂಬ ವರ್ಷಗಳಿಂದ ಗೊತ್ತಿರೋ ಕಾಯಿಲೆ. ಆದರೆ 1865 ಜೀನ್ ಆ್ಯಂಟನಿ ಪ್ರೂವ್ಡ್ ದಟ್ ಇಟ್ ಈಸ್ ಕಂಟೇಜಿಯಸ್, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ. ರಾಬರ್ಟ್ ಕಾಕ್ ಅನ್ನೋನು 1882ನಲ್ಲಿ 130-140 ವರ್ಷದ ಹಿಂದೆ ಕಂಡುಹಿಡಿದ, ಇದರಿಂದ ಬರುತ್ತೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಈ ರೀತಿ ನಮ್ಗೆ ಗೊತ್ತಾದಾಗ ನಮ್ಮ ಫೀಲ್ಡಲ್ಲಿ ವಾಸಿ ಆಗಿಬಿಡ್ಬೇಕಾಗಿತ್ತು, ಇಷ್ಟೊತ್ತಿಗೆ ಜಗತ್ತಿನಲ್ಲಿ ಎಲ್ಲೂ ಇರಬಾರ್ದಾಗಿತ್ತು. ಫಸ್ಟ್ ಡ್ರಗ್ ವಾಸ್ ಫೌಂಡ್ ಇನ್ 1943. ಕಡಿಮೆ ಆಗ್ತಾ ಹೋಗಿತ್ತು ಅಮೇರಿಕಾದಲ್ಲಿ. ಆದರೆ HIV ಬಂದ ತಕ್ಷಣ, ಏಡ್ಸ್ ಕಾಯಿಲೆ ಬಂದ ತಕ್ಷಣ ಅಮೇರಿಕಾದಲ್ಲಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಇನ್ನು ನಮ್ಮ ದೇಶದಲ್ಲಿ ಮೊದಲಿಂದ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶ ಇಲ್ಲಿದೆ, ಇಲ್ಲೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಆಫ್ರಿಕಾದಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ, ನಮ್ಮ ದೇಶದಲ್ಲಿ ಇನ್ನೂ ತುಂಬ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಟಿ ಬಿ ಇರೋದು ಒಂದು ಸ್ಲೋ ಆಗಿ ಬರೋದರಿಂದ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಕಂಡಿಡಿದ ಮೇಲೆ ಕೂಡ ಕನಿಷ್ಠ 6 ತಿಂಗಳ ಔಷಧಿ ಬೇಕಾಗತ್ತೆ. ಯಾಕಂದರೆ ಅದು ತುಂಬ ಸ್ಲೋ ಆಗಿ ಡಿವೈಡ್ ಆಗೋ ಬ್ಯಾಕ್ಟೀರಿಯಾ, ಅದರಿಂದ ನಾವು ಅದಕ್ಕೆ ಔಷಧಿ ಜಾಸ್ತಿ ದಿವಸ ಕೊಡಬೇಕಾಗತ್ತೆ. ರೋಗಿಗಳೇನು ಮಾಡ್ತಾರೆ, 1 ತಿಂಗಳು 2 ತಿಂಗಳು ತೊಗೋತಾರೆ. ಎಲ್ಲ ಕಮ್ಮಿ ಆಯಿತು, ಜ್ವರ ಕಮ್ಮಿ ಆಯಿತು, ವೇಟ್ ಸ್ವಲ್ಪ ಜಾಸ್ತಿ ಆಗಿ ಶುರು ಆಯಿತು, ಅಯ್ಯೋ ಇನ್ನು ಮತ್ತೆ ಯಾರು ತೊಗೊಳ್ಳೋರು, ಡಾಕ್ಟ್ರೇನು ಹೇಳ್ತಾನೆ ಇರ್ತಾರೆ ಅಂತ ಬಿಟ್ಬಿಡ್ತಾರೆ. ಆ ಬ್ಯಾಕ್ಟೀರಿಯಾ ನಮಗಿಂತ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣು ಜೀವಿಗಳಿವೆ ಅಲ್ಲ, ನಮ್ಮಷ್ಟು ದೊಡ್ಡದಿರಲೇ ಇರ್ಬೋದು, ಬಟ್ ದೇ ಆರ್ ಮೋರ್ ಇಂಟೆಲಿಜೆಂಟ್. ಅರ್ಧಂಬರ್ಧ ಔಷಧಿ ತೊಗೊಂಡ್ರೆ ದೇ ಲರ್ನ್ ಹೌ ಟು ಟ್ಯಾಕಲ್ ದ ಮೆಡಿಸಿನ್ ಇಟ್ ಸೆಲ್ಫ್. ಸೊ ದೇ ಡೆವಲಪ್ ಡ್ರಗ್ ರೆಸಿಸ್ಟೆನ್ಸ್. ಡ್ರಗ್ ರೆಸಿಸ್ಟೆಂಟ್ ಅಂದರೆ ನೀವು ಆಮೇಲೆ ಔಷಧಿ ಕೊಟ್ಟಿರೋದು ವಾಸಿ ಆಗಲ್ಲ, ಮತ್ತೆ ಬರುತ್ತೆ. ಮತ್ತೆ ಬಂದಾಗ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ MDR ಅಂತೀವಿ. ಇನ್ನೂ ಕೆಲವರು ಮತ್ತೆ ಈ ರೀತಿ ಸ್ವಲ್ಪ ತೊಗೊಳ್ಳೋದು ಬಿಡೋದು, ಸ್ವಲ್ಪ ತೊಗೊಳ್ಳೋದು ಬಿಡೋದು ಮಾಡಿದರೆ XDR ಅಂತ ಬರುತ್ತೆ, ಎಕ್ಸ್ಟ್ರೀಮ್ಲಿ ಡ್ರಗ್ ರೆಸಿಸ್ಟೆಂಟು. ಅವಾಗೇನಾಗತ್ತೆ, ಅವ್ರಿಗೂ ತೊಂದರೆ ಅಲ್ಲದೆ. ಈಗ ನನಗೆ MDR TB ಇದ್ದರೆ ನಾನು ಕೆಮ್ಮಿದಾಗ ಬರೋ ಕಣಗಳು, ಸೂಕ್ಷ್ಮಾಣು ಜೀವಿಗಳಿರುತ್ತಲ್ಲ, ಗಾಳೀಲಿ ಬರುತ್ತೆ. ಅದು ನಿಮ್ಮ ದೇಹಕ್ಕೆ ಬಂದರೆ ನಿಮಗೆ ಡೈರೆಕ್ಟಾಗಿ ನೀವೆಲ್ಲ ಚೆನ್ನಾಗಿದ್ದು ಔಷಧಿ ತೊಗೊಳಕ್ಕೆ ತಯಾರಿರ್ಬೋದು, ಬಟ್ ನಿಮ್ಮ ದೇಹಕ್ಕೆ ಬರುವಾಗಲೇ ಅದು MDR ಆಗಿ ಬಂದುಬಿಡುತ್ತೆ. ಅದರಿಂದ ಇಟ್ ಹಸ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್. ಜೊತೆಗೆ ಕುಡಿತಾ ಇರೋರಲ್ಲಿ, ಸ್ಮೋಕರ್ಸಲ್ಲಿ ಲಂಗ್ ಹಾಳಾಗಿರುತ್ತೆ, ಅಥವಾ ಏಡ್ಸ್ ಕಾಯಿಲೆ ಇದ್ದವರಲ್ಲಿ TB ಬರೋದು ಜಾಸ್ತಿ, ಬಂದಾಗ ವಾಸಿ ಆಗಲ್ಲ. ಅಲ್ಲದೆ ಇತ್ತೀಚೆಗೆ ನಾವು ನೋಡ್ತಿರೋದಂದರೆ ಡಯಾಬಿಟಿಸು ಕಂಟ್ರೋಲ್ ಇಲ್ಲದೆ ಇದ್ದರೆ TB ಕೂಡ ಜಾಸ್ತಿ ಆಗುತ್ತೆ. ಇಂಡಿಯಾ ಹ್ಯಾಸ್ ಗಾಟ್ ಅ ಹೈಯೆಸ್ಟ್ TB ಬರ್ಡನ್ ಗ್ಲೋಬಲಿ. ಆಲ್ಮೋಸ್ಟ್ 20% ಆಫ್ ಹೋಲ್ ವರ್ಲ್ಡ್ ಕೇಸಸ್ ನಮ್ಮ ದೇಶದಲ್ಲೇ ಇದೆ. ದಿಸ್ ಎ ಟಿಪಿಕಲ್ TB ಪೇಷಂಟ್. ನಮ್ಮ ದೇಶದವ್ರಿಗೆ ಇದನ್ನ ಏನೂ ಹೇಳಬೇಕಾಗಿಲ್ಲ. ಬಟ್ TB ಅಂದ ತಕ್ಷಣ ಹೆದರಬೇಕಾಗಿಲ್ಲ. ಒಂದು ಕಾಲದಲ್ಲಿ ಇತ್ತು TB ಅಂದರೆ ಇನ್ನೇನು ಡೆತ್ ಇದ್ದಾಗೆ, ಅದು ಏನೂ ಮಾಡೋಕ್ಕಾಗಲ್ಲ, ಊರವ್ರಿಗೆ ಅಸೈಲಮ್ ಕಟ್ಟಿಸಿ ಅಲ್ಲಿ ಬಿಟ್ಬಿಡ್ತಿದ್ರು. ಈಗ ಮನೆಯಲ್ಲೇ ಇದು ಮಾಡಿ ಕರೆಕ್ಟಾಗಿ ಔಷಧಿ ತೊಗೊಂಡ್ರೆ ಯು ಕ್ಯಾನ್ ಆಫರ್ ವೆರಿ ಗುಡ್ ಕ್ಯೂರ್ಸ್. ಬಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, 2 deaths every 3 minutes in India, even today. This is 2005. TB ನಾನು ಆಗಲೇ ಹೇಳ್ದಂಗೆ ಇಟ್ ಕ್ಯಾನ್ ಅಫೆಕ್ಟ್ ಬೋನ್, ವಾಯ್ಸ್ ಬಾಕ್ಸ್, ಬ್ರೈನ್, ಲಿಂಫ್ ನೋಡ್ಸ್, ಲಂಗ್ಸು, ಕಿಡ್ನಿ, ಎಲ್ಲ ಇದಕ್ಕೆ. ಕೂದಲೊಂದು ಬಿಟ್ಟು ನೀವು ಎಲ್ಲ ಅಂಗಗಳಿಗೂ TB ಬರಲಿಕ್ಕೆ ಸಾಧ್ಯ ಇದೆ. TB ಬಂದಾಗ ಅದು ಬೆಳೀತಾ ಹೋಗುತ್ತೆ ಸ್ಲೋ ಆಗಿ. ಸೊ ಹೋಲ್ ಆಗುತ್ತೆ, ವಿ ಕಾಲ್ ಇಟ್ ಕ್ಯಾವಿಟಿ. ಆ ಕ್ಯಾವಿಟಿಲಿ ಬ್ಯಾಕ್ಟೀರಿಯಾ ಕುತ್ಕೊಂಡ್ಬಿಡುತ್ತೆ. ಇನ್ನೊಂದು TB ಏನು ಮಾಡುತ್ತೆ, ನಮ್ಮ ಸೆಲ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ರೆ ಬೇರೆ ನಮ್ಮ ಜೀವ ಪ್ರತಿರೋಧಕ, ನಮ್ಮ ದೇಹದ ಇಮ್ಯುನೋಗ್ಲೋಬುಲಿನ್ಗಳಿಗೆ, ಬೇರೆ ಸೆಲ್ಗಳಿಗೆ ಗೊತ್ತಾಗ್ದಂಗೆ ಅದು ಕೂತ್ಕೊಂಡ್ಬಿಟ್ಟಿರುತ್ತೆ. ದಿಸ್ ಇಸ್ TB ಬ್ಯಾಕ್ಟೀರಿಯಾ. ಇದು ಸ್ಟೇನ್ ಮಾಡಿರೋದು, ಕಲರ್ ಹಾಕಿರೋದು, ಆ್ಯಸಿಡ್ ಫಾಸ್ಟ್ ಬೆಸ್ಲೆ ಅಂತೀವಿ, ಕಫದಲ್ಲಿ ಕಾಣಿಸ್ತಾ ಇರೋದು ಇದು. ಇದು ಅಷ್ಟೇ, ಕಫ ಪರೀಕ್ಷೆ ಮಾಡಿದಾಗ TB ಬ್ಯಾಕ್ಟೀರಿಯಾಗಳು. ಅಲ್ಲದೆ ಈಗ ಬೇರೆ ಮೆಥಡ್ಗಳಿದೆ. ಎಕ್ಸ್ರೇ ಮಾಡ್ತೀವಿ, ಇದು ನಾರ್ಮಲ್ ಎಕ್ಸ್ರೇ, ಇದು TB ಬಂದಿರೋ ಎಕ್ಸ್ರೇ, TB ಇದೆ ಆ ಭಾಗದಲ್ಲಿ. ಇನ್ನೊಂದು ಟೆಸ್ಟ್ ಮಾಡ್ತೀವಿ, MANTO ಟೆಸ್ಟ್ ಅಂತ. ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೀವಿ ಫೋರ್ ಆರ್ಮ್ ಮೇಲೆ. ಅದು TBಗೆ ಸಂಬಂಧಪಟ್ಟ ಒಂದು ಅಲ್ಲಿಂದ ಇದು ಮಾಡಿರೋದು, TB ಬ್ಯಾಕ್ಟೀರಿಯಿಂದ ತೆಗೆದಿರೋದು ಒಂದು ಇದು. ಅದರಲ್ಲಿ TB ಇದಿರಲ್ಲ, ಜೀವಂತ ಏನೂ ಇರಲ್ಲ. ಅದು ಕೊಟ್ಟಾಗ ಏನಾಗುತ್ತೆ, TB ಇದ್ದರೆ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಇಷ್ಟು ಅಗಲ ಗೊತ್ತಾಗುತ್ತೆ. MANTO ಟೆಸ್ಟ್ ಮಾಡಿದಾಗ ಕಫದಲ್ಲಿ ಬಂದರೆ ಬೆಸ್ಟು. TB ಆ್ಯಕ್ಚುಲಿ ಬ್ಯಾಕ್ಟೀರಿಯಾನ ಕಾಣುತ್ತೆ,
ಇಟ್ ಈಸ್ 100% ಪ್ರೂಫ್ ದಟ್ ಯು ಗಾಟ್ ಟಿ ಬಿ. ಎಷ್ಟೋ ಸಲ ಏನಾಗುತ್ತೆ, ಕಫದಲ್ಲಿ ಬಂದು ಅದು ಹೊರಗಡೆ ಬರೋರು ಈಗಿನ ಕಾಲದಲ್ಲಿ ಎಸ್ಪೆಷಲಿ ನಗರಗಳಲ್ಲಿ ಎಜುಕೇಟೆಡ್ ಇದರಲ್ಲಿ ಬೇಗ ಡಾಕ್ಟ್ರ್ ಹತ್ರ ಹೋದಾಗ ಕಫದಲ್ಲಿ ಕಾಣಿಸ್ಲಿಕ್ಕಿಲ್ಲ, ಆಗ ನಾವು ಬೇರೆ ಎಲ್ಲ ಮೆಥಡ್ಸ್ ಬೇಕಾಗತ್ತೆ. ಇದು ಟಿ ಬಿಯಿಂದ ಬೆನ್ನು ಮೂಳೆ ಹಾಳಾಗಿರೋದು. ಇನ್ನೊಂದು ಬಹಳ ಕಾಮನ್ನಾಗಿ ನಮ್ಗೆ ಬರ್ತಾ ಇರೋದು ಗ್ರಂಥಿಗಳು, ಲಿಂಫ್ ನೋಡ್ಸ್ ಅಂತ ಇರುತ್ತೆ. ಎಲ್ರಿಗೂ ಒಂಥರ ಪೊಲೀಸ್ ಮನ್ ಇದ್ದಂಗೆ, ಯಾವುದೇ ಬ್ಯಾಕ್ಟೀರಿಯಾ ಬಂದರೆ ಅಲ್ಲಿ ಹಿಡಿದಿಟ್ಬಿಡುತ್ತೆ. ಸೊ ಆಗ ಗಂಟು ದಪ್ಪ ಆಗುತ್ತೆ, ಪೇಯ್ನ್ ಇರಲ್ಲ. ಇಟ್ ಇಸ್ ಕಾಲ್ಡ್ ಕೋಲ್ಡ್ ಆಬ್ಸೆಸ್. ದಪ್ಪ ಆಗುತ್ತೆ, ನೋವಿರಲ್ಲ, ಆದರೆ ಬೇಗ ಕಮ್ಮಿ ಆಗಲ್ಲ. ನಾವೊಂದು ಸಣ್ಣ ಸೂಜಿ ಹಾಕಿ FNSC ಮಾಡಿದಾಗ ಟಿ ಬಿ ಇದೆ ಅಂತ ಗೊತ್ತಾಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಬರೋದು ಕೆಮ್ಮಿದಾಗ. ಕಫದಲ್ಲಿ ಟಿ ಬಿ ಆರ್ಗ್ಯಾನಿಸಮ್ ಇದ್ದರೆ, ನಾನು ಕೆಮ್ಮುವಾಗ ಸುಮ್ಮನೆ ಅಲ್ಲಿ ಇಲ್ಲಿ ಉಗಿಯೋದು ಮಾಡೋದು ಮಾಡಿದರೆ, ಸುಮ್ಮನೆ ಬಾಯಿ ಮುಚ್ಕೊಳ್ಳದೆ ಒಂದು ಕರ್ಚೀಫ್ ಅಥವಾ ಕೈನ ಅಡ್ಡಾಡದೆ ಸುಮ್ಮನೆ ಕೆಮ್ಮಿಬಿಟ್ರೆ ಎಲ್ಲ ಕಡೆ ಗಾಳೀಲಿ ಪಸರಿಸುತ್ತೆ. ಡ್ರಾಪ್ಲೆಟ್ ಅಂತೀವಿ, ಸಣ್ಣ 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 ಕಣಗಳು. ಅದು ಗಾಳೀಲಿ ಹಾರಾಡ್ತಿರುತ್ತೆ. ಅಲ್ಲಿರುವ ನೀರಿನ ಅಂಶ ಗಾಳಿಯಿಂದ ಒಣಗಿ ಹೋದ್ರೂ ಡ್ರಾಪ್ಲೆಟ್ಸ್ ಬ್ಯಾಕ್ಟೀರಿಯಾ ಎಷ್ಟೋ ದಿನಗಳ ಮಟ್ಟಿಗೆ ಅಲ್ಲಿರುತ್ತೆ. ನಾನಿಲ್ಲಿ ಕಫ ಉಗಿದ್ಬಿಟ್ಟು ನಂಗೆ ಟಿ ಬಿ ಇದ್ದು, ಓಪನ್ ಟಿ ಬಿ ಇದ್ದು ನಾನು ಉಗಿದು ಇಲ್ಲಿ ಕಸ ಗುಡಿಸೋವಾಗ ನಿಮಗೆಲ್ಲ ಅದು ಎಕ್ಸ್ಪೋಸ್ ಆಗ್ಬೋದು. ಅದರಿಂದ ಟಿ ಬಿ ಬರೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ತಮಾಷೆ ಅಂದರೆ, ಟಿ ಬಿ ಇವಾಗ ನಮ್ಮ ದೇಶದಲ್ಲಿ ಟೆಸ್ಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಟಿ ಬಿ ಬಂದುಬಿಟ್ಟಿರುತ್ತೆ, ಆದರೆ ಅದು ಕಾಣಿಸ್ಕೊಳ್ಳಲ್ಲ. ಅಂದರೆ ಇನ್ಫೆಕ್ಷನ್ ಆಗಿರುತ್ತೆ, ಅದು ಕಾಯಿಲೆ ಬಂದಿರಲ್ಲ. ಉದಾಹರಣೆಗೆ ವೈದ್ಯರನ್ನು ತಗೊಳ್ಳಿ, ಅಥವಾ ಈವನ್ ನಮ್ಮ ದೇಶದಲ್ಲಿರುವ ಸಾಮಾನ್ಯ ಜನರು, ನೀವು ಬಸ್ಸಲ್ಲಿ ಹೋದರೆ ಇದರಲ್ಲಿ ಹೋದರೆ ಯಾರೋ ಕೆಮ್ಮಿರ್ತಾರೆ, ಬಂದಿರ್ಬೋದು. ನಮ್ಮ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಬೇರೆ, ಈಗ ನ್ಯೂಮೋನಿಯಾನೂ ಹಾಗೆ ಆಗ್ಬೋದು. ಈಗ ನನಗೆ ನ್ಯೂಮೋನಿಯಾ ಇದು ಕೆಮ್ಮಿದಾಗ ನಿಮ್ಗೆ ಬರ್ಬೋದು. ಈಗ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ, ನೀವು ಬಂದಿದ್ದೀರಾ ನೋಡಲಿಕ್ಕೆ, ನ್ಯೂಮೋನಿಯಾ ಇದೆ, ಕೆಮ್ಮಿದಾಗ ಒಂದಿಷ್ಟು ಬ್ಯಾಕ್ಟೀರಿಯಾ ಹೊರಗೆ ಬರುತ್ತೆ, ಲಕ್ಷಗಟ್ಟಲೆ ಬರುತ್ತೆ. ನೀವು ಉಸಿರಾಡಿದಾಗ ಕೆಲವು ಖಂಡಿತ ಒಳಗೆ ಹೋಗಿರುತ್ತೆ. ನಿಮ್ಮ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಅದನ್ನು ಸಾಯಿಸಿಬಿಟ್ಟು ಮುಗಿಸ್ಬಿಡುತ್ತೆ. ಟಿ ಬಿ ಹಾಗಲ್ಲ, ನಿಮ್ಮ ದೇಹದಲ್ಲಿ ಅದು ಒಳಗಡೆ ಕೂತೇ ಇರ್ಬೋದು. ಕೋಟೆ ಒಳಗೆ ಬಂದು ಸುಮ್ಮನೆ ಅಡ್ಕೊಂಡು ಕೂತಿದ್ದಾನೆ ಕಳ್ಳ ಅನ್ನೋ ಥರ. ಇನ್ಯಾವಾಗಲೂ ನಿಮಗೆ ಪ್ರತಿರೋಧಕ ಶಕ್ತಿ ಕಡಿಮೆ ಆದಾಗ, ಉದಾಹರಣೆಗೆ ಏಡ್ಸ್ ಕಾಯಿಲೆ ರೋಗಿಗಳಲ್ಲಿ, ಇಲ್ಲ ಸಕ್ಕರೆ ಕಾಯಿಲೆ, ಡಯಟ್ ಮಾಡಲಿಲ್ಲ, ಕಂಟ್ರೋಲ್ ತರಲಿಲ್ಲ, ಆಗ ಈ ಒಳಗಡೆ ಇರೋ ಬ್ಯಾಕ್ಟೀರಿಯಾ ತಾನೇ ಬೆಳೆಯೋಕ್ಕೆ ಶುರು ಆಗುತ್ತೆ. ಅಗೇನ್ ಇಟ್ ಸ್ಟಾರ್ಟ್ಸ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಇಟ್ ಮೇ ಪ್ರೆಸೆಂಟ್ ಆಸ್ ಟ್ಯೂಬರ್ಕ್ಯುಲೋಸಿಸ್. ಅಥವಾ ಬೇರೆ ಯಾವುದೋ ಕ್ಯಾನ್ಸರ್ ಬಂತು, ಇಲ್ಲ ನಾವು ಬೇರೆ ಯಾವುದೋ ಕಾಯಿಲೆಗಳಿಗೆ ನಾವು ಕೆಲವು ಔಷಧಿ ಕೊಡ್ತೀವಿ, ಸ್ಟೀರಾಯ್ಡ್ಸ್ ಇರ್ಬೋದು, ಇನ್ನು ಕೆಲವು ಬಯಾಲಜಿಕಲ್ ಏಜೆಂಟ್ಸ್ ಇರ್ಬೋದು, ಆಗ ಎಲ್ಲೋ ಒಳಗಡೆ ಕೂತಿರೋ ಟಿ ಬಿ ತಲೆ ಎತ್ಬಿಡುತ್ತೆ. ಮುಖ್ಯವಾಗಿ ಒಬ್ಬರಿಂದ ಒಬ್ಬರು ಬರೋದು ಇಲ್ಲಿರೋ ಟಿ ಬಿ ಆರ್ಗ್ಯಾನಿಸಮು ಕೆಮ್ಮಿದಾಗ ಇವರ ಶ್ವಾಸಕೋಶಕ್ಕೆ ಹೋದರೆ. ಸೊ ಟಿ ಬಿ ಈಸ್ ಎಮಿನೆಂಟ್ಲಿ ಕ್ಯೂರೇಬಲ್ ವಿತ್ ಪ್ರಾಪರ್ ಟ್ರೀಟ್ಮೆಂಟ್, ಆ್ಯಂಡ್ ದೇರ್ ಆರ್ ಪ್ಲೆಂಟಿ ಆಫ್ ಮೆಡಿಸಿನ್ಸ್ ಅವೈಲೇಬಲ್. ತುಂಬ ಥರದ ಮೆಡಿಸಿನ್ಸ್ ಇದೆ ಅದರಲ್ಲಿ, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಅಂತೆಲ್ಲ ಇದೆ. ಆ್ಯಂಡ್ ಯೂಶ್ವಲಿ ವಿ ಗಿವ್ ವಾಟ್ ಯು ಕಾಲ್ ಆ್ಯಂಟಿ ಟ್ಯೂಬರ್ಕ್ಯುಲರ್ ಟ್ರೀಟ್ಮೆಂಟ್. ಯೂಶ್ವಲಿ 6 months ಕೊಡ್ತೀವಿ. ನಮ್ಮ ದೇಶದಲ್ಲಿ ಎಷ್ಟು ಟಿ ಬಿ ಇದೆ ಅಂದರೆ ಅದಕ್ಕೋಸ್ಕರ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಇದೆ, ರಿವೈಸ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಆ್ಯಂಡ್ AT ಈಸ್ ಫ್ರೀಲಿ ಅವೈಲಬಲ್ ಆ್ಯಸ್ ಪರ್ WHO ಗೈಡ್ಲೈನ್. ಇಲ್ಲಿ ಡಾಟ್ಸ್ ಅಂತ ಬಂತು, ತುಂಬ ಜನ ಕೇಳಿರ್ಬೋದು ಡಾಟ್ಸ್ ಅಂತ. ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್ ಶಾರ್ಟ್ ಟರ್ಮ್ ಅಂತ. ಇದ್ಯಾಕೆ ಬಂತು ಅಂದರೆ, ನಮ್ಮ ದೇಶದಲ್ಲಿ ಟಿ ಬಿ ಯಾಕೆ ಕಡಿಮೆ ಆಗ್ತಿಲ್ಲ ಅಂತ ನೋಡಿದಾಗ ಮೆಜಾರಿಟಿ ವೇರ್ ನಾಟ್ ಕಂಟಿನ್ಯೂಯಿಂಗ್ ದ ಟ್ರೀಟ್ಮೆಂಟ್. ಸ್ವಲ್ಪ 1-2 ತಿಂಗಳು ತೊಗೊಂಡು ಬಿಟ್ಬಿಡ್ತಾಯಿದ್ರು. ಅದಕ್ಕೆ ಏನು ಮಾಡಿದರು, ವಿಶ್ವ ಆರೋಗ್ಯ ಸಂಸ್ಥೆಯವರು ನಮ್ಮ ದೇಶದವ್ರ ಜೊತೆ ಸೇರಿ ಡೈರೆಕ್ಟ್ಲಿ ಅಬ್ಸರ್ವ್ಡ್, ಅಂದರೆ ರೋಗಿಗಳು ವೈದ್ಯನ ಹತ್ರನೋ ಅಥವಾ ಮನೆಯಲ್ಲೇ ಇನ್ನೊಬ್ರಿಗೆ ಹೇಳೋದು, ಅಥವಾ ಹಳ್ಳಿಲಾದರೆ ಮೇಷ್ಟ್ರಿಗೆ ಅವ್ರ ಮುಂದೆ ಬಂದು ನುಂಗಬೇಕು ಔಷಧಿನ ವಾರಕ್ಕೆ 3 ಸಲ. ಅವಾಗೇನಾಗುತ್ತೆ, ಔಷಧಿ ತೊಗೊಳ್ಳೋದು ಗ್ಯಾರಂಟಿ ಆಗುತ್ತೆ. ಅಕಸ್ಮಾತ್ ರೋಗಿ ಬರಲಿಲ್ಲ ಅಂದರೆ ಒಂದು ಅಡ್ರೆಸ್ ಇಟ್ಕೊಂಡು ಮನೆಗೆ ಹೋಗ್ತಾರೆ ಆರೋಗ್ಯ ಕಾರ್ಯಕರ್ತರು. ಆ ರೀತಿ ಮಾಡಿದ್ರಿಂದ ಟ್ಯೂಬರ್ಕ್ಯುಲೋಸಿಸ್ ಕ್ಯೂರ್ ರೇಟ್ ಜಾಸ್ತಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಸೊ ಪೂರ್ತಿ ವಾಸಿ ಅನಿಸಿದ್ರು ನಿಮಗೆ ವೈದ್ಯರು ನಿಲ್ಲಿಸು ಅಂತ ಹೇಳೋವರೆಗೂ ತೊಗೋಬೇಕು. ಆ್ಯಂಡ್ ಇಟ್ ಇಸ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ತಡೆಗಟ್ಟೋದು ಹೇಗೆ, ಒಂದು BCG ವ್ಯಾಕ್ಸಿನ್, ಬ್ಯಾಸಿಲೆ ಕಾಮೆಟ್ ಗ್ಯೂರಿನ್ ಅಂದ್ಬಿಟ್ಟು BCG ವ್ಯಾಕ್ಸಿನ್ನು, ಅದನ್ನು ಕೊಟ್ಟರೆ ಟಿ ಬಿ ಫುಲ್ ಬರಲ್ಲ ಅಂತಲ್ಲ, ಆದರೆ ಸೀರಿಯಸ್ ಟಿ ಬಿ, ಬ್ರೈನ್ ಟಿ ಬಿ, ಮೆನಿಂಜಿಯಲ್ ಟಿ ಬಿ ಬರೋದು ಕಡಿಮೆ ಆಗುತ್ತೆ, ಚಾನ್ಸಸ್ ಕಡಿಮೆ ಆಗುತ್ತೆ. ಟಿ ಬಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಮೇನ್ಲಿ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಸೀರಿಯಸ್ ಫಾರ್ಮ್ಸ್ ಆಫ್ ಟಿ ಬಿ. ಸೊ ನಮ್ಮ ದೇಶದಲ್ಲಿ ಎಲ್ಲ ಹುಟ್ಟಿದ ಎಲ್ಲ ಮಕ್ಕಳಿಗೂ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋ ಮೊದಲೇ ಕೊಟ್ಬಿಡ್ತೀವಿ. ಇನ್ನು ಕಾಫ್ ಹೈಜೀನ್ ತುಂಬ ಇಂಪಾರ್ಟೆಂಟು. ಕಾಫ್ ಹೈಜೀನ್ ಅಂದರೆ ಕೆಮ್ಮುವಾಗ ತುಂಬ ಜೋರಾಗಿ ಹೊರಗಡೆ ಕಣಗಳು ಹೋಗುತ್ತೆ, ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು. ಅದರಿಂದ ಕೈಯನ್ನು ಅಡ್ಡ ಇಟ್ಕೊಂಡ್ರೆ, ಅಥವಾ ಒಂದು ಕರ್ಚೀಫನ್ನು, ಒಂದು ಆರ್ಡಿನರಿ ಕರ್ಚೀಫನ್ನು ನೀವು ಅಡ್ಡ ಇಟ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಮನೆಯವರಿಗೆ ಸುತ್ತಮುತ್ತಲಿನವ್ರು ಕೂಡ ಒಳ್ಳೆಯದು. ಇನ್ನು ಸ್ಪೂಟಮ್ ಡಿಸ್ಪೋಸಲ್, ಟಿ ಬಿ ಇದೆ ಅಥವಾ ತುಂಬ ಕೆಮ್ಮಿದೆ, ಯಾವುದೇ ಕಾರಣಕ್ಕೆ ಕೆಮ್ಮಿರ್ಬೋದು, ಕಫ ಬರ್ತಾ ಇದೆ, ಒಂದು ಆರ್ಡಿನರಿ ಪ್ಲಾಸ್ಟಿಕ್ ಮುಚ್ಚಳ ಇರೋ ಯಾವುದೇ ಒಂದು ಡಬ್ಬನ ಇಟ್ಕೊಂಡ್ರೆ ಅದರಲ್ಲಿ ಉಗಿತಾ ಹೋದರೆ ನೀವು ಅದನ್ನು ನೆಲದಲ್ಲಿ ಬಿಡ್ಬೋದು ಅಥವಾ ಸುಟ್ಟಾಕ್ಬೋದು, ಒಂದು ಸಣ್ಣ ಹಳ್ಳ ಮಾಡಿ ಹಾಕ್ಬಿಡ್ಬೋದು. ಆವಾಗ ಅದು ಗಾಳಿಗೆ ಬರಲ್ಲ.
ಅಲ್ಲಿ ಇಲ್ಲಿ ಸುಮ್ಮನೆ ಒಗೆಯೋದು ಮಾಡೋದು ಮಾಡಬಾರ್ದು. ಆ್ಯಂಡ್ ಅರ್ಲಿ ಆ್ಯಂಡ್ ಕಂಪ್ಲೀಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಮಾಡಿದ್ರೆ, ಈಗ ಟಿ ಬಿ ಬಗ್ಗೆ ನಾವು ಹೆದರೋದೇ ಇಲ್ಲ, ಬರ್ತಾನೆ ಇರುತ್ತೆ, ವಾಸಿ ಆಗ್ತಾ ಇರುತ್ತೆ. ಆ್ಯಂಡ್ ಕೋಮಾರ್ಬಿಡಿಟೀಸ್, ನಾನಾಗಲೇ ಹೇಳ್ದಂಗೆ ಸಕ್ಕರೆ ಕಾಯಿಲೆ, ಏಡ್ಸು, ಬೀಡಿ ಸಿಗರೇಟು, ಡ್ರಿಂಕ್ಸು ಇವೆಲ್ಲ ಅಕಸ್ಮಾತ್ ಇದ್ದರೆ ಅವನ್ನ ಸೈಡ್ ಬೈ ಸೈಡ್ ಸರಿ ಮಾಡಬೇಕು. ಇದು ಇನ್ಫೆಕ್ಷನ್ ಆಯಿತು. ಇನ್ನು ಅಲರ್ಜಿ ಬಗ್ಗೆ ನಾನಾಗಲೇ ಹೇಳ್ದಂಗೆ ಬೆಂಗಳೂರು ಇಸ್ ಕ್ಯಾಪಿಟಲ್ ಫಾರ್ ಮೆನಿ ಥಿಂಗ್ಸ್ ಗುಡ್ ಆ್ಯಂಡ್ ಬ್ಯಾಡ್, ಆ್ಯಂಡ್ ಅಲರ್ಜಿ ಇಸ್ ಒನ್ ಆಫ್ ದೆಮ್. ನಮ್ಮಲ್ಲಿ ಕೆಲವು ಪೇಷಂಟ್ ಹೇಳ್ತಾ ಇರ್ತಾರೆ, ಸರ್ ಬಸ್ಸಲ್ಲಿ ಕುತ್ಕೊಂಡು ಕೋಲಾರ ಕಡೆ ಹೋಗ್ತಾ ಇದ್ದಂಗೆ ನಿದ್ದೆ ಮಾಡ್ತಿದ್ರು ಗೊತ್ತಾಗ್ಬಿಡುತ್ತೆ ಸರ್, ಗಂಟ್ಲು ಆರಾಮಾಗಿಬಿಡುತ್ತೆ, ಕೋಲಾರ ಹತ್ರ ಬಂದಂಗೆ ಇದಾಗ್ತೀವಿ ಅಂತ. ಇನ್ನೊಬ್ಬರು ಹೇಳ್ತಾಯಿದ್ರು, ಸರ್ ಫ್ಲೈಟಿಂದ ಹೈದರಾಬಾದಿಂದ ಹತ್ತುವಾಗ ಫುಲ್ ಆರಾಮಿರ್ತೀನಿ, ಬೆಂಗಳೂರು ಬಂದು ಇಳಿದ ತಕ್ಷಣ ಸೀನ್ ಶುರು ಆಗಿಬಿಡುತ್ತೆ. ಸೊ ಅಲರ್ಜಿಕ್ ರೈನೈಟಿಸ್ ಅಂದರೆ ಮೂಗಿನ ಅಲರ್ಜಿ, ತುಂಬ ಸ್ನೀಸಿಂಗ್ ಬರುತ್ತೆ, ಯೂಶಲಿ ಅರ್ಲಿ ಮಾರ್ನಿಂಗು 8-10 ಬರ್ತಾನೆ ಇರುತ್ತೆ, ಮೂಗಲ್ಲಿ ಸುರಿತಾ ಇರ್ಬೋದು, ಕೆಲವು ಸಲ ಮೂಗು ಬ್ಲಾಕ್ ಆಗ್ಬೋದು, ತುಂಬ ಕಾಮನ್ನು. ನೋಡಿದರೆ ಸಣ್ಣ ವಯಸ್ಸಲ್ಲಿ ಜಾಸ್ತಿ, ಯಾಕಂದರೆ ಮೂಗು ಸಣ್ಣ ಇರುತ್ತೆ, ಜಾಗ ಕಮ್ಮಿ ಇರುತ್ತೆ, ವಯಸ್ಸಾದಂಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಲರ್ಜಿಗೂ ಮೂಗಿನ ಅಲರ್ಜಿಗೂ ಆಸ್ಮಾಗೂ ಸಂಬಂಧ ಇದೆ. ಮೂಗು ಅಲರ್ಜಿ ಬಂದರೆ ಆಸ್ಮಾ ಬರೋ ಚಾನ್ಸ್ ಜಾಸ್ತಿ, ಯಾಕಂದರೆ ಒಂದೇ ರೆಸ್ಪಿರೇಟರಿ ಟ್ರ್ಯಾಕ್ಟು ಒಂದೇ ಇದು ಅಲರ್ಜಿನೇ. ಸೊ 50-80% ಆಫ್ ಆಸ್ಮಾದವ್ರಿಗೆ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, 40% ಆಫ್ ಅಲರ್ಜಿ ರೈನೈಟಿಸ್ ಅವ್ರಿಗೆ ಆಸ್ಮಾ ಇರುತ್ತೆ. ಅಲ್ಲದೆ ನಾವು ಅಲರ್ಜಿನ ಸರಿಯಾಗಿ ಟ್ರೀಟ್ ಮಾಡದಿದ್ರೆ ಏನಾಗುತ್ತೆ, ಅಲರ್ಜಿಯಲ್ಲಿ ನಮ್ಮ ಸೆಕ್ರಿಷನ್ ಜಾಸ್ತಿ ಆಗುತ್ತೆ. ಸೊ ಮೂಗಿನ ಸೆಕ್ರಿಷನ್ ಜಾಸ್ತಿ ಆಗಿ ಅದು ಗಂಟ್ಲಿಗೆ ಹಿಂದೆ ಎಳೆದಾಗ ಗಂಟ್ಲು ಇದಾಗುತ್ತೆ, ಕಂಜೆಷನ್ ಆಗುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ನೂ ಹಾಗೆ ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದು ಜಾಸ್ತಿ. ಇದಕ್ಕೆ ಪೋಸ್ಟ್ ನೇಸಲ್ ಡ್ರಿಪ್ ಅಂತೀವಿ, ಅಂದರೆ ಮೂಗಿನ ಹಿಂಭಾಗದಿಂದ ಒಳಗಡೆ ಕಫ ಕೆಳಗಡೆ ಇಳಿಯೋದು. ಅಲರ್ಜಿಲಿ ಅಲರ್ಜನ್ಸ್, ಅಲರ್ಜಿಕ್ ಮಾಡಲಿಕ್ಕೆ ಯಾವುದರಿಂದ ಬಂತು ಅಂತ ನಮ್ಮ ಪ್ರೊಫೆಸರ್ ಭಟ್ ಅಂತಿದ್ದರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ, ಆವಾಗಲೇ ಹೇಳೋರು ಯಾವ್ದು ಮಾಡ್ಬೋದು ಅಲರ್ಜಿ ಅಂತ. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ಸನ್ ಕ್ಯಾನ್ ಕಾಸ್ ಅಲರ್ಜಿ. ದಟ್ ಮೀನ್ಸ್ ಎನಿಥಿಂಗ್ ಕ್ಯಾನ್ ಕಾಸ್ ಅಲರ್ಜಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ಯಾರಿಗೆ ನಿಮ್ಗೆ ಅಲರ್ಜಿ ಯಾವುದಕ್ಕಾಗತ್ತೆ ಅಂದರೆ, ಇಲ್ಲ ಗಂಡನಿಗೆ ಹೆಂಡತಿ ಕೇಳಿದ್ರೆ ಗಂಡನಿಗಾಗತ್ತೆ ಅಂತಾರೆ, ಅಥವಾ ಗಂಡ ಕೇಳಿದ್ರೆ ಹೆಂಡತಿ ಅಲರ್ಜಿ ಅಂತ. ಜೋಕ್ಸ್ ಅಪಾರ್ಟ್, ಇಟ್ ಕ್ಯಾನ್ ಬಿ ಡ್ಯೂ ಟು ಎನಿಥಿಂಗ್. ಯೂಶ್ವಲಿ ನಾವೇನು ಮಾಡ್ತೀವಿ, ಸೀಸ್ನಲ್ ಬರೋದು, ಪೆರಿನಿಯಲ್ ಅಂದರೆ ವರ್ಷ ಪೂರ್ತಿ. ಸೀಸ್ನಲಲ್ಲಿ ಪೋಲನ್ ಗ್ರೇನ್ಸು, ಈ ನಮ್ಮ ವಸಂತ ಮಾಸ ಬಂದಾಗ ಎಲ್ಲ ಕಡೆ ಪೋಲನ್ ಗ್ರೇನ್ಸ್ ಸಣ್ಣಗಿರುತ್ತೆ, ಅದರಿಂದ ಆಗುತ್ತೆ. ಕೆಲವು ಥರದ ಫಂಗಸ್ಸು, ಈ ಗೋಡೆಯಲ್ಲೆಲ್ಲ ಒದ್ದೆ ಉಳ್ಕೊಂಡಾಗ, ಎಸ್ಪೆಷಲಿ ಬಾತ್ರೂಮಲ್ಲಿ ಫಂಗಸ್ಸು. ಪಾರ್ಥೇನಿಯಮ್ಮು ನಮ್ಮ ದೇಶದಲ್ಲಿ ಎಲ್ಲ ಕಡೆ ತುಂಬ ಇದೆ, ಅದರದ್ದು ಪೋಲನ್ ಗ್ರೇನ್ಸು ತುಂಬ ಅಲರ್ಜಿ ಆಗುತ್ತೆ. ಇನ್ನು ಕೆಲವು ಆಕ್ಯುಪೇಷನ್ಸು, ಕಸ ಗುಡಿಸೋರಲ್ಲಿ, ಬೇಕ್ರಿಲಿ ವರ್ಕ್ ಮಾಡೋರಲ್ಲಿ ದೇ ಕ್ಯಾನ್ ಗೆಟ್ ಎಕ್ಸ್ಪೋಸ್ಡ್. ಪೆರಿನಿಯಲ್ ಅಂದರೆ ಯಾವಾಗಲೂ ಇರುತ್ತೆ, ವರ್ಷ ಪೂರ್ತಿ, ಯಾವುದೇ ಸೀಸನಲ್ಲಿ, ಬೇಸಿಗೆ ಇರಲಿ ಮಳೆಗಾಲ ಇರಲಿ. ಅದಕ್ಕೆ ಹೌಸ್ ಡಸ್ಟ್ ಮೈಟ್ ಅಂತ ಸಣ್ಣ ಹುಳ ಇರುತ್ತೆ. ಇಟ್ ಇಸ್ ವೆರಿ ಕಾಮನ್, ಅವೇ ಥ್ರೂಔಟ್ ದ ವರ್ಲ್ಡ್, ಎಲ್ಲರ ಮನೇಲೂ ಇರುತ್ತೆ. ಅದು ನಮ್ಮ ಹಾಸಿಗೆ ಹೊದಿಕೆಯಲ್ಲಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಮ್ಮ ಸ್ಕಿನ್ನಿಂದ ಸ್ಕಿನ್ ಬೆಳೀತಾ ಇದ್ದಂಗೆ ಹಳೆ ಸ್ಕಿನ್ ಉದುರಿ ಬೀಳುತ್ತೆ, ಅದನ್ನು ಇದು ತಿನ್ಕೊಂಡು ಬೆಳೆಯುತ್ತೆ. ಆಮೇಲೆ ನಮ್ಮ ಪೆಟ್ ಅನಿಮಲ್ಸು, ಡಾಗು, ಕ್ಯಾಟು, ಎನಿಥಿಂಗ್ ವಿತ್ ಫರ್ ಕ್ಯಾನ್ ಕಾಸ್ ಅಲರ್ಜಿ. ಕಾಕ್ರೋಚಸ್ ಆರ್ ಅನದರ್ ವೆರಿ ಇಂಪಾರ್ಟೆಂಟ್ ಕಾಸಸ್ ಆಫ್ ಅಲರ್ಜಿ. ಕಾಕ್ರೋಚ್ ಸ್ಕಿನ್ ಕಾಸಸ್ ಲಾಟ್ ಆಫ್ ಅಲರ್ಜಿ. ಇದನ್ನು ಫುಡ್ಡಲ್ಲಿ ಬರೋದು ಸ್ವಲ್ಪ ಕಡಿಮೆ, ಬಟ್ ಫಿಶ್ಶು, ನಟ್ಸು, ಎಗ್ಸು, ಅದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಯಾವುದೋ ಕೆಲವಕ್ಕೆ ಅಲರ್ಜಿ ಆಗ್ಬೋದು, ಅದನ್ನ ಇದು ಮಾಡ್ಬೋದು. ಏನಾಗುತ್ತೆ ಆ್ಯಕ್ಚುಲಿ, ಫಸ್ಟ್ ಎಕ್ಸ್ಪೋಸ್ ಆದಾಗ ಅಲರ್ಜಿ ಈಸ್ ಒಂಥರ ಎಕ್ಸಾಗರೇಟೆಡ್ ಬಾಡಿ ರಿಯಾಕ್ಷನ್ ಅನ್ಬೋದು. ನಮ್ಮ ಪ್ರತಿರೋಧಕ ಶಕ್ತಿ ದೇವರು ಕೊಟ್ಟಿರೋದನ್ನು ಸ್ವಲ್ಪ ಎಕ್ಸಾಗರೇಟ್ ಆಗಿರೋದು ಅಂತ. ಉದಾಹರಣೆಗೆ ಇಲ್ಲಿ ಮೆಣಸಿನ್ಕಾಯಿ ಘಾಟ್ ಹಾಕಿದರೆ 50-90% ಆಫ್ ಪೀಪಲ್ ವಿಲ್ ಸ್ಟಾರ್ಟ್ ಸ್ನೀಸಿಂಗ್, ನಾರ್ಮಲ್ಲು ಜನ, ಯಾಕಂದರೆ ತುಂಬ ಘಾಟಿದೆ, ಇಟ್ ಹ್ಯಾಸ್ ಟು ಗೋ ಔಟ್ ಅಂದ್ಬಿಟ್ಟು ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್, ಕೆಮ್ಮು ಬರೋದು, ಸೀನ್ ಬರೋದು. ಆದರೆ ಸಣ್ಣ ಧೂಳು ಬಂದಾಗ ಅಥವಾ ಏನೂ ಇಲ್ಲದೆ ಇದ್ದಾಗ ಆಗ್ತಾಯಿದೆ ಅಂದರೆ ಇಟ್ ಈಸ್ ಮೋರ್ ಎಕ್ಸಾಗ್ರೇಟೆಡ್. ಏನಾಗುತ್ತೆ, ಫಸ್ಟ್ ಟೈಮ್ ಎಕ್ಸ್ಪೋಸ್ ಆದಾಗ ಬಾಡಿ ಸೆನ್ಸಿಟೈಸ್ ಆಗುತ್ತೆ, ಅದು ಇದೇನೋ ಬೇಡೋದು ಬಂದಿದೆ ಅಂತ. ಅದರಿಂದ ಕೆಲವು ವೈಟ್ ಬ್ಲಡ್ ಸೆಲ್ಸಲ್ಲಿ ಕೆಲವು ಕಣಗಳು ಅದನ್ನ ಜ್ಞಾಪಕ ಇಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ದೇ ಓವರ್ ರಿಯಾಕ್ಟ್. ಸೊ ಯು ಗೆಟ್ ದ ಎಕ್ಸ್ಪೋಜರ್ ಆದಾಗ ಮೇ ಬಿ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಅಥವಾ ಮೇ ಬಿ ಬಿಕಾಸ್ ಆಫ್ ದ ಅದರ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್ ಎಲ್ಲ ಲಿಂಫೋಸೈಟ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಕಿಣ್ವ IgE ಅಂತೀವಿ ಅಲರ್ಜಿಗೆ, ಇಮ್ಯುನೋಗ್ಲೋಬುಲಿನ್ E ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಆಗ ಅವು ಡಿಗ್ರ್ಯಾನ್ಯುಲೇಟ್ ಆಗುತ್ತೆ. ಅಲರ್ಜನ್ ಬಂದಾಗ ಫಸ್ಟ್ ಟೈಮ್ ಬಂದಾಗ ಮಾಸ್ಟಲ್ಲಿ ಇದಾಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕಾಣಿಸ್ಕೊಂಡ್ರೂ ಯು ಗೆಟ್ ಎ ಎಕ್ಸಾಗ್ರೇಟೆಡ್ ರಿಯಾಕ್ಷನ್. ಅದರಲ್ಲಿ ಇಲ್ಲ ಅಕ್ಯೂಟ್ ಇರ್ಬೋದು,
ವೀಸಿಂಗು, ಅರ್ಟಿಕೇರಿಯಾ ಅಂದರೆ ಸ್ಕಿನ್ ಮೇಲೆ ಗಂದೆ ಬರೋದು, ಸ್ನೀಸಿಂಗು ಎಲ್ಲ ಅಕ್ಯೂಟ್ ಇರ್ಬೋದು. ನಾನು ಆಗಲೇ ಹೇಳ್ದಂಗೆ ಇಫ್ ಇಟ್ ಇಸ್ ಅಲರ್ಜನ್ ಇಸ್ ವೆರಿ ಸ್ಟ್ರಾಂಗ್, ಮೆಜಾರಿಟಿ ವಿಲ್ ಗೆಟ್ ಇಟ್. ಬರ್ತಾ ಏನಾಗುತ್ತೆ, ಕ್ರಾನಿಕ್ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ಇದ್ದರೂ ಎಕ್ಸ್ಪೋಸ್ ಆದ್ರೂ ಆಗುತ್ತೆ. ಉದಾಹರಣೆಗೆ ನೀವು 10 ನಿಮಿಷ ಎಕ್ಸ್ಪೋಸ್ ಆದರೆ, ಒಗ್ಗರಣೆ ಹಾಕಿದಾಗ ಹೊಗೆ ಬಂದರೆ ದಿನ ಎಲ್ಲ ನೀವು ಮೂಗಲ್ಲಿ ಸುರಿತಾ ಇರ್ಬೋದು, ಸ್ನೀಸಿಂಗ್ ಬರ್ಬೋದು. ಸೊ ಟ್ರೀಟ್ಮೆಂಟ್ ಏನು? ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಅಲರ್ಜನ್. ವೆರಿ ಈಸಿ ಟು ಟೆಲ್, ವೆರಿ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಸೊ ವಾಟ್ ಯು ಡೂ ಇಸ್ ಅಬ್ಸರ್ವ್ ಮಾಡಿ ಯಾವುದಕ್ಕಾಗತ್ತೆ. 2 ಥರ ಇವೆ. ಒಂದು ನಾನ್ ಸ್ಪೆಸಿಫಿಕ್ಕು, ಮೆಜಾರಿಟಿಗೆ ಆಗುತ್ತೆ ಅದರಿಂದ, ಉದಾಹರಣೆಗೆ ಹೊಗೆ. ಇನ್ನೊಂದು ಸ್ಪೆಸಿಫಿಕ್ಕು, ನನಗೆ ಇದು ತಿಂದರೆ ಆಗಲ್ಲ, ನನಗೆ ಈ ಜಾಗಕ್ಕೆ ಹೋದರೆ ಆಗುತ್ತೆ. ಸೊ ಟ್ರೈ ಟು ಅವಾಯ್ಡ್ ವೆನ್ ಇಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ವಾಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್? ಒಂದು ಕಸ ಗುಡಿಸುವಾಗ ಆ ರೂಮ್ನಲ್ಲಿ ಇಲ್ಲದೆ ಇರೋದು. ಕಸ ಗುಡಿಸಿದಾಗ ಸಣ್ಣ ಕಣಗಳೆಲ್ಲ ಮೇಲೆ ಹೋಗುತ್ತೆ, ಧೂಳೆಲ್ಲ. ಸೊ ಆ ರೂಮಲ್ಲಿ ಅಲ್ಲಿರಬಾರ್ದು. ಇಲ್ಲ ನಾವೇ ಕಸ ಗುಡಿಸ್ಬೇಕಾ, ಮೂಗಿಗೊಂದು ಕರ್ಚೀಫನ್ನು ಡಬಲ್ ಲೇಯರ್ಡ್ ಕರ್ಚೀಫ್ ಕಟ್ಕೊಂಡ್ರೆ ಇಟ್ ಆ್ಯಕ್ಸ್ ಆಸ್ ಎ ಗುಡ್ ಫಿಲ್ಟರ್. ಬಾಯಿ ಮೂಗು ಎರಡನ್ನೂ ಕವರ್ ಮಾಡಬೇಕು. ನಾನು ಆಗಲೇ ಹೇಳಿದಂಗೆ ಶ್ವಾಸಕೋಶದಲ್ಲಿ ಬಾಯಿ ಮೂಗು ಎರಡೂ ಇನ್ವಾಲ್ವ್ ಆಗುತ್ತೆ. ಇನ್ನು ಕೆಲವು ಹೈಪರ್ ಸೆನ್ಸಿಟೈಸೇಷನ್ ಮಾಡ್ತೀವಿ. ಅಲರ್ಜೀಸ್ ಟೆಸ್ಟ್ ಮಾಡಿ, ಸ್ಕಿನ್ ಪ್ರಿಕ್ ಮಾಡಿ ಸ್ವಲ್ಪ ಕೊಟ್ಟು ಯಾವುದಿದೆಯೋ ಅದನ್ನು ಸ್ವಲ್ಪ ಕೊಡ್ತಾ ಹೋಗ್ತೀವಿ. ಇಟ್ ಹಸ್ ಗಾಟ್ ಸಮ್ ರಿಸ್ಕ್ ಬಿಕಾಸ್ ಯು ಮೇ ಗೆಟ್ ಎ ಸಿವಿಯರ್ ರಿಯಾಕ್ಷನ್, ಬಟ್ ದಟ್ ಇಸ್ ಒನ್ ಆಫ್ ದ ಮೆಥಡ್ಸ್ ವಿ ಡೂ. ತುಂಬ ಇದ್ದವ್ರಿಗೆ ಯೂಸ್ ಮಾಡ್ತೀವಿ. ಇನ್ನು ಅಲರ್ಜಿ ಬರುವ ಇದಕ್ಕೆ ಉಲ್ಟಾ ಆ್ಯಂಟಿಹಿಸ್ಟಮಿನ್ಸು, ಮೂಗಿಗೆ ಸ್ಪ್ರೇಗಳಿರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ತುಂಬ ಜಾಸ್ತಿ ಸ್ಟೀರಾಯ್ಡ್ಸ್ ಇರ್ಬೋದು, ಈ ರೀತಿ ಬೇರೆ ಮೆಡಿಸಿನ್ನ ಕೊಟ್ಟು ಕಂಟ್ರೋಲ್ ಮಾಡ್ತೀವಿ. ಆದರೆ ಡ್ರಗ್ ಥೆರಪಿ ಇದೆಯಲ್ಲ, ಇದೆಲ್ಲ ಬಂದ ಮೇಲೆ ಮಾಡೋ ಕೆಲಸ. ಸೊ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ವೆನ್ ಎವರ್ ಇಟ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ಇನ್ನು ಆಸ್ಮಾ, ಆಗಲೇ ನಾನು ಹೇಳ್ದಂಗೆ ಮೂಗಿಗೆ ಅಲರ್ಜಿಗೂ ಮತ್ತು ಆಸ್ಮಾಗೂ ಒಂಥರ ಸಂಬಂಧ ಇದೆ. ಇದ್ರ ಬಂದರೆ ಅದು ಬರೋ ಜಾಸ್ತಿ, ಅದು ಬಂದರೆ ಇದು ಜಾಸ್ತಿ. ಬಟ್ ಜಾಗ ಬೇರೆ. ಅಲರ್ಜಿಕ್ ರೈನೈಟಿಸ್ ಮೂಗಿಗೆ ಅಪ್ಪರ್ ಏರ್ವೇಗಾದರೆ, ಇದು ಕೆಳಗಡೆ ಸ್ಮಾಲ್ ಬ್ರಾಂಕ್ಯೂಲ್ಸ್. ಅವಾಗೇನಾಗುತ್ತೆ, ಬ್ರಾಂಕೈ ಸುತ್ತಲೊಂದು ಮಸಲ್ಸ್ ಇರುತ್ತೆ, ಅದು ಸಣ್ಣ ಆಗಿಬಿಟ್ಟು ಟ್ಯೂಬ್ ಇರೋದು, ಏರ್ ಟ್ಯೂಬ್ ಸಣ್ಣ ಆಗಿಬಿಡುತ್ತೆ. ಇದು ನಾರ್ಮಲ್ ಬ್ರಾಂಕಸ್. ಆದರೆ ಅಲರ್ಜಿ ಆದಾಗ ಈ ಗಾಳಿ ಹೋಗೋ ಜಾಗ ಕಡಿಮೆ ಆಗಿದೆ, ಜೊತೆಗೆ ಮಸಲ್ಸು ಬರ್ತಾ ಜಾಸ್ತಿ ಬೆಳ್ಕೊಂಬಿಡುತ್ತೆ. ಸೊ ಪರ್ಮನೆಂಟ್ಲಿ ತೊಂದರೆ ಆಗಿಬಿಡುತ್ತೆ. ಸೊ ಶುರುನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇದು ರಿವರ್ಸಿಬಲ್. ಆಸ್ಮಾ ಬೈ ಡೆಫಿನೇಷನ್ ವಿ ಸೇ ಇಟ್ ಇಸ್ ರಿವರ್ಸಿಬಲ್ ಅಂತ. ಆದರೆ ಯಾವುದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳ್ದಿದ್ದರೆ ಬರ್ತಾ ಏನಾಗ್ಬಿಡುತ್ತೆ, ಮಸಲ್ಸ್ ಕೂಡ ಹೈಪರ್ಟ್ರೋಫಿ ಆಗಿಬಿಟ್ಟು ಈ ಜಾಗ ಪರ್ಮನೆಂಟಾಗಿ ಕಿರಿದಾಗ್ಬಿಡುತ್ತೆ. ಟ್ರಿಗರ್ಸ್ ಆಸ್ಮಾ ಮತ್ತು ಅಲರ್ಜಿನೇ, ಮೆಕ್ಯಾನಿಸಮ್ ಇಸ್ ಸೇಮ್. ಬಟ್ ಯಾವುದರಿಂದ ಮತ್ತೆ ಬರ್ಬೋದು. ಈಗ ನನಗಿರೋ ಆಸ್ಮಾ ಇದ್ದರೆ ಇವತ್ತು ಯಾಕೆ ಬಂತು, ವಿ ಕಾಲ್ ಇಟ್ ಟ್ರಿಗರ್. ಇಟ್ ಇಸ್ ನಾಟ್ ಕಾಸ್. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಸ್ ಅಂದರೆ ಯಾವುದರಿಂದ ಬಂತು ಅಂತ. ಟ್ರಿಗರ್ ಅಂದರೆ ಇರೋರಲ್ಲಿ ಅವತ್ತು ಯಾಕೆ ಬಂತು. ಉದಾಹರಣೆಗೆ ಕೋಪ, ಇಲ್ಲ ಸರ್ ಅವ್ರು ತುಂಬ ಶಾರ್ಟ್ ಟೆಂಪರ್ಡು, ಅದು ಜನರಲ್. ನಾವು ಹೋಗಿ ಅವ್ರಿಗೇನೋ ಕಿರಿಕಿರಿ ಮಾಡಿದ್ರೆ ಬೈತಾರಲ್ಲ, ಅದು ಟ್ರಿಗರ್. ಸೊ ಇಲ್ಲಿ ಟ್ರಿಗರ್ಸಲ್ಲಿ ಒಂದು ಡಸ್ಟ್, ಸ್ಮೋಕ್, ಪೋಲನ್ ಗ್ರೇನ್ಸ್, ಡಸ್ಟ್ ಮೈಟ್, ಕಾಕ್ರೋಚ್, ಮೇ ಬಿ ಆಕ್ಯುಪೇಷನಲ್, ಎಕ್ಸರ್ಸೈಸ್ ಇಂಡ್ಯೂಸ್ಡ್. ಯೂಶ್ವಲಿ ಮಕ್ಕಳಲ್ಲಿ ಕಾಣುತ್ತೆ. ಓಡಿದ್ರೆ ಕೆಂಬರುತ್ತೆ ಸರ್, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ. ಇಫ್ ದೆ ಕಂಪ್ಲೇನ್ ಆಫ್ ದ್ಯಾಟ್, ಇಟ್ ಈಸ್ ಈಕ್ವಲ್ ಟು ಆಸ್ಮಾ. ಅವ್ರಿಗೆ ವೀಸಿಂಗ್ ಬರಬೇಕಾಗಿಲ್ಲ, ಓಡಿದರೆ ಎಕ್ಸರ್ಸೈಸ್ ಇಂಡ್ಯೂಸ್ಡ್ ಬ್ರಾಂಕೋಸ್ಪಾಸಮ್ ಬಂದರೆ ಯು ಹ್ಯಾವ್ ಟು ಟ್ರೀಟ್ ಇಟ್ ಲೈಕ್ ಆಸ್ಮಾ. ಎನಿ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಆದಾಗ ನಾನು ಆಗಲೇ ಹೇಳಿದಂಗೆ ಸಿಲಿಯೆಲ್ಲ ಡ್ಯಾಮೇಜ್ ಆಗುತ್ತೆ. 2 ತೊಂದರೆ ಆಗುತ್ತೆ. ಒಂದು ಕಫ ಹೊರಗೆ ಬರಲ್ಲ, ಇನ್ನೊಂದು ವೈರಸ್ಸು ಬ್ಯಾಕ್ಟೀರಿಯಾ ಒಳಗಡೆ ಇರೋದು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಇಟ್ ಕ್ಯಾನ್ ಆಕ್ಟ್ ಆಸ್ ಎ ಟ್ರಿಗರ್. ಆಮೇಲೆ ಡ್ರಗ್ ರಿಯಾಕ್ಷನ್ಸ್. ಸೊ ಆಸ್ಮಾ ಇದ್ದವರು ಒಂದು ಪುಸ್ತಕ ಏನಾರು ಇಟ್ಟು ನಿಮಗೆ ಏನೇನು ಔಷಧಿ ತೊಗೋತಾ ಇದ್ದೀರಾ ಪ್ರತಿ ಸಲ ಅದರಲ್ಲೇ ಬರಿತಾ ಹೋದರೆ, ಕೆಲವು ಔಷಧಿ ತೊಗೊಂಡಾಗ ನಮಗೆ ಆಗಲ್ಲ. ಅದು ಟ್ಯಾಬ್ಲೆಟ್ಗೆ ಇರ್ಬೋದು ಅಥವಾ ಅದ್ರ ಮೇಲಿರೋ ಕಲರ್ಗೆ ಇರ್ಬೋದು. ಯು ಮೇ ಬಿ ಮೋರ್ ಸೆನ್ಸಿಟಿವ್. ಎಮೋಷ್ನಲ್ ಸ್ಟ್ರೆಸ್ ಈಸ್ ಒನ್ ಆಫ್ ದ ಮೇಜರ್ ಪ್ರಿವೆಂಟೇಬಲ್ ಕಾಸ್ ಫಾರ್ ಆಸ್ಮಾ. ಟೆನ್ಷನ್ ಮಾಡಿಕೊಂಡು ವೀಸಿಂಗ್ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಏರ್ ಪೊಲ್ಯೂಷನ್, ಮೇ ಬಿ ದಟ್ ಇಸ್ ವೈ ವಿ ಆರ್ ಕ್ಯಾಪಿಟಲ್ ಆಫ್ ಅಲರ್ಜಿ ಆಲ್ಸೋ. ಸೊ ಇದು ನಾರ್ಮಲ್ ಬ್ರಾಂಕ್ಯೂಲ್ ಇದ್ದರೆ ಆಸ್ಮಾದಲ್ಲಿ ಸಣ್ಣ ಆಗಿಬಿಟ್ಟು ಪ್ಯಾಸೇಜ್ ಸಣ್ಣಾಗಿರುತ್ತೆ. ಇವೆಲ್ಲ ನಾನ್ ಸ್ಪೆಸಿಫಿಕ್. ವೆಹಿಕಲ್ ಸ್ಮೋಕ್, ಪಟಾಕಿ, ಇದು ದೀಪಾವಳಿ ಹಬ್ಬ ಬಂದರೆ ಆಸ್ಮಾ ಜಾಸ್ತಿ ಆಗುತ್ತೆ. ಮಾಸ್ಕಿಟೋ ಮ್ಯಾಟ್ ತೋರಿಸಿದ್ದೀನಿ, ಲಿಕ್ವಿಡ್ಡು, ಕಾಯಿಲ್ಲು, ಯಾವುದೇ ಹೊಗೆ ಬರ್ತಾಯಿದ್ರು, ಬಿಕಾಸ್ ದ ಮೆಕ್ಯಾನಿಸಮ್ ಇಷ್ಟು ಇದು. ಇನ್ನೊಂದೇನಾಗುತ್ತೆ, ಇಲ್ಲಿ ಯೂಶ್ವಲಿ ಇದನ್ನ ರಾತ್ರಿ ಹಾಕ್ತೀವಿ. ಯೂಶ್ವಲಿ ಆವಾಗ ಕ್ರಾಸ್ ವೆಂಟಿಲೇಷನ್ ಕೂಡ ಕಮ್ಮಿ ಇರುತ್ತೆ, ಬಾಗಿಲೆಲ್ಲ ಮುಚ್ಚಿರ್ತೀವಿ, ಅದರಿಂದ ಎಫೆಕ್ಟ್ ಜಾಸ್ತಿ. ದೆನ್ ಅಗರಬತ್ತಿ ಕೂಡ. ಸೊ ನಾನಾಗಲೇ ಹೇಳ್ದಂಗೆ ಸ್ಮೋಕ್ ಅಂದರೆ ಬರೀ ಬೀಡಿ ಸಿಗರೆಟ್ ಮಾತ್ರ ಅಲ್ಲ, ಇವು ಕೂಡ ಅಲರ್ಜಿ ವಿಷಯಕ್ಕೆ ಬಂದಾಗ ಆಲ್ ಆಫ್ ದೆಮ್ ಕ್ಯಾನ್ ಆ್ಯಕ್ಟ್ ಆಸ್ ಟ್ರಿಗರ್ಸ್. ಸೊ ಏನಾಗ್ಬೋದು ಆಸ್ಮಾ ಬಂದಾಗ,
ಕೆಮ್ಮು, ವೀಸಿಂಗ್ ಅಂದರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ಬರುತ್ತೆ, ಸುಯಿ ಅಂತ ಸೌಂಡ್ ಬರುತ್ತೆ. ಶಾರ್ಟ್ನೆಸ್ ಆಫ್ ಬ್ರೆತ್, ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಏದುಸಿರು ಬರ್ದಂಗೆ ಆಗುತ್ತೆ, ಎದೆ ಬಿಗಿ ಹಿಡ್ದಂಗೆ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಮನೇಲಿ ನಮ್ಮ ತಂದೆಗಿತ್ತು, ಸರ್ ನಮ್ಮ ತಾತಂಗಿತ್ತು, ಇಟ್ ಮೇ ಬಿ ದೇರ್. ನಾವೇನು ಮಾಡ್ತೀವಿ, ಸ್ಪೈರೋಮೆಟ್ರಿ ಅಂತ ಮಾಮೂಲು ಉಸಿರಾಡಿದಾಗ ಎಷ್ಟು ಗಾಳಿ ಹೊರಗಡೆ ಹೋಗಬೇಕು, ಎಷ್ಟು ಸ್ಪೀಡಲ್ಲಿ ಹೋಗಬೇಕು ನಮಗೊಂದು ಲೆಕ್ಕ ಇರುತ್ತೆ. ನಾವು ಏನಿಲ್ಲ, ಸ್ಪೈರೋಮೆಟ್ರಿ ಅಂದರೆ ಈ ಮಷೀನಲ್ಲಿ ಊದಲಿಕ್ಕೆ ಹೇಳ್ತೀವಿ, ಆಗ ಗ್ರಾಫ್ ಬರುತ್ತೆ. ಈ ಮಷೀನಲ್ಲಿ ಈ ಥರ ಊದಿದಾಗ ಜೋರಾಗಿ, ದೊಡ್ಡ ಉಸಿರು ತೊಗೊಂಡು ಜೋರಾಗಿ ಊದಿದಾಗ ಗಾಳಿ ಅಕಸ್ಮಾತ್ ಏರ್ವೇಸ್ ಎಲ್ಲ ಸಣ್ಣ ಆಗಿದ್ದರೆ ಆಸ್ಮಾದಲ್ಲಿ ಜಾಸ್ತಿ ಹೊತ್ತು ಹೋಗುತ್ತೆ, ಸ್ಲೋ ಆಗಿ ಹೋಗುತ್ತೆ. ಅಕಸ್ಮಾತ್ ಆಸ್ಮಾ ಇಲ್ಲ ಬೇರೆ ಕಾಯಿಲೆ ಇದೆ, ಆವಾಗ ಬೇರೆ ಬೇರೆ ಥರ ಬರುತ್ತೆ. ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಮೆಡಿಸಿನ್, ಬಟ್ ಮೇನ್ ಗ್ರೂಪು ಒಂದು ಲಾಂಗ್ ಟರ್ಮ್ ಕಂಟ್ರೋಲ್, ಇನ್ನೊಂದು ಕ್ವಿಕ್ ರಿಲೀಫ್. ಕ್ವಿಕ್ ರಿಲೀಫ್ ಅಂದರೆ ಏನು, ಇವಾಗ ವೀಸಿಂಗ್ ಜಾಸ್ತಿ ಆಗಿದೆ, ಆವಾಗ ಕೆಲವು ಥರದ್ದು ಬೀಟಾ ಅಗೋನಿಸ್ಟ್ಸ್ ಕೊಡ್ತೀವಿ, ಅದು ಇನ್ನೆಲ್ಲರ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು. ಇನ್ನೊಂದು ತುಂಬ ಜಾಸ್ತಿ ಇದ್ದರೆ ಸೇಮ್ ಮೆಡಿಸಿನ್ ವಿ ಗಿವ್ ಥ್ರೂ ನೆಬಲೈಸೇಷನ್. ನೆಬಲೈಸೇಷನ್ ಅಂದರೆ ಮಷೀನು ಸಣ್ಣ ಸಣ್ಣ ಕಣ ಮಾಡುತ್ತೆ ಔಷಧಿನ, ಅದರ ಲಿಕ್ವಿಡ್ ಔಷಧಿ ಹಾಕಿದಾಗ. ಸೊ ಉಸಿರು ಜೊತೆ ಅದು ಒಳಗಡೆ ಹೋದಾಗ ಇಟ್ ಟ್ಯಾಕ್ಸ್ ಲೋಕಲಿ. ಇನ್ನು ಕೆಲವು ಇಂಜೆಕ್ಷನ್ಸ್ ಕೊಡ್ಬೋದು, ಅವೆಲ್ಲ ಕ್ವಿಕ್ ರಿಲೀಫು. ಬಟ್ ಡಿಸಡ್ವಾಂಟೇಜ್ ಏನು, ಅದರ ಎಫೆಕ್ಟ್ ಮುಗಿದ ತಕ್ಷಣ ಅದು ಕಮ್ಮಿ ಆಗಿಬಿಡುತ್ತೆ. ಸೊ ಪ್ರಿವೆನ್ಷನ್ ಆಗಲಿಕ್ಕೆ ಲಾಂಗ್ ಟರ್ಮ್ ಕಂಟ್ರೋಲ್ ಅಂದರೆ ವಿ ಗಿವ್ ಸಮ್ ಮೆಡಿಸಿನ್ಸ್ ವಿಚ್ ಆ್ಯಕ್ಟ್ ಟು ಪ್ರಿವೆಂಟ್ ದ ಇನ್ಫ್ಲಮೇಷನ್. ಆಸ್ಮಾದಲ್ಲಿ ಅಲರ್ಜಿ ಜೊತೆ ಎಲ್ಲ ದಪ್ಪ ಆಗಿರುತ್ತೆ ಲೈನಿಂಗು, ಅದನ್ನ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನ ಯು ಹ್ಯಾವ್ ಟು ಟೇಕ್ ಪ್ರತಿ ದಿವಸ ಓವರ್ ಎ ಪೀರಿಯಡ್ ಆಫ್ ಟೈಮ್. ವೈದ್ಯರು ಯೂಶಲಿ 2 ತಿಂಗಳು 4 ತಿಂಗಳು, ನಮ್ಮಲ್ಲಿ ಸೀಸನಲ್ಲಿ ಇದ್ದವ್ರಿಗೆ ಆ ಸೀಸನ್ ಕೊಡ್ತೀವಿ. ಇನ್ನು ಕೆಲವ್ರಿಗೆ ಕಂಟಿನ್ಯೂಸ್ ತೊಗೋತಾ ಇರಿ, 2 ತಿಂಗಳು ಒಂದು ಸಲ ಬಂದು ತೋರಿಸಿ ಅಂತ ಹೇಳ್ತೀವಿ. ಅವು ದೇ ರಿಡ್ಯೂಸ್ ಇನ್ಫ್ಲಮೇಷನ್ ಆ್ಯಂಡ್ ರಿಲ್ಯಾಕ್ಸ್ ದ ಮಸಲ್ಸ್. ಅದರಿಂದ ಲಂಗ್ ಫಂಕ್ಷನ್ ಮುಂದೆ ಹಾಳಾಗೋದು ತಪ್ಪತ್ತೆ. ಸೊ ವೈದ್ಯರನ್ನು ತಗೊಳ್ಳಿ ಅಂತ ಹೇಳಿದರೆ ಖಂಡಿತ ಅದನ್ನ ಕಂಟಿನ್ಯೂ ಮಾಡಿ. ಅದರಲ್ಲಿ ಇನ್ನೇಲರ್ಸ್ ಇರ್ಬೋದು, ಅಥವಾ ಇದು ನೆಬಲೈಸೇಷನ್ನು, ಇನ್ನು ಕೆಲವು ಟ್ಯಾಬ್ಲೆಟ್ಸ್ ಬರುತ್ತೆ, ಲ್ಯೂಕೋಟಿನ್ ಇನ್ಹಿಬಿಟರ್ಸ್ ಅವೆಲ್ಲ ಬರುತ್ತೆ. ಇನ್ನು ಪ್ರಿವೆನ್ಷನ್ನು, ಡಸ್ಟ್ ಮೈಟ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಹಾಸಿಗೆ ಹೊದಿಕೆಯಲ್ಲಿ ತುಂಬ ಇರುತ್ತೆ. ಸೊ ಏನು ಮಾಡಿ, ಬೆಡ್ಡಿಂಗ್ ಎನ್ಕೇಸ್ಮೆಂಟ್ ಅಂದರೆ ನೈಟ್ ಮಲಗುವ ಹಾಸಿಗೆ ಹೊದಿಕೆಗಳ ಮೇಲೆ ಡೈಲಿ ಎಕ್ಸ್ಪೋಸ್ ಆಗಿರೋದ ಮೇಲೆ ಹೋಗಿ ಮಲಗಬೇಡಿ. ಇಲ್ಲ ದಿಮ್ಮನ್ನು ಬೆಡ್ಶೀಟ್ ಕೆಳಗಡೆ ಇಡಿ, ರಾತ್ರಿ ಬರೀ ಬೆಡ್ಶೀಟ್ ಚೇಂಜ್ ಮಾಡಿ, ಅಥವಾ ಪೂರ್ತಿ ಬೇರೆ ಸೆಟ್ಟೇ ಉಪಯೋಗಿಸಿ. ಡೇ ಟೈಮಿಗೆ ಬೇರೆ, ಯಾಕಂದರೆ ಡೇನಲ್ಲಿ ಸಣ್ಣ ಧೂಳು ಇದೆಲ್ಲ ಕೂತಿರೋದೆಲ್ಲ ರಾತ್ರಿ ನಾವು ಮೂಗು ಮಲಗಿದಾಗ ಏನಾಗುತ್ತೆ, ನಮ್ಮ ತಲೆದಿಂಬಿಗೆ ಮೂಗು ತುಂಬ ಹತ್ತಿರ ಬರುತ್ತೆ, ಬಾಯಿ ಮೂಗೆಲ್ಲ. ಸೊ ನಾವು ಉಸಿರಾಡಿದಾಗ ವಿ ಆರ್ ಪ್ರಾಕ್ಟಿಕಲಿ ಆ್ಯಕ್ಟಿಂಗ್ ಆಸ್ ಎ ವ್ಯಾಕ್ಯೂಮ್ ಕ್ಲೀನರ್. ಆ ಧೂಳೆಲ್ಲ ಒಳಗಡೆ ಹೋಗುತ್ತೆ, ಅದರಿಂದ ಎಷ್ಟೋ ಸಲ ತೊಂದರೆ ಆಗುತ್ತೆ. ವಾರಕ್ಕೊಂದು ಸಲ ವಾಶ್ ಮಾಡೋದು, ಆದಷ್ಟು ಸ್ಮೂತಾಗಿರೋ ಕಾಟನ್ ಯೂಸ್ ಮಾಡಬೇಕು. ವುಲನ್ನು ಅಲ್ಲೆಲ್ಲ ಜಾಸ್ತಿ ಧೂಳು ಹಿಡ್ಕೊಳ್ಳುತ್ತೆ. ಇಫ್ ಪಾಸಿಬಲ್ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡಿ. ಆಮೇಲೆ ಸ್ಟಫ್ಡ್ ಅನಿಮಲ್ಸ್, ಈಗ ತುಂಬ ಅದೇನೋ ಮಕ್ಕಳಿಗೆ ರೂಢಿ ಆಗಿಬಿಟ್ಟಿದೆ, ಟೆಡ್ಡಿ ಬೇರ್ ಇಟ್ಕೊಂಡು ಮಲ್ಕೊಳ್ಳೋದು ಹಾಸಿಗೆ ಮೇಲೆ. ಅಲರ್ಜಿ ಆಸ್ಮಾ ಇದ್ದವರು ಆ ಥರ ಮಾಡಬಾರ್ದು. ಆ ಥರ ಟೆಡ್ಡಿ ಬೇರೆ ಬೇಕು ಅಂದರೆ ಮೇಲೆ ಸ್ಮೂತ್ ಕವರಿಂಗ್ ಇರೋದು. ಇನ್ನು ಕಾಕ್ರೋಚ್, ಪೀಪಲ್ ಹೂ ಆರ್ ಅಲರ್ಜಿಕ್ ಟು ಪೆಟ್ಸ್, ಅವ್ರನ್ನ ಇಲ್ಲ ಮನೇಲಿ ಇಟ್ಕೋಬಾರ್ದು, ಇಲ್ಲ ಆಗೋದೇ ಇಲ್ಲ ನಮಗೆ ಬೇಕೇ ಬೇಕು ಅಂದರೆ ಅಟ್ಲೀಸ್ಟು ಬೆಡ್ರೂಮ್ಗಾದರೂ. ಇಲ್ಲಿ ನೋಡಿ ಈ ಥರ ದೇ ಹ್ಯಾವ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್. ಇನ್ನು ಇದು ಬೆಂಗಳೂರು ನಾನೇ ತೆಗೆದಿರೋ ಫೋಟೋ, ಒಂದು ಆಸ್ಪತ್ರೆಯಲ್ಲಿ ತೆಗೆದಿರೋ ಫೋಟೋ. ಇದು ಬೇರೆ ಕಡೆ ಬಿಡಿ, ಗೋಡೆ ಸ್ವಲ್ಪ ಸೀಪಾಗತ್ತೆ, ನಮ್ಗೆ ಗೊತ್ತಿಲ್ಲದೇ ಮೇನ್ ಮೋಲ್ಡ್ ಬೀಳುತ್ತೆ. ಅನ್ಲೆಸ್ ವಿ ಟೇಕ್ ಕೇರ್. ಇದು ಉಸಿರಾಡಿದಾಗ ಇವೆಲ್ಲ ಬ್ಲ್ಯಾಕ್ ಕಾಣೋದೆಲ್ಲ ಫಂಗಸ್ಸು, ಮೋಲ್ಡ್. ಉಸಿರಾಡಿದಾಗ ನಮ್ಮಲ್ಲಿ ಲಂಗಸ್ಗೆ ಹೋಗುತ್ತೆ, ತೊಂದರೆ ಆಗುತ್ತೆ. ಇದು ತುಂಬ ಸಿಂಪಲ್ ಬಟ್ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಮೋಸ್ಟ್ ನೆಗ್ಲೆಕ್ಟೆಡ್. ನಾವು ಒಗ್ಗರಣೆ ಹಾಕಿದಾಗ, ಯಾವುದೇ ಒಂದು ಅಡುಗೆ ಮೇಲೆ ಕಾಯಿಸಿದಾಗ, ಇದು ಮಾಡಿದಾಗ ಹೊಗೆ ಬರುತ್ತೆ. ಇಟ್ ಆ್ಯಕ್ಟ್ಸ್ ಆಸ್ ಎ ನಾನ್ ಸ್ಪೆಸಿಫಿಕ್ ಟ್ರಿಗರ್. ಮನೇಲಿ ಯಾರಿಗಾದ್ರೂ ಅಲರ್ಜಿ ಇದ್ದಲ್ಲಿ ದಯವಿಟ್ಟು ಮೊದಲು ಫ್ಯಾನ್ ಆನ್ ಮಾಡಿ ಅಥವಾ ಚಿಮ್ನಿ ಆನ್ ಮಾಡಿ ಆಮೇಲೆ ಅಡುಗೆ ಮಾಡಿ. ನಮ್ಮಲ್ಲಿ ಯೂಶಲ್ ಹ್ಯಾಬಿಟ್ ಏನು ಅಂದರೆ, ಎಲ್ಲ ಒಗ್ಗರಣೆ ಹಾಕೋದು, ಸೀನ್ ಬರೋಕ್ಕೆ ಶುರು ಆದಮೇಲೆ ಹೋಗಿ ಆನ್ ಮಾಡೋದು. ಅಷ್ಟರಲ್ಲಿ ಯು ಆರ್ ಎಕ್ಸ್ಪೋಸ್ ಟು ದಟ್ ಅಲರ್ಜನ್. ಸೊ ದಯವಿಟ್ಟು ಯೂಸ್ ದ ಎಕ್ಸಾಸ್ಟ್ ಫ್ಯಾನ್ ಆ್ಯಂಡ್ ಕ್ರಾಸ್ ವೆಂಟಿಲೇಷನ್ ವೇರ್ ಆರ್ ಪ್ರಾಕ್ಟಿಕಲಿ ಪಾಸಿಬಲ್ ಯೂಸ್ ಮಾಡಿ. ಅಡುಗೆ ಮನೆ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಜಾಗ ಸಿಗೋದು ತುಂಬಾ ಕಷ್ಟ. ಸೊ ಕ್ರಾಸ್ ವೆಂಟಿಲೇಷನ್ ಅಡುಗೆ ಮನೆಗಿರೋದು ಅವೆಲ್ಲ ಕಾಲ ಬಹಳ ಅಪರೂಪ ಅನ್ಬೋದು. ಬಟ್ ದಿಸ್ ಈಸ್ ವೆರಿ ಈಸಿ, ಲೆಸ್ ದ್ಯಾನ್ 1000 rupees, ವೆರಿ ಯೂಸ್ಫುಲ್. ಬಟ್ ಯು ಹ್ಯಾವ್ ಟು ಯೂಸ್ ಇಟ್ ಬಿಫೋರ್ ಯು ಆರ್ ಎಕ್ಸ್ಪೋಸ್ಡ್. ಇನ್ನು ಕ್ರಾನಿಕ್ ಡಿಸೀಸ್, ನಾನು ಆಗಲೇ ಹೇಳಿದಾಗೆ ನಾವು ಎಷ್ಟೋ ತಪ್ಪು ಕೆಲಸಗಳನ್ನ ಮಾಡ್ತಾ ಮೊದಲು ನಮ್ಮ ದೇಶದಲ್ಲಿ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ನಾವು ತಂದ್ಕೋತಾ ಇದ್ದೀವಿ, ನೋಡ್ತಾ ಇದ್ದೀವಿ ಈಗ.
ಅದರಲ್ಲಿ ಇದೊಂದು COPD, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇದೇನಾಗುತ್ತೆ, ಸ್ಲೋ ಆಗಿ ಓವರ್ ಪೀರಿಯಡ್ ಆಫ್ ಡಿಕೇಡ್ಸು, ಬೀಡಿ ಸಿಗರೇಟ್ಸ್ ಇದ್ದಿದ್ರೆ ಅಥವಾ ಕೆಲವು ಆಕ್ಯುಪೇಷನಲ್ ಹಜಾರ್ಡ್ಸ್ ಇದ್ದರೆ, ಹೊಗೆಗೆ ಎಕ್ಸ್ಪೋಸ್ ಆಗ್ತಾಯಿದ್ರೆ ಲಂಗ್ಸು ಆಲ್ಯೂವೆಲೆಲ್ಲ ಹಾಳಾಗ್ತಾ ಹೋಗುತ್ತೆ. ಸಣ್ಣ ವಯಸ್ಸಲ್ಲಿ ಗೊತ್ತಾಗಲ್ಲ, ಬಿಕಾಸ್ ದೇವರು ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾನೆ. 10⁻³ × 10⁸ ಅಂದರೆ ಸಿಕ್ಕಾಪಟ್ಟೆ ಆಲ್ಯೂವೆಲೆ ಇದೆ. ಬರ್ತಾ 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 ಅದು ಕ್ರಾನಿಕ್ ಡಿಸೀಸ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಗಾಳಿ ಸಾಕಾಗಲ್ಲ, ಎಷ್ಟು ಉಸಿರಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ ತೊಂದರೆ. ಬಟ್ ಇಟ್ ಈಸ್ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್ ಬಟ್ ನಾಟ್ ಟ್ರೀಟೇಬಲ್. ಓನ್ಲಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಈಸ್ ಅವೈಲಬಲ್. ಒಂದು ಸಲ ಹಾಳಾಗಿಬಿಟ್ರೆ ಲಂಗ್ಸು ಮತ್ತೆ ಬರಲ್ಲ. ಅದರಲ್ಲಿ 2 ಥರ, ಒಂದು ಕ್ರಾನಿಕ್ ಬ್ರಾಂಕೈಟಿಸ್, ಇನ್ನೊಂದು ಎಂಫೈಸಿಮಾ. ಎರಡೂ ಒಂದಕ್ಕೊಂದು ಒಂಥರ ಸಂಬಂಧ ಇದ್ದಂಗೆ. ಕ್ರಾನಿಕ್ ಬ್ರಾಂಕೈಟಿಸ್ ಅಸ್ಮ ಎರಡರಲ್ಲೂ ಕೆಮ್ಮು ಬರುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಬ್ರಾಂಕೈಟಿಸಲ್ಲಿ ಸ್ವಲ್ಪ ಕಫ ಆಗೋದು ಜಾಸ್ತಿ, ಫ್ರೀಕ್ವೆಂಟ್ ಥ್ರೋಟ್ ಕ್ಲಿಯರ್ ಮಾಡ್ಕೊಳ್ಳೋದು ಜಾಸ್ತಿ. ಎಂಫೈಸಿಮಾದಲ್ಲಿ ಅಷ್ಟು ಕಫ ಇರಲ್ಲ. ಅದು ಬಿಟ್ಟರೆ ಒಳಗಡೆ ಏನಾಗುತ್ತೆ, ನಾರ್ಮಲ್ ಬ್ರಾಂಕಸ್ ಇದ್ದರೆ ಕ್ರಾನಿಕ್ ಬ್ರಾಂಕೈಟಿಸಲ್ಲಿ ಇದು ಪರ್ಮನೆಂಟಾಗಿ ಸಣ್ಣ ಆಗಿಬಿಟ್ಟಿರುತ್ತೆ. ಎಂಫೈಸಿಮಾದಲ್ಲಿ ಈ ಸಣ್ಣ ಸಣ್ಣ ಆಲ್ಯೂವೋಲೆ ಎಲ್ಲ ಸೇರ್ಕೊಂಡು ದೊಡ್ಡದಾಗ್ಬಿಟ್ಟಿರುತ್ತೆ, 3-4 ಅವಾಗ ಸರ್ಫೇಸ್ ಏರಿಯಾ ತುಂಬ ಕಮ್ಮಿ ಆಗಿಬಿಡುತ್ತೆ. ಸಣ್ಣ ಬಲೂನ್ಗಳು ಜಾಸ್ತಿ ಇರೋದಕ್ಕೂ ದೊಡ್ಡ ಬಲೂನ್ ಇರೋದಕ್ಕೂ ಸರ್ಫೇಸ್ ಏರಿಯಾ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಇದು ಆ್ಯಕ್ಚುಯಲ್ ಫೋಟೋ. ಇದು ನಾರ್ಮಲ್ ಆಲ್ಯೂವೋಲೆ, ಇದು ಎಂಫೈಸಿಮಾದ್ದು. ಸೊ ಎರಡರಲ್ಲೂ ಇಲ್ಲಿ ಏರ್ವೇ ಜಾಸ್ತಿ ಇದಾಗುತ್ತೆ, ಇಲ್ಲಿ ಆಲ್ಯೂವೋಲೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಷ್ಟೋ ಸಲ ಎರಡೂ ಒಟ್ಟಿಗೆ ಇರ್ಬೋದು. ಆ್ಯಂಡ್ ಇಟ್ ಈಸ್ ಮೇಜರ್ ಕಾಸ್ ಆಫ್ ಹಾಸ್ಪಿಟಲೈಸೇಷನ್ ಇನ್ ಅಮೇರಿಕಾ ಆ್ಯಂಡ್ 4th ಲೀಡಿಂಗ್ ಕಾಸ್ ಆಫ್ ಡೆತ್. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ಅವರ್ ಕಂಟ್ರಿ. ಯಾಕೆ ಜಾಸ್ತಿ ಆಗ್ತಾಯಿದೆ? ಬಿಕಾಸ್ ಆಫ್ ದಿಸ್. ಆಗಲೇ ನಾನು ಫಸ್ಟ್ ಸ್ಲೈಡಲ್ಲಿ ತೋರಿಸಿದಾಗೆ ಇಂಡಿಯಾದಲ್ಲಿ ಸ್ಮೋಕಿಂಗ್ ಸಿಕ್ಕಾಬಿಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸ್ಮೋಕಿಂಗ್ ಜಾಸ್ತಿ ಆದಂಗೆ 80 to 90% ಆಫ್ ಕೇಸ್ ಆರ್ ಡ್ಯೂ ಟು ಸ್ಮೋಕಿಂಗ್, ವೆದರ್ ಇಟ್ ಯುವರ್ ಡೈರೆಕ್ಟ್ಲಿ ಸ್ಮೋಕಿಂಗ್ ಆರ್ ಇವನ್ ಪ್ಯಾಸಿವ್ ಸ್ಮೋಕಿಂಗ್. ಆ್ಯಂಡ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಟು ಹಾರ್ಮ್ಫುಲ್ ಪಾರ್ಟಿಕಲ್ಸ್ ಆ್ಯಂಡ್ ಗ್ಯಾಸಸ್. ಅದರಲ್ಲಿ ಆಕ್ಯುಪೇಷನಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ನಮ್ಮ ವೆಹಿಕಲ್ ಇದು ಜಾಸ್ತಿಯಾಗಿ ಬರ್ತಾ ಇರ್ಬೋದು. ಇನ್ನು ಪದೇ ಪದೇ ಇನ್ಫೆಕ್ಷನ್ ಆದರೆ, ಆಸ್ಮಾ ಕಂಟ್ರೋಲ್ ಆಗದಿದ್ದರೆ, ವಯಸ್ಸಾದಾಗೆ ಬರೋ ಚಾನ್ಸಸ್ ಜಾಸ್ತಿ. ಸೊ ಏನು ಮಾಡಬೇಕು? ನ್ಯಾಚುರಲಿ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್ ಆ್ಯಂಡ್ ಪ್ರೊಟೆಕ್ಟ್ ಫ್ರಮ್ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆರ್ ವೆಹಿಕಲ್ ಸ್ಮೋಕ್ ವೆನ್ ಎವರ್ ಇಟ್ ಈಸ್ ಪಾಸಿಬಲ್. ವಿ ಕ್ಯಾನ್ ಓನ್ಲಿ ಮ್ಯಾನೇಜ್ ಇಟ್. ನಾವೇನು ಮಾಡ್ತೀವಿ, ಆಕ್ಸಿಜನ್ ಕಮ್ಮಿ ಇದೆ, ಆಕ್ಸಿಜನ್ ಕೊಡ್ತೀವಿ, ಸ್ವಲ್ಪ ಸಿಂಪ್ಟಮ್ ರಿಲೀವಿಂಗ್ ಕೊಡ್ತೀವಿ. ಏಮ್ ಇಸ್ ಟು ಇಂಪ್ರೂವ್ ದ ಇಂಡಿವಿಜುವಲ್ಸ್ ಎಬಿಲಿಟಿ ಟು ಸ್ಟೇ ಆ್ಯಕ್ಟಿವ್. ಇನ್ನೂ ಜಾಸ್ತಿ ಆಗ್ತಾ ಹೋದಂಗೆ ಮನೆಯಲ್ಲೇ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಕಮಿಂಗ್ ಟು ಲಾಸ್ಟ್ ಡಿಸೀಸ್, ಟೊಬ್ಯಾಕೊ ಕಾಸಿಂಗ್ ಕ್ಯಾನ್ಸರ್. ಲಂಗ್ ಕ್ಯಾನ್ಸರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ನಮ್ಮ ದೇಶದಲ್ಲಿ. ಆ್ಯಂಡ್ ಇನ್ ಮೆನ್ ಇಟ್ ಈಸ್ 42% ಆಫ್ ಆಲ್ ಕ್ಯಾನ್ಸರ್ಸ್, ಟೊಬ್ಯಾಕೊ ರಿಲೇಟೆಡ್ ಕ್ಯಾನ್ಸರ್ 42%. ಲಂಗು ಮತ್ತು ಬಾಯಿ ಕ್ಯಾನ್ಸರ್ ಸೇರಿ ನಮ್ಮ ದೇಶದಲ್ಲಿ. ಈವನ್ ಇನ್ ವುಮೆನ್ ಇಟ್ ಈಸ್ ಆಲ್ಮೋಸ್ಟ್ 1/5. ಆ್ಯಂಡ್ ಸಿಗರೆಟ್ ಸ್ಮೋಕಿಂಗ್ ಮೇಜರ್ ಕಾಸ್. ದಿಸ್ ಈಸ್ ಲಂಗ್ ಕ್ಯಾನ್ಸರ್. ಶುರುನಲ್ಲಿ ಹೇಗಿರುತ್ತೆ. ಆ್ಯಂಡ್ ದಿಸ್ ಈಸ್ ವರ್ಸ್ಟ್ ಪಾರ್ಟ್. ಓನ್ಲಿ 14% ಆಫ್ ಪೀಪಲ್ ಹೂ ಡೆವಲಪ್ ಲಂಗ್ ಕ್ಯಾನ್ಸರ್ ಸರ್ವೈವ್ ಫಾರ್ 5 years. ಬಿಕಾಸ್ ಯೂಶಲಿ ಒಳಗಡೆ ಲಂಗ್ಸ್ ಇಸ್ ವೆರಿ ಸಾಫ್ಟ್, ಚಿಕ್ಕ ಟ್ಯೂಬ್ ಇರುತ್ತೆ, ಬೇಗ ಗೊತ್ತಾಗಲ್ಲ. ಆ್ಯಂಡ್ ಬೆಳೆಯೋಕ್ಕೂ ಈಸಿ ಅದಕ್ಕೆ. ಬೇರೆ ಕಡೆ ಕ್ಯಾನ್ಸರ್ ಬಂದರೆ ಅದು ಬೆಳೆಯೋದು ಕಷ್ಟ, ಬೇಗ ಗೊತ್ತಾಗತ್ತೆ. ಕಣ್ಣಿಗೆ ಇದು ಕಾಣಲ್ಲ. ಸ್ವಲ್ಪ ಕೆಮ್ಮಿದೆ, ಸ್ಮೋಕ್ ಮಾಡ್ತಾ ಇರ್ತಾರೆ, ಬರ್ತಾ ಇರುತ್ತೆ ಕೆಮ್ಮು, ದೇ ಯೂಶಲಿ ನೆಗ್ಲೆಕ್ಟ್ ಇಟ್. ಸೊ ಡಿಟೆಕ್ಟ್ ಆಗೋದು ಕಷ್ಟ. ಡಿಟೆಕ್ಟ್ ಆದರೂ ನಮಗೆ ಇದನ್ನ ಆಪ್ರೇಷನ್ ಮಾಡಿ ತೆಗೆಯೋದು ಕಷ್ಟ, ಯೂಶಲಿ ಸ್ಪ್ರೆಡ್ ಆಗಿಬಿಡುತ್ತೆ. This is lung cancer which has come out. This is throat cancer, ಪಾನು, ಎಲೆ, ಅಡಿಕೆ, ತಂಬಾಕು. ದಿಸ್ ಇಸ್ ಇದು ನಾಲ್ಗೆ ಕ್ಯಾನ್ಸರು. ಇದು ನಮ್ಮ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್, ಲಾರಿಂಗ್ಸ್. ಅಗೇನ್ ಸ್ಮೋಕರ್ಸ್, ಮೇಜರ್ ಪ್ರಾಬ್ಲಮ್. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟೊಬ್ಯಾಕೊ ಆರ್ ದೇರ್, ಬಟ್ ಆಲ್ ಆಫ್ ದೆಮ್ ಆರ್ ಡೇಂಜರಸ್. ಇಲ್ಲ ಸರ್ ನಾನು ಸಿಗರೇಟ್ ಸೇದಲ್ಲ, ಬೀಡಿ ಸೇದ್ತೀನಿ, ಇಲ್ಲ ನನ್ನ ಹತ್ರ ತುಂಬ ದುಡ್ಡಿದೆ ಪೈಪ್ ಸೇದ್ತೀನಿ, ಆ ಥರ ಏನೂ ಡಿಫ್ರೆನ್ಷಿಯೇಷನ್ ಇಲ್ಲ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಮನೆಯಲ್ಲಿ ಯಾರು ಸ್ಮೋಕ್ ಮಾಡ್ತಾಯಿದ್ರೆ ಒಂದಿನಕ್ಕೆ ನೀವು 3 ಸಿಗರೇಟ್ ಸೇದ್ದಂಗೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಎಸ್ಪೆಷಲಿ ಮಕ್ಕಳು ಪ್ರೆಗ್ನೆನ್ಸಿ ಇದರಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ವಿ ಡೋಂಟ್ ಯೂಶಲಿ ಚಿಕ್ಕ ಮಕ್ಕಳು 3 ಸಿಗರೇಟ್ ಸೇದ್ತೀವಿ ಅಂದರೆ ಬಿಡ್ತೀವ? ಖಂಡಿತ ಬಿಡಲ್ಲ. ಆದರೆ ನಾವು ಸೇದುವಾಗ ಇದನ್ನ ನಾವು ಗಣನೆಗೆ ತೊಗೊಳ್ಳಲ್ಲ. ಲಂಗ್ ಕ್ಯಾನ್ಸರ್ಲಿ ಏನಾಗುತ್ತೆ, ಕೆಮ್ಮು ಕಮ್ಮಿನೇ ಆಗಲ್ಲ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ,
ಕಂಟಿನ್ಯೂಸ್ ಒಂದೇ ಕಡೆ ಚೆಸ್ಟ್ ಪೇನ್ ಬರುತ್ತೆ, ಕಫದಲ್ಲಿ ರಕ್ತ ಬರ್ಬೋದು, ವಾಯ್ಸ್ ಚೇಂಜ್ ಆಗ್ಬೋದು, ಫ್ರೀಕ್ವೆಂಟಾಗಿ ಲಂಗ್ ಇನ್ಫೆಕ್ಷನ್ ಆಗ್ಬೋದು ಬಿಕಾಸ್ ಆ ಭಾಗದಲ್ಲಿ ಕ್ಯಾನ್ಸರ್ ಇರೋದ್ರಿಂದ, ಆ್ಯಂಡ್ ವೆಯ್ಟ್ ಲಾಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೆಡ್ ಕಾಸ್. ಸೊ ಆವಾಗ ಕ್ಯಾನ್ಸರ್ ಇರ್ಬೋದು ಅಂತ ಪರೀಕ್ಷೆ ಮಾಡಿಸ್ಬೇಕು. ನಾವೇನು ಮಾಡ್ತೀವಿ, ಎಕ್ಸಾಮಿನೇಷನ್ ಅಲ್ಲದೆ ಎಕ್ಸ್ರೇ ಮಾಡಿ, ಎಕ್ಸ್ರೇನಲ್ಲಿ CT ಸ್ಕ್ಯಾನಲ್ಲಿ ಯು ಕ್ಯಾನ್ ಸಿ ದ ಕ್ಯಾನ್ಸರ್. ಇವಾಗ ಪೆಟ್ ಸ್ಕ್ಯಾನ್ ಅಂತ ಬಂದಿದೆ, ಅಲ್ಲಿ ಆ್ಯಕ್ಟಿವ್ ಲೀಜನ್ಸ್ ಎಲ್ಲ ಕಾಣುತ್ತೆ ಯಾವುದೇ ಕ್ಯಾನ್ಸರ್ ಇದ್ರೂ. ಜೊತೆಗೆ ಸ್ಪೂಟಮ್ನಲ್ಲಿ ಕಫದಲ್ಲಿ ಕ್ಯಾನ್ಸರ್ ಸೆಲ್ಗಳು ಕಾಣುತ್ತೆ, ಮ್ಯಾರಿನೆಂಟ್ ಸೆಲ್ಸು. ಇಲ್ಲ ಬ್ರಾಂಕೋಸ್ಕೋಪಿ ಅನ್ನೋ ಒಂದು ಸಣ್ಣ ಟ್ಯೂಬ್, ಫೈಬರ್ ಆಪ್ಟಿಕ್ ಟ್ಯೂಬ್ ಹಾಕಿ ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ಎ ಪೀಸ್, ವಿ ಕ್ಯಾನ್ ಸಿ ಅಂಡರ್ ವಿಷನ್ ಇಫ್ ಇಟ್ ಈಸ್ ಕ್ಯಾನ್ಸರ್. ಆ್ಯಂಡ್ ಆ ಥರ ಇದ್ದಾಗ ಒಂದು ಬಯಾಪ್ಸಿ ತೊಗೊಂಡು ವಿ ಕ್ಯಾನ್ ಪ್ರೂವ್ ಇಟ್. ಆ್ಯಂಡ್ ದಿಸ್ ವಾಸ್ ಲಂಗ್ ಕ್ಯಾನ್ಸರ್, ಇಟ್ has ಆಲ್ರೆಡಿ ಸ್ಪ್ರೆಡ್ ಟು ಕಿಡ್ನೀಸ್. ಟ್ರೀಟ್ಮೆಂಟು ಆಪರೇಷನ್, radiotherapy, chemotherapy, but usually operation is not possible because by the time patient comes it has already spread quite big. Operation ಮಾಡಿ ತೆಗೆದು ತುಂಬ ಕಷ್ಟ, but that is the best available. Other things are there, but all said and done, only 14% survive for 5 years. Most important part, prevention. ಇವೆಲ್ಲ ಆಯಿತು, TB ಆಯಿತು, ಅಲರ್ಜಿ ಆಯಿತು, ಕ್ಯಾನ್ಸರ್ ಆಯಿತು, ಎಲ್ಲ ಬಂದ ಮೇಲೆ ನಾವು ಮಾಡೋ ಕೆಲಸ, ಇಟ್ ಮೇ ಬಿ ಈಸಿ ಆ್ಯಸ್ ಎ ಡಾಕ್ಟರ್. ಇಲ್ಲ ರೀ ಕ್ಯಾನ್ಸರ್ 4th ಸ್ಟೇಜ್ ಅಂತ ಹೇಳೋದ್ರಲ್ಲಿ ಡಯಾಗ್ನೋಸ್ ಮಾಡೋದು ಇಟ್ ಮೇ ಬಿ ವೆರಿ ಈಸಿ ಫಾರ್ ಮಿ. ಒಂದು ಎಕ್ಸ್ರೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪೇಷಂಟ್ಗೆ ಏನು ಉಪಯೋಗ, ಏನು ಯೂಸ್ ಇಲ್ಲ. ಸೊ ಟು ಪ್ರಿವೆಂಟ್ ಆರ್ ಡಿಟೆಕ್ಟ್ ಇನ್ ಅರ್ಲಿ ಸ್ಟೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟು ಪ್ರಿವೆಂಟ್, ಸ್ಟಾಪ್ ಸ್ಮೋಕಿಂಗ್ ಟೊಬ್ಯಾಕೊ ಇನ್ ಎನಿ ಫಾರ್ಮ್, ಅವಾಯ್ಡ್ ಡಸ್ಟ್ ಆ್ಯಂಡ್ ಸ್ಮೋಕ್ ಇನ್ಕ್ಲೂಡಿಂಗ್ ಇಂಡೋರ್ ಸ್ಮೋಕ್. ಈಗ ಆಫ್ಕೋರ್ಸ್ ಮನೆಯಲ್ಲಿ ಅಡುಗೆ ಮೇಲೆ ಹೊಗೆ ಹಾಕಿ ಇದು ಮಾಡೋದು, ನೀರು ಕಾಯಿಸೋದು, ಅವೆಲ್ಲ ಅಟ್ಲೀಸ್ಟ್ ನಗರಗಳಲ್ಲಿ ಕಡಿಮೆ ಆಗಿದೆ. ಬಟ್ ಒಗ್ಗರಣೆ, ಅಗರಬತ್ತಿ, ದೇ ಆರ್ ಆಲ್ ಇಂಡೋರ್ ಸ್ಮೋಕ್. ಯೂಸ್ ಎಕ್ಸಾಸ್ಟ್ ಫ್ಯಾನ್ಸ್ ಎಕ್ಸ್ಟೆನ್ಸಿವ್ಲಿ. ಮಾಪಿಂಗ್ ಅಂದರೆ ಒದ್ದೆ ಬಟ್ಟೆಲಿ ಒರೆಸೋದು. ಅಲರ್ಜಿ ಮನೇಲಿ ಯಾರಿಗಾರು ಇದ್ದರೆ ಕಸ ಗುಡಿಸೋದಕ್ಕಿಂತ ಒದ್ದೆ ಬಟ್ಟೆಲಿ ಒರೆಸಿದ್ರೆ ಆವಾಗ ಸಣ್ಣ ಧೂಳು ಮೇಲೆ ಹೇಳಲ್ಲ. ಒದ್ದೆ ಇರೋದ್ರಿಂದ ಬಟ್ಟೆ ಅದಕ್ಕೆ ಅಂಟ್ಕೊಂಬಿಡುತ್ತೆ. ಸೊ ಒಂದು ಕಡೆಯಿಂದ ಒರೆಸ್ಕೊಂಡು ಹೋದ್ರೆ, ನೀವು ಆಸ್ಪತ್ರೆಯಲ್ಲಿ ನೋಡಿರಬೇಕು, ಯೂಶ್ವಲಿ ಯಾವುದೇ ಆಸ್ಪತ್ರೆಯಲ್ಲಿ ನಾವು ಬ್ರೂಮ್ ಸ್ಟಿಕ್ ಇಟ್ಕೊಂಡು ಕಸ ಗುಡಿಸಲ್ಲ. ಬಿಕಾಸ್ ಆಸ್ಪತ್ರೆ ಅಂದಮೇಲೆ ರೋಗಿಗಳು ಬರ್ತಾರೆ, ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್, ಡ್ರಾಪ್ಲೆಟ್ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಅಂತ ಒರ್ಸೋಕ್ಕೆ ಹೋಗ್ತೀವಿ. ಸೊ ಮಾಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಈಸಿ. ಆ್ಯಂಡ್ ಇದು ವ್ಯಾಕ್ಯೂಮ್ ಕ್ಲೀನರ್ ಖಂಡಿತ ಇದ್ದರೆ ಯೂಸ್ ಮಾಡ್ಬೋದು. ಹ್ಯಾಂಡ್ ವಾಷಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇದು ಕೂಡ ನಮ್ಗೆ ಅಷ್ಟು ಅಂದ್ಕೊಂಡಿರಲಿಲ್ಲ. ಫಸ್ಟ್ ನಾವೇನು ಅಂದ್ಕೊಂಡ್ವಿ, ಕೆಮ್ಮು ಕಫ ಹೇಗೆ ಬರುತ್ತೆ ಅಂತ. ಸ್ವೈನ್ ಫ್ಲೂ ಬಂದಾಗ ಅದ್ರ ಬಗ್ಗೆ ತುಂಬ ಇದಾಯಿತು, ಯಾಕೆ ಬಂತು ಒಬ್ಬರಿಂದ ಒಬ್ಬರಿಗೆ ಅಂತ. ಸ್ವೈನ್ ಫ್ಲೂ ಯಾಕೆ ಬರ್ತಾಯಿದೆ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಬರ್ತಾಯಿದೆ ಅಂತ. ಆಗ ವಿ ಫೌಂಡ್ ಔಟ್, ಕೆಮ್ಮು ಬಂದಾಗ ಫಸ್ಟ್ ರಿಯಾಕ್ಷನ್ ಬಾಯಿ ಮುಂದೆ ಕೈ ಇಟ್ಕೋತೀವಿ, ಕೈಯಲ್ಲಿ ಸಣ್ಣ ಡ್ರಾಪ್ಲೆಟ್ಸ್ ಇರುತ್ತೆ. ನೀವು ಎದುರಿಗೆ ಸಿಗ್ತೀರ, ಹಲೋ ಹವಾರಿಯೋ ಅಂತ. ಈಗೆಲ್ಲ ನಮ್ಮ ಅಮೇರಿಕನ್ ಸ್ಟೈಲ್, ನಮಸ್ಕಾರ ಅನ್ನಲ್ಲ ನಾವು, ಹಲೋ ಹವಾರಿಯೋ ಅಂತ ಶುರು ಮಾಡ್ತೀವಿ. ನನ್ನ ಕೈಲಿರೋ ಡ್ರಾಪ್ಲೆಟ್ ಇನ್ಫೆಕ್ಷನ್ ನಿಮಗೆ ಸೇರ್ಕೊಳುತ್ತೆ. ನೀವು ಯಾವುದೇ ಕಾರಣಕ್ಕೆ ಮುಖದ ಹತ್ರ ನಿಮ್ಮ ಕೈ ತೊಗೊಂಡೋದಾಗ ಅದು ಒಳಗಡೆ ಹೋಗುತ್ತೆ. ಸೊ ದೇ ಫೌಂಡ್ ಔಟ್, ಎಸ್ಪೆಷಲಿ ಸ್ವೈನ್ ಫ್ಲೂ ಬಂದಾಗ ವಿ ಫೌಂಡ್ ಔಟ್ ಹ್ಯಾಂಡ್ ವಾಷಿಂಗ್ ಪ್ರಿವೆಂಟ್ಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದು. ದೆನ್ ಕಫ್ ಹೈಜೀನ್. ಒಂದು ಆರ್ಡಿನರಿ ಕರ್ಚೀಫ್ ವಿಲ್ ಪ್ರಿವೆಂಟ್ ಲಾಟ್ ಆಫ್ ಇನ್ಫೆಕ್ಷನ್ಸ್ ಟು ಅದರ್ಸ್. ಜೇಬಲ್ಲೊಂದು ಇಟ್ಕೊಂಡು ಕೆಮ್ಮು ಬಂದಾಗ ಇದು ಮಾಡ್ತಾಯಿದ್ರೆ ಇಟ್ ಹೆಲ್ಪ್ಸ್ ಎ ಲಾಟ್. ಇನ್ನು ತುಂಬ ದುಡ್ಡಿದ್ದವರು ಟಿಶ್ಯೂಸ್ ಇಟ್ಕೊಂಡು ಎಸಿತಾ ಇರ್ಬೋದು. ಕರ್ಚೀಫ್ ಆದರೆ ರೀಯೂಸ್ ಮಾಡ್ತೀವಿ ಇವಾಗದು, ಟಿಶ್ಯೂ ಆದರೆ ಯು ಹ್ಯಾವ್ ಟು ಥ್ರೋ ಇಟ್. ಯೂಸಿಂಗ್ ಸ್ಪಿಟೂನ್ಸ್. ಕಫ ಪದೇ ಪದೇ ಬರ್ತಾಯಿದೆ ಯಾವುದೇ ಕಾರಣಕ್ಕೆ, ಅಲರ್ಜಿ ಇರ್ಬೋದು, ಕ್ರಾನಿಕ್ ಬ್ರಾಂಕೈಟಿಸ್ ಇರ್ಬೋದು, TB ಇರ್ಬೋದು, ಒಂದು ಮುಚ್ಚಳ ಇರುವ ಆರ್ಡಿನರಿ ಪ್ಲಾಸ್ಟಿಕ್ ಡಬ್ಬನೋ ಇದು ಇಟ್ಕೊಂಡ್ಬಿಟ್ರೆ ಬೇಕಾದಷ್ಟು ಆಯಿತು. ಆ್ಯಂಡ್ ಮಾಸ್ಕ್ ಇಫ್ ನೆಸರಿ. ತುಂಬ ಅಲರ್ಜಿ ಇದೆ, 2 ವೀಲರಲ್ಲಿ ಹೋಗಬೇಕು ಆಫೀಸ್ಗೆ, ಒಂದು ಮಾಸ್ಕ್ ಹಾಕ್ಕೊಂಬಿಡಿ, ಅಟ್ಲಿ ಇಟ್ ಆ್ಯಕ್ಸ್ ಆಸ್ ಎ ಗುಡ್ ಫಿಲ್ಟರ್. ದೆನ್ ನೆಕ್ಸ್ಟ್ ಪ್ರಿವೆಂಟಿವ್ ಮೆಜರ್ಸಲ್ಲಿ ಒಂದು ನಮ್ಮ ಹೊರಗಡೆಯವ್ರು ಬರಬಾರ್ದಂಗೆ ನೋಡ್ಕೊಳ್ಳೋದು. ಇನ್ನೊಂದು ನಮ್ಮ ಶಕ್ತಿನ ಜಾಸ್ತಿ ಮಾಡಿಕೊಂಡ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು, ಅಲರ್ಜಿ ಆಗೋ ಚಾನ್ಸಸ್ ಕಡಿಮೆ. ಸೊ ಬ್ರೀದಿಂಗ್ ಎಕ್ಸಸೈಸ್, ಹೇಗೆ ನಾವು ಸ್ನಾಯುಗಳಿಗೆ ಬೇರೆ ಕಡೆ ಎಕ್ಸಸೈಸ್ ಮಾಡ್ತೀವೋ, ಹಾರ್ಟ್ಗೋಸ್ಕರ ವಾಕ್ ಮಾಡ್ತೀವೋ, ಇದೇ ರೀತಿ ಲಂಗ್ಸಿಗೆ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೇಕು. ಅದರಲ್ಲಿ ಒಂದು ಸಿಂಪಲ್ ಅನ್ನೋದು 5 ಸ್ಟೆಪ್ ವಾಕಿಂಗ್. ನಡೀತಾ ಇರುವಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲಂಗೆ ಉಸಿರಾಟ ಕ್ರಿಯೆ ನಡೀತಾ ಇರುತ್ತೆ, ಉಸಿರು ತೊಗೋತೀವಿ, ಹಿಡ್ಕೊಳ್ಳೋದೇ ಇಲ್ಲ, ಫಾಸ್ಟಾಗಿ ಬಿಟ್ಬಿಡ್ತೀವಿ. ಇಫ್ ಐ ಟೇಕ್ ದ ಗ್ರಾಫ್ ಸ್ಲೋವಾಗಿ ತೊಗೋತೀವಿ, ತಕ್ಷಣ ಬಿಟ್ಬಿಡ್ತೀವಿ. ಯೂಶ್ವಲಿ ದಟ್ ಇಸ್ ಅ ನಾರ್ಮಲ್ ಬ್ರೀದಿಂಗ್. 5 ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, 5 ಸ್ಟೆಪ್ ತೊಗೋತಾ ಹೋಗೋದು ಉಸಿರು, ಇನ್ನು 5 ಸ್ಟೆಪ್ ಹಿಡ್ಕೊಳ್ಳೋದು, ಇನ್ನು 5 ಸ್ಟೆಪ್ ಬಿಡ್ತಾ ಹೋಗೋದು.
ಅವಾಗೇನಾಗುತ್ತೆ, ಡಯಾಫ್ರಾಮ್ಗಾಗಲಿ ರೆಸ್ಪಿರೇಟರಿ ಮಸಲ್ಸ್ಗಾಗಲಿ ಎಕ್ಸರ್ಸೈಸ್ ಥರ ಆಗುತ್ತೆ. ಯು ಆರ್ ಹೋಲ್ಡಿಂಗ್ ದ ಬ್ರೆತ್. ಸೊ ಶುರುನಲ್ಲಿ ನನಗೆ ಅಸ್ಮಾ ಇದೆ, ಅಲರ್ಜಿ ಇದೆ, ಆಗಲ್ಲ ಅಂದರೆ 5 ಸ್ಟೆಪ್ ಬದಲು 3 ಸ್ಟೆಪ್ ಮಾಡ್ಬೋದು. ಇಟ್ ಶುಡ್ ಬಿ ಈಕ್ವಲ್. 3 ಸ್ಟೆಪ್ ತೊಗೊಳ್ಳಿ, 3 ಸ್ಟೆಪ್ ಇಟ್ಕೊಳ್ಳಿ, 3 ಸ್ಟೆಪ್ ಬಿಡಿ. ಇದು ಆರ್ಡಿನರಿ ವಾಕ್ ಮಾಡುವಾಗ ಮಾಡ್ಬೋದು. ಇಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಫ್ಯೂ ಸೆಕೆಂಡ್ಸ್, ಸೇ 5 to 8 seconds ಯು ಟೇಕ್ ಇನ್, ಹೋಲ್ಡ್ ಇಟ್ ಆ್ಯಂಡ್ ಸ್ಲೋಲಿ ಲೀವ್ ಇಟ್. ಇನ್ನೊಂದು ಡಯಾಫ್ರಾಮೆಟಿಕ್ ಬ್ರೀದಿಂಗು. ನಮ್ಮ ಹೊಟ್ಟೆ ಮೇಲೆ ಕೆಳಗೆ ಬರೋ ಥರ ಮಲಗಿದಾಗ ಹೊಟ್ಟೆ ಮೇಲೆ ಕೆಳಗೆ ಬರೋ ಥರ ಉಸಿರಾಡಿದ್ರೆ ಡಯಾಫ್ರಾಮ್ ಕೆಳಗಡೆ ಮೇಲ್ಗಡೆ ಹೋಗ್ತಾ ಇದೆ ಅಂತ. ಯೂಶ್ವಲಿ ಏನಾಗುತ್ತೆ, ಎಸ್ಪೆಷಲಿ ಸ್ಮೋಕರ್ಸಲ್ಲಿ, ತುಂಬ ದಪ್ಪ ಇರೋರಲ್ಲಿ ಡಯಾಫ್ರಾಮ್ ಮೂಮೆಂಟ್ ಕಮ್ಮಿ ಆಗಿಬಿಡುತ್ತೆ, ಡಯಾಫ್ರಾಮ್ ಫಿಕ್ಸ್ ಆಗಿಬಿಡುತ್ತೆ. ಆವಾಗ ಅಷ್ಟು ಲಂಗ್ ಕೆಪಾಸಿಟಿ ಕಡಿಮೆ ಆದಂಗೆ ಉಸಿರಾಡಲಿಕ್ಕೆ. ದೆನ್ ಇಲ್ಲಿ ಇರೋ ಫೋಟೋ ಇದು 3 ball ಎಕ್ಸಸೈಸ್ ಅಂತ. ತುಂಬ ಎಸ್ಪೆಷಲಿ ಅಡ್ಮಿಟ್ ಆದಾಗ ಮಾಡಿದಾಗ, ಯಾವುದೇ ಆಪ್ರೇಷನ್ಗೆ ಅಡ್ಮಿಟ್ ಆದಾಗ, ಹಾರ್ಟ್ ಆಪ್ರೇಷನ್ ಇದ್ದರೂ ಇದನ್ನು ಕೊಡ್ತೀವಿ, ಯಾಕಂದರೆ ಲಂಗ್ಸ್ ಬೇಗ ಎಕ್ಸ್ಪ್ಯಾಂಡ್ ಆಗಲಿ ಅಂತ. ಇಲ್ಲಿ ಊದಿದಾಗ ಅಥವಾ ಉಸಿರು ಎಳ್ಕೊಂಡಾಗ ಬಾಲ್ ಮೇಲೆ ಬರಬೇಕು. ನಾವು ಇದು ಹೇಗೆ ಮಾಡಿರ್ತೀವಿ ಅಂದರೆ, ಸ್ವಲ್ಪ ಇದ್ದರೆ ಇಷ್ಟು ಬರುತ್ತೆ, ಕೊನೆ ಬಾಲು ಬರುತ್ತೆ ಅಂದರೆ ತುಂಬ ಎಳೀಲಿಕ್ಕೆ ಶಕ್ತಿ ಇದೆ ಅಂತ. ಅದನ್ನೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಕರೆಕ್ಟು. ಆರ್ಡಿನರಿ ಒಂದು ಬಲೂನು ₹1 ಕೆಲಸ ಆಗುತ್ತೆ. ಬಲೂನ್ ಊದಿದ್ರೆ ಯು ಆರ್ ಬ್ಲೋಯಿಂಗ್ ಅಗೇನೆಸ್ಟ್ ರೆಸಿಸ್ಟೆನ್ಸ್. ಆವಾಗ ನಿಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮಸಲ್ಸ್ ಒಂದು ಸಿಂಪಲ್ ಒಂದು ಬಲೂನ್ ಇಟ್ಕೊಂಡು ಊದಿದ್ರೆ, ಎಸ್ಪೆಷಲಿ ಅಲರ್ಜಿ ಇದ್ದವರು, ಎಸ್ಪೆಷಲಿ ಉಸಿರಾಡೋಕ್ಕೆ ಕಷ್ಟ ಇದ್ದವರು. ಇನ್ನು ಯಾವುದಾದ್ರು ಯೋಗ ಎಕ್ಸ್ಪರ್ಟ್ ಹತ್ರ ಹೋದರೆ, ನಾವೆಲ್ಲ ಈಗ 3 ball ಇದು ಹೇಳ್ತಾ ಇದ್ದೀವಿ. ಹಳೆಯ ಕಾಲದಲ್ಲಿ ಯೋಗದಲ್ಲೇ ಇದೆ ಪ್ರಾಣಾಯಾಮ. ದೇ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಬ್ರೀದಿಂಗ್, ದೇ ರೆಕಗ್ನೈಸ್ ದ ಡಿಫ್ರೆಂಟ್ ಟೈಪ್ಸ್, ಯಾವ ಥರ ಅಂತ, ಅದನ್ನ ಹೇಗೆ ಕಂಟ್ರೋಲ್ ಮಾಡಿದ್ರೆ ಏನೇನು ಒಳ್ಳೆ ಎಫೆಕ್ಟ್ ಆಗುತ್ತೆ ಅಂತ. ಪ್ರಾಣಾಯಾಮದಲ್ಲಿ ತುಂಬ ಥರ ಇದೆ. ಅದು ಅನುಲೋಮ ವಿಲೋಮ ಇರ್ಬೋದು, ಕಪಾಲಭಾತಿ ಇರ್ಬೋದು. ಕಪಾಲಭಾತಿ ಇಫ್ ಯು ಗೋ ಇನ್ ಟು ಡೀಟೇಲ್, ಇಟ್ ಇಸ್ ಅಗೇನ್ ಡಯಾಫ್ರಾಮೆಟಿಕ್ ಮೂಮೆಂಟ್ಸ್. ಅನುಲೋಮ ವಿಲೋಮದಲ್ಲಿ ಸ್ಲೋ ಆಗಿ ತೊಗೊಳ್ಳೋದು ಬಿಡೋದು ಬರುತ್ತೆ. ಆವಾಗ ನಾಟ್ ಓನ್ಲಿ ಲಂಗ್ಸ್ ಇಂಪ್ರೂವ್, ದೇ ಪ್ರೂವ್ ದಟ್ ಈವನ್ ವೇಗಸ್ ನರ್ವ್ ಅಂತ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವ್ ಸ್ಟಿಮ್ಯುಲೇಷನ್ ಆಗುತ್ತೆ. ಇಟ್ ಹೆಲ್ಪ್ಸ್ ದ ಹಾರ್ಟ್ ರೇಟ್ ಆಲ್ಸೋ ಅನುಲೋಮ ವಿಲೋಮದಲ್ಲಿ. ಸೊ ಯಾರಾದರೂ ಯೋಗ ಸರಿಯಾಗಿ ಗೊತ್ತಿರೋರ ಹತ್ರ ಯು ಕ್ಯಾನ್ ಲರ್ನ್ ದ ಬ್ರೀದಿಂಗ್ ಎಕ್ಸಸೈಸ್. ಇವೆಲ್ಲ ಮಾಡಿದರೆ ಏನಾಗುತ್ತೆ, ಯು ಪ್ರಿವೆಂಟ್ ಇನ್ಫೆಕ್ಷನ್ ಫ್ರಮ್ ಕಮ್ಮಿಂಗ್, ಆ್ಯಂಡ್ ಅಕಸ್ಮಾತ್ ಇನ್ಫೆಕ್ಷನ್ ಬಂದರೂ ಇಟ್ ಗೆಟ್ಸ್ ಕ್ಯೂರ್ಡ್ ಫಾಸ್ಟರ್. 5 ಸ್ಟೆಪ್ ವಾಕಿಂಗ್ ಅಂದರೆ, ನಾವು ಪಾರ್ಕಲ್ಲಿ ನಡೀತಾ ಇದ್ದೀವಿ, ಯೂಶ್ವಲಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ಉಸಿರಾಡ್ತಾ ಇರ್ತೀವಿ ಅಷ್ಟೇ. ಇಲ್ಲೇನಂದರೆ ಕಾನ್ಷಿಯಸ್ ಆಗಿ ಯು ಸ್ಟಾರ್ಟ್ ಟೇಕಿಂಗ್ 5 ಸ್ಟೆಪ್ ನಡೆಯೋವರೆಗೂ ಉಸಿರು ಎಳ್ಕೊತಾ ಹೋಗೋದು. ದೆನ್ ನೆಕ್ಸ್ಟ್ 5 ಸ್ಟೆಪ್ಸ್ ಉಸಿರು ಹಿಡ್ಕೊಳ್ಳೋದು, ಹೋಲ್ಡ್ ಇಟ್, ಹೋಲ್ಡ್ ದ ಬ್ರೆತ್. ನೆಕ್ಸ್ಟ್ 5 ಸ್ಟೆಪ್ಸ್ ಬಿಡ್ತಾ ಹೋಗಿ. ಇಲ್ಲೇನಾಗುತ್ತೆ, ಸ್ಲೋ ಆಗಿ ತೊಗೋತೀರಾ, ಯು ಹೋಲ್ಡ್ ಇಟ್ ಆ್ಯಂಡ್ ಯು ಲೀವ್ ಇಟ್. ಒಳಗಡೆ ಏನಾಗುತ್ತೆ, ಮಸಲ್ಸ್ಗೆ ನೀವು 5 ಸ್ಟೆಪ್ಪು ತೊಗೋತಾ ಹೋದಂಗೆ ಮಸಲ್ಸ್ ಜಾಸ್ತಿ ಕೆಲಸ ಮಾಡಬೇಕು. ಸೊ ಇಟ್ ಆಕ್ಸ್ ಎಸ್ ಎಕ್ಸಸೈಸ್. ಹೋಲ್ಡ್ ಮಾಡಿದಾಗ ಆಕ್ಸಿಜನ್ ಎಕ್ಸ್ಚೇಂಜ್ ಎಲ್ಲ ಆಗ್ತಾ ಇರುತ್ತೆ, ಇರೋ ಆಕ್ಸಿಜನ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಯು ಆರ್ ಹೋಲ್ಡಿಂಗ್ ದ ಮಸಲ್ಸ್. ಇಟ್ ಆಕ್ಸ್ ಎಸ್ ಎ ಐಸೋಮೆಟ್ರಿಕ್ ಎಕ್ಸಸೈಸ್ ಫಾರ್ ದ ಮಸಲ್ಸ್. ರೆಸ್ಪಿರೇಟರಿ ಮಸಲ್ಸ್ ಇರುತ್ತೆ, ರಿಬ್ಸ್ ಮಧ್ಯ ಚಿಕ್ಕ ಚಿಕ್ಕದು ಒಪೆ, ಅವಕ್ಕೆಲ್ಲ ಎಕ್ಸಸೈಸ್ ಆಗುತ್ತೆ. ನೆಕ್ಸ್ಟ್ 5 ಸ್ಟೆಪ್ ಸ್ಲೋ ಆಗಿ ಬಿಡ್ತೀರಾ. ಸೊ ದಟ್ ಈಸ್ 5 ಸ್ಟೆಪ್ ಅಂತ. ಇದು ವೆಸ್ಟರ್ನ್ ಕಾನ್ಸೆಪ್ಟು. ಯೋಗದಲ್ಲಿ ಸಿಮಿಲರ್ ಕಾನ್ಸೆಪ್ಟ್ ಇಸ್ ದೇರ್. ದೆನ್ ಮುಗಿಸೋಕ್ಕೆ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ. ಟುಮಾರೋ ದೇರ್ ಇಸ್ ಎ ವೆರಿ ಯೂಸ್ಫುಲ್ ಲೆಕ್ಚರ್ ಫಾರ್ ದೋಸ್ ವಿತ್ ಎಪಿಲೆಪ್ಸಿ. ಮೂರ್ಛೆ ರೋಗ ಇದ್ದವ್ರಿಗೆ ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದವ್ರಿಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮೆನ್ಸಲ್ಲಿ ನಿನ್ನೆಯಿಂದ 3 ದಿವಸದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದೆ. ನಾಳೆ ಮಧ್ಯಾಹ್ನ ಇಟ್ ಈಸ್ ಓಪನ್ ಫಾರ್ ಪಬ್ಲಿಕ್, ಇಟ್ ಈಸ್ ಫ್ರೀ. ಒನ್ ಜೆರೋಮ್ ಎಂಜೆಲ್ ಅಂತ ನ್ಯೂರಾಲಜಿಸ್ಟ್ ಫ್ರಮ್ ಲಾಸ್ ಏಂಜಲಸ್, ಹಿ ಈಸ್ ಗೋಯಿಂಗ್ ಟು ಸ್ಪೀಕ್ ಆ್ಯಂಡ್ ದೆರ್ ವಿಲ್ ಬಿ ಇಂಟ್ರಾಕ್ಷನ್ ವಿತ್ ದ ಪಬ್ಲಿಕ್ ಆಲ್ಸೋ. ನಿಮ್ಮೆನ್ಸಲ್ಲಿ ಇಟ್ ಈಸ್ ಇನ್ ಕನ್ವೆನ್ಷನ್ ಸೆಂಟರ್ ಹೊಸೂರು ಮೇನಲ್ಲಿ. ಸೊ ನಿಮ್ಗೆ ಯಾರು ಬರಬೇಕು ಅಂತಿದ್ರೆ, ಅಥವಾ ನಿಮ್ಗೆ ಗೊತ್ತಿದ್ದವ್ರು ಯಾರು ಬರಬೇಕು ಅಂತಿದ್ರೆ, ಇಟ್ ಈಸ್ ಅ ವೆರಿ ಬಿಗ್ ಹಾಲ್, ಮೋರ್ ದೆನ್ 500 people can be accommodated. So you can freely tell anybody to come. So any questions? Yeah. Yes. Good. Yeah. 2 ಭಾಗ ಇದೆ. ಒಂದು ಕಫ, ಇನ್ನೊಂದು ನೀರು. ನೀರಿನ ಬಗ್ಗೆ ನಾನು ಹೇಳೇ ಇಲ್ಲ, ಯಾಕಂದರೆ ತುಂಬ ಟೈಮ್ ತುಂಬ ತೊಗೊಂಡ್ಬಿಡುತ್ತೆ, ಇದಾಗುತ್ತೆ ಅಂತ. ಕಫ ಅಂದರೆ ಏನಾಗುತ್ತೆ, ಇಲ್ಲ ಬ್ರಾಂಕ್ಯೂಲ್ಸಲ್ಲಿ ಅಥವಾ ಆಲ್ವಿಯೋಲೆಯಲ್ಲಿ ಮ್ಯೂಕಸ್ ನಾರ್ಮಲಾಗಿ ಸೆಕ್ರೀಟ್ ಆಗೋದು ಹೊರಗಡೆ ಬರದೇ ಇದ್ದರೆ ವಿ ಕಾಲ್ ಇಟ್ ಸೇರ್ಕೊಂಡ್ಬಿಟ್ಟಿದೆ ಅಂತ. ಅಥವಾ ಎಕ್ಸಸ್ ಸೆಕ್ರೀಷನ್ ಆದರೆ, ನಾನು ನ್ಯೂಮೋನಿಯಾ ಫೋಟೋ ತೋರಿಸಿದೆ, ಲೋಬಾರ್ ನ್ಯೂಮೋನಿಯಾ ಎಕ್ಸೆಲ್ ಕೂಡ ವೈಟ್ ಕಾಣುತ್ತೆ, ಅಂದರೆ ಫುಲ್ ಕಫ ಸೇರ್ಕೊಂಡ್ಬಿಟ್ಟಿರುತ್ತೆ. ಕಫದಲ್ಲಿ ನಾರ್ಮಲ್ ಸೆಕ್ರೀಷನ್ ಇರುತ್ತೆ, ಜೊತೆಗೆ ಬಾಡಿ ಫೈಟಿಂಗ್ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಇನ್ನೂ ಜಾಸ್ತಿ ಆದರೆ ಆ್ಯಬ್ಸೆಸ್ ಕೂಡ ಆಗಿ ಪಸ್ ಕೂಡ ಆಗ್ಬೋದು. ಅವೆಲ್ಲ ಲಂಗ್ಸಲ್ಲಿ ಸೇರಿಕೊಂಡಿದೆ ಅಂತ.
It basically indicates lower respiratory tract infection, bit severe. But it is due to cold, no? It could be due to viral, it could be due to bacterial, it could be due to obstruction. ಅಕಸ್ಮಾತ್ ಇಲ್ಲಿಂದ ಕಫ ಹೊರಗೆ ಮೇಲೆ ಹೋಗಬೇಕು, ಮೇಲೊಂದು ಕ್ಯಾನ್ಸರ್ ಇದೆ, ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ. ಇಟ್ ಕುಡ್ ಬಿ ಟು ಫಾರಿನ್ ಬಾಡಿ, ಅಡಿಕೆ ತಿಂತಾಯಿದ್ದೆ ಒಂದು ಸಣ್ಣ ಹೋಯ್ತು ಒಳಗಡೆ ಸಿಕ್ಕಾಕೊಂಡ್ಬಿಡ್ತು, ನೆಕ್ಸ್ಟ್ ಇರೋ ಹೊರಗೆ ಮುಂದಿನ ಭಾಗಕ್ಕೆ ಕಫ ಹೊರಗಡೆ ಬರೋಕ್ಕಾಗಲ್ಲ. ಸೊ ಬೇಸಿಕಲಿ ಇಟ್ ಮೀನ್ಸ್ ದಟ್ ಏರಿಯಾ ಇಸ್ ನಾಟ್ ಅವೈಲೇಬಲ್ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಇನ್ನೊಂದು ನೀವು ಇಂಪಾರ್ಟೆಂಟ್ ಕೇಳಿದ್ರಿ, ನಾನು ಆವಾಗಲೇ ಬೇಕು ಅಂತ ಹೇಳಲಿಲ್ಲ, ಯಾಕಂದರೆ ತುಂಬ ಡೀಟೇಲ್ ಆಗಿಬಿಡುತ್ತೆ ಇದು ಅಂತ, ನೀರು ಸೇರ್ಕೊಳ್ಳೋದು ಅಂತ. ನಮ್ಮ ಲಂಗ್ಸ್ ಹೇಳಿದೆ ನಾನು, ಲಂಗ್ಸ್ ಹೊರಭಾಗಕ್ಕೆ ಒಂದು ಕವರ್ ಇದೆ, ಪ್ಲೂರಾ ಅಂತೀವಿ. ಪ್ಲೂರಾ ಹ್ಯಾಸ್ ಗಾಟ್ 2 ಲೇಯರ್ಸ್, ಒಂದು ಲಂಗ್ಸ್ ಭಾಗ, ಇನ್ನೊಂದು ಚೆಸ್ಟ್ ವಾಲ್ ಒಳಗಡೆ ಭಾಗಕ್ಕೆ ಕವರ್ ಆಗುತ್ತೆ, ಸೇಮ್ ಲೈನಿಂಗು. ಸೊ ಈ ಟ್ಯಾಕ್ಸ್ ನಾವು ಲಂಗ್ ಬ್ರೀತ್ ಆಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು, ಇದಾಗಬೇಕು ಅಂದರೆ ಲೂಬ್ರಿಕೇಷನ್ ಬೇಕು. ಸೊ ಲಂಗ್ ಕ್ಯಾನಾಟ್ ಡೈರೆಕ್ಟ್ಲಿ ಟಚ್ ದ ಚೆಸ್ಟ್ ವಾಲ್. ಸೊ ಅದಕ್ಕೆ ಸ್ಮೂತ್ ಸಿಲ್ಕ್ ಥರ ಒಂದು ಲೈನಿಂಗ್ ಇರುತ್ತೆ ವೈಟಾಗಿ. ಅವೆರಡರ ಮಧ್ಯೆ ಸಣ್ಣ ಅಮೌಂಟಲ್ಲಿ ಫ್ಲೂಯಿಡ್ ಇರುತ್ತೆ, ಪ್ಲೂರಲ್ ಫ್ಲೂಯಿಡ್ ಅಂತ, ವೆರಿ ಸ್ಮಾಲ್. ಸೊ ಅವಾಗ ಆಯಿಲ್ ಥರ ಸ್ಮೂತಾಗಿ ಮೂವ್ ಆಗ್ತಾ ಇರುತ್ತೆ. ಯಾವುದೇ ಇನ್ಫೆಕ್ಷನ್ ಆದರೆ, ಉದಾಹರಣೆಗೆ ಟಿ ಬಿ ಆಯಿತು, ಆವಾಗ ಪ್ಲೂರಲ್ ಎಫ್ಯೂಷನ್ ಅಂದ್ಬಿಟ್ಟು ನೀರು ಬಂದ್ಬಿಡುತ್ತೆ ಬಾಡಿ ರಿಯಾಕ್ಷನಿಂದ. ಇಟ್ ಕುಡ್ ಬಿ ಕ್ಯಾನ್ಸರ್, ಮೀಸೋಥೆಲಿಯಮ, ಇಟ್ ಕುಡ್ ಬಿ ಟಿ ಬಿ, ಯೂಶ್ವಲಿ ಟಿ ಬಿಲಿ ನೋಡ್ತೀವಿ, ಅಥವಾ ಕೆಲವು ಸಲ ನ್ಯೂಮೋನಿಯಲ್ಲಿ ನೋಡ್ತೀವಿ. ಆವಾಗ ನೀರು ಸೇರಿಕೊಂಡಿದೆ ಅಂತ. ಅವಾಗೇನು ಮಾಡ್ತೀವಿ, ಒಂದು ಇಫ್ ಇಟ್ ಇಸ್ ಆಬ್ವಿಯಸ್ ಟಿ ಬಿ ಎಲ್ಲ ಔಷಧಿ ಕೊಟ್ಟರೆ ಇಟ್ ಮೇ ಕಮ್ ಡೌನ್, ಅಥವಾ ವಿ ಪುಟ್ ಎ ಸ್ಮಾಲ್ ನೀಡಲ್ ಆ್ಯಂಡ್ ಟೇಕ್ ದ ಫ್ಲೂಯಿಡ್. ನೀರು ತೆಗೆದುಬಿಟ್ಟು ವಿ ಕ್ಯಾನ್ ಆ್ಯಕ್ಚುಲಿ ಎಕ್ಸಾಮಿನ್ ಅಂಡರ್ ಮೈಕ್ರೋಸ್ಕೋಪ್ ಆ್ಯಂಡ್ ವಿ ಕ್ಯಾನ್ ಫೈಂಡ್ ಔಟ್ ದ ಕೆಮಿಕಲ್ ಕಾಂಪೋಸಿಷನ್. ಪ್ರೋಟೀನ್ ಜಾಸ್ತಿ ಇದೆಯಾ, ಸೆಲ್ ಜಾಸ್ತಿ ಇದೆಯಾ, ಕ್ಯಾನ್ಸರ್ ಸೆಲ್ ಇದೆಯಾ, ಟಿ ಬಿ ಸೆಲ್ ಇದೆಯಾ ಅಂತಲೂ ನೋಡ್ಬೋದು. ಸೊ ವಿ ಕಾಲ್ ಇಟ್ ಫ್ಲೂಯಿಡ್ ಅಂತ. ಇನ್ನೊಂದು ಕಾರಣ ಇದೆ, ಹಾರ್ಟ್ ಫೇಲ್ ಆಯಿತು. ನಾನು ಆಗಲೇ ಮೊದಲೇ ಹೇಳ್ದಂಗೆ ಹಾರ್ಟ್ಗೂ ಲಂಗ್ಸ್ ಸ್ವಲ್ಪ ಬ್ರದರ್ಸ್ ಇದು ರಿಲೇಷನ್ಶಿಪ್ಪು. ಹಾರ್ಟ್ ಫೇಲ್ ಆದಾಗ ಕೂಡ ಪಂಪಿಂಗ್ ಕಮ್ಮಿ ಆಗಿ ನೀರಿಲ್ಲಿ ಜಾಸ್ತಿ ಸೇರ್ಕೋಬೋದು, ಆವಾಗ ಎರಡೂ ಕಡೆ ಸೇರ್ಕೊಳ್ಳುತ್ತೆ. ಹಾರ್ಟ್ ಫೇಲ್ನ ನಾವು ಟ್ರೀಟ್ ಮಾಡಿದರೆ ಇದು ಆಲ್ಸೋ ಕಮ್ಸ್ ಡೌನ್. ಸೊ ಅವಾಗ ಫ್ಲೂಯಿಡ್ ತೆಗೆದ್ರೆ ಇಟ್ ವಿಲ್ ಬಿ ನಾರ್ಮಲ್ ಫ್ಲೂಯಿಡ್, ಟ್ರಾನ್ಸ್ಯುಡೇಟ್ ಇರುತ್ತೆ. ಸೊ ಅದಕ್ಕೆ ನೀರು ಸೇರ್ಕೊಳ್ಳೋದು ಅಂತ, ಇಟ್ ಈಸ್ ಲೈನಿಂಗ್. ಹಾಂ ಎಸ್ ಸರ್. ಹಾಂ ಹ್ಞೂ ಅಲ್ಲ ಅದಕ್ಕೆ ಹೇಳಿದೆ, ಅಲ್ಲಲ್ಲ ಕರೆಕ್ಟು, ಅಲ್ಲ ಐ ಕಮ್ ಟು ಐ ಕಮ್ ಟು ದ್ಯಾಟ್. ವಿಟಮಿನ್ ಸಿ ಕೇಮ್ ಬಿಕಾಸ್ ಒನ್ ನೋಬೆಲ್ ಲಾರೆಟ್ ಪಾಲಿಂಗ್ ಅನ್ನೋನು ಹಿ ಸೆಡ್ ಹೈ ಡೋಸ್ ಆಫ್ ವೈಟಮಿನ್ ಸಿ ಕ್ಯೂರ್ಸ್ ಕೋಲ್ಡ್, ಹೆಲ್ಪ್ಸ್ ರೆಸ್ಪಿರೇಟ್ ಡಿಸೀಸಸ್ ಅಂತ. ಇಟ್ ಬಿಕಮ್ ವೆರಿ ಬಿಗ್ ಇದು, ಹೈ ಡೋಸಸ್ ಕೊಡ್ತಾಯಿದ್ರು. ದೆನ್ ಮಲ್ಟಿಪಲ್ ಸ್ಟಡೀಸ್ ವೇರ್ ಡನ್, ಇಟ್ ವಾಸ್ ಪ್ರೂವ್ಡ್ ದಟ್ ಹೈ ಡೋಸಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎಫೆಕ್ಟ್ ಅಂತ. ಬಟ್ ವಾಟ್ ಈಸ್ ಟೋಲ್ಡ್ ಹ್ಯಾಸ್ ಗಟ್ ಎ ಮೀನಿಂಗ್. ನಮ್ಮ ದೇಹದಲ್ಲಿ ನೀವು ದೇವರು ಅನ್ನಿ, ನೇಚರ್ ಅನ್ನಿ, ಸೈನ್ಸು, ನಾನು ದೇವ್ರ ನಂಬಲ್ಲ, ನೇಚರ್ ಅನ್ನಿ, ಇಲ್ಲ ದೇವ್ರು ಮಾಡಿದ್ದಾನೆ ಪರಮಾತ್ಮ ಅನ್ನಿ, ಹಾರ್ಮ್ಫುಲ್ ಥಿಂಗ್ಸ್ನ ರಿಮೂವ್ ಮಾಡಲಿಕ್ಕೆ ವಿ ಗಾಟ್ ಆ್ಯಂಟಿ ಆಕ್ಸಿಡೆಂಟ್ಸ್. ಏನಾಗುತ್ತೆ, ಆಕ್ಸೈಡ್ಸ್ ಇದು ನೇಸೆಂಟ್ ಆಕ್ಸಿಜನ್ ಲಿಬರೇಟ್ ಆದರೆ ಇಟ್ ಹಾರ್ಮ್ಸ್ ದ ಸೆಲ್ಸ್. ಸೊ ಟು ರಿಮೂವ್ ಇಟ್ ವಿ ಗಾಟ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ಅವ್ರು ಹೇಳಿದಂಗೆ ವೈಟಮಿನ್ ಸಿ, ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ ವೈಟಮಿನ್ ಸಿ ಇರುತ್ತೆ. ದಟ್ ಆರ್ಗ್ಯಾನಿಕ್ ವೈಟಮಿನ್ ಸಿ ಹೆಲ್ಪ್ಸ್. ಆ್ಯಂಡ್ ಡಯಟ್ ವಿಷಯಕ್ಕೆ ಬಂದರೆ, ಅದಕ್ಕೆ ಇದು ಜೀವನ ಶೈಲಿಲಿ ನಾನು ಯಾಕೆ ರೆಸ್ಪಿರೇಟರಿ ತೊಗೊಂಡೆ ಅಂದರೆ, ಡಯಟ್ ಮ್ಯಾಟರ್ಸ್, ವಾಟ್ ವಿ ಈಟ್, ಇಟ್ ಹೆಲ್ಪ್ಸ್ ದ ಓರಿಜಿನಲ್. ನಾನು ಆಗಲೇ ಹೇಳಿದೆ, ನನಗೆ ರಾಜ ಆಗಿದ್ದು ನಾನು ಸ್ಟ್ರಾಂಗ್ ಆಗಿದ್ದರೆ ಪಾಳೆಗಾರ ತಲೆ ಎತ್ತಲ್ಲ. ದಟ್ ಡಸಂಟ್ ಮೀನ್ ದೇ ಆರ್ ನಾಟ್ ದೇರ್. ಆ ರೀತಿ ನಮ್ಮ ಫುಡ್ಡು, ಜೀವನಶೈಲಿ ಪೂರ್ತಿ, ಜೀವನಶೈಲಿ ಆಹಾರ ಖಂಡಿತ ಬರುತ್ತೆ, ವಾಕಿಂಗ್ ಬರುತ್ತೆ. ಅದೇ ರೀತಿ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಬ್ಯಾಲೆನ್ಸ್ ಆದರೆ ಖಂಡಿತ ಹೆಲ್ಪ್ ಆಗುತ್ತೆ. ಹ್ಞೂ ಅದಕ್ಕೆ ಜೀವನಶೈಲಿ, ಒಂದು ನಿಮಿಷ, ಅದಕ್ಕೆ ಜೀವನಶೈಲಿ ಮತ್ತು ಆರೋಗ್ಯ ಅಂತ ಇಲ್ಲಿ ರಾಮವ್ರು ಕರೆದಿರೋದು. ಆ್ಯಂಡ್ ಮೋಸ್ಟ್ ಪ್ರಾಬಲಿ ನೆಕ್ಸ್ಟ್ ಟೈಮ್ ಐ ವಾಂಟ್ ಟು ಟೇಕ್ ನ್ಯೂಟ್ರಿಷನ್ ಓನ್ಲಿ ಆ್ಯಸ್ ಎ ಚಾಪ್ಟರ್, ಓನ್ಲಿ ನ್ಯೂಟ್ರಿಷನ್. ಅದೇ ಓನ್ಲಿ ಫುಡ್, ಏನು ತಿನ್ನಬೇಕು ಏನು ತಿನ್ನಬಾರ್ದು, ವಾಟ್ ಇಸ್ ದ ನೋನ್. ಎಸ್ ಸರ್. ಯಾ
ಹೌದು. 36 hours, almost 36 hours stoppage to the human body. ಯಾ ಈಗ ನಾವು ಹೇಗೆ ಮೆಷಿನ್ ಸ್ಟಾಪೇಜ್ ಮಾಡಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀವೋ ಹಾಗೇನೆ ನಾವು ಉಪವಾಸ ಮಾಡಿದಾಗ ನಾನು ಅನುಭವ ಪಟ್ಟಿರೋದು ಏನಾಗುತ್ತೆ ಅಂದ್ರೆ ಒಂಥರ ಲೈಕ್ ಟೋಟಲ್ ರೀಜನರೇಷನ್ ಸ್ಟಾರ್ಟ್ಸ್ ಹ್ಯಾಪನಿಂಗ್. ಇಲ್ಲ, ಖಂಡಿತ ಸಾಧ್ಯ ಇದೆ. ಇನ್ ವಾಟ್ ವೇ ಆಸ್ ಎ ಸ್ಕಿಲ್ ಲೀಡರ್ ಆರ್ ಆಸ್ ಎ ಡಾಕ್ಟರ್ ನಾವು ನೀರು ಕೂಡ ಕುಡಿಬಾರ್ದು ಅಂತ ನಮ್ಗೆಲ್ಲ ಪ್ರಾಚೀನರು ಹೇಳ್ಬಿಟ್ಟಿದ್ದಾರೆ, ಕೆಲವೊಂದು ನಾವು ಮಾಡ್ತಾ ಬಂದ್ಬಿಟ್ಟಿದೀವಿ. ಅದು ಯಾಕೆ ಮಾಡ್ತಾ ಇದೀವಿ ನಮ್ಗೆ ಸರಿಯಾಗಿ ಇನ್ನೂ ಇಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಐ ವಾಂಟ್ ಟು ಟೇಕ್, ನೆಕ್ಸ್ಟ್ ಮಂತ್ ಇದೆ ನಂದು ಸೆಪ್ಟೆಂಬರ್ಲಿ, ಐ ವಾಂಟ್ ಟು ಟೇಕ್ ನ್ಯೂಟ್ರಿಷನಲ್ಲಿ ಇಟ್ ಕಮ್ಸ್ ಡಯಟ್ ಬೇಸಿಕಲಿ. ಅದರಲ್ಲಿ ಉಪವಾಸ ಇಸ್ ಒನ್ ಬಿಗ್ ಚಾಪ್ಟರ್. ಬಟ್ ಒನ್ ಸ್ಮಾಲ್ ಪೀಸ್ ಆಫ್ ಇನ್ಫಾರ್ಮೇಷನ್ ವಿಚ್ ಇಸ್ ಪ್ರೂವ್ಡ್, ಆಯಿತಾ? ಉಪವಾಸ ಮಾಡೋದು, ಟೇಕಿಂಗ್ ಲೆಸ್ ಫುಡ್ is the only proved method to increase longevity in mice. Only proved method. So maybe or most probably our ancestors knew much more than what we know. And ನೀವು ಹೇಳ್ದಂಗೆ ಉಪವಾಸ ಇದೆಯಲ್ಲ, ಇಟ್ ಇಸ್ ನಾಟ್ ಓನ್ಲಿ ಇನ್ ಹಿಂದೂ, ಇಟ್ ಇಸ್ ದೇರ್ ಇನ್ ಕ್ರಿಶ್ಚಿಯನ್ಸ್, ಇಟ್ ಇಸ್ ದೇರ್ ಇನ್ ಮುಸ್ಲಿಮ್ಸ್, ಇಟ್ ಇಸ್ ದೇರ್ ಇನ್ ಡಿಫರೆಂಟ್ ಸೊಸೈಟೀಸ್ ವಿಚ್ ಆರ್ ಗ್ರೋನ್ ಸಪರೇಟ್ಲಿ. ಸೊ ಇಟ್ ಇಸ್ ಡೆಫಿನೆಟ್ಲಿ ಗಾಟ್ ಎ ವ್ಯಾಲ್ಯೂ. ವಿಲ್ ಟೇಕ್ ಇಟ್ ಸಪರೇಟ್ಲಿ. ಯಾ ವೆರಿ ಗುಡ್ ಬೇಸಿಕ್ ಕ್ವಶನ್. ರೋಗ ನಂಬರಲಿಕ್ಕೆ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಬೇರೆ ಬೇರೆ, ಒಂದು ವೈರಸ್ಸು, ಇನ್ನೊಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗಸ್ಸು. ಸೂಕ್ಷ್ಮಾಣು ಯಾಕಂತೀವಿ ಅಂದರೆ ಕಣ್ಣಿಗೆ ಕಾಣಲ್ಲ ಅಂತ. ಬ್ಯಾಕ್ಟೀರಿಯಾ ಇದೆಯಲ್ಲ, ಬ್ಯಾಕ್ಟೀರಿಯಾ ಏನು ಅಂದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಅದು ಒಂದೊಂದು ಸೆಲ್ ಇರುತ್ತೆ, ಸ್ವಲ್ಪ ಸೈಜ್ ದೊಡ್ಡದು ವೈರಸ್ಗಿಂತನೂ. ಆ್ಯಂಡ್ ಇಟ್ ಯೂಶಲಿ ಕಮ್ಸ್ ಫ್ರಮ್ 1% ಟು ಅನದರ್ ವೆನ್ ವಿ ಸೇ ಡ್ರಾಪ್ಲೆಟ್ ಇನ್ಫೆಕ್ಷನ್ನು ಬ್ಲಡ್ಡಿಂದ ಇದರಿಂದ ಹೀಗೆ ಬರುತ್ತೆ. ವೈರಸ್ ಸ್ವಲ್ಪ ಪೆಕ್ಯುಲಿಯರು. ಇದು ವೈರಸ್ಸು ಸಣ್ಣ ಸಣ್ಣ ಕಣ ಇದ್ದಂಗೆ ಇರುತ್ತೆ, ಅದಕ್ಕೆ ತಂದೆ ಡಿವೈಡ್ ಆಗೋ ಶಕ್ತಿ ಇರಲ್ಲ. ವೈರಸ್ ಏನು ಮಾಡುತ್ತೆ, ನಮ್ಮ ದೇಹದೊಳಗೆ ಬಂದು ನಮ್ಮ ಸೆಲ್ಲೊಳಗೆ ಹೋಗುತ್ತೆ, ನಮ್ಮ ಸೆಲ್ಲಿನ DNA ಉಪಯೋಗಿಸ್ಕೊಂಡು ತಾನು ಡಬಲ್ ಆಗುತ್ತೆ, ತಾನು ಮಲ್ಟಿಪ್ಲೈ ಆಗುತ್ತೆ. ಆ್ಯಂಡ್ ಹೊರಗಡೆ ಬಿಟ್ಟರೆ ಇಟ್ ಲುಕ್ಸ್ ಲೈಕ್ ನಾವು ಹೇಗೆ ಜೀವಂತ ವಸ್ತು ಅಂದರೆ ಮೂವ್ ಆಗಬೇಕು, ಡಿವೈಡ್ ಆಗಬೇಕು, ಅದೇನೂ ಮಾಡಲ್ಲ. ಅದು ಸುಮ್ಮನೆ ಇರುತ್ತೆ. ಐ ಕ್ಯಾನ್ ಪುಟ್ ಎ ವೈರಸ್ ಹಿಯರ್, ಇಟ್ ಡಸಂಟ್ ಡೂ ಎನಿಥಿಂಗ್, ಕಲ್ಲಿದ್ದಂಗೆ ಇರುತ್ತೆ. ಯು ಪುಟ್ ಇಟ್ ಇನ್ ಎ suitable environment, it starts multiplying using our resources. ಬ್ಯಾಕ್ಟೀರಿಯಾಗೆ ಅದರದ್ದೇ DNA ಇವೆಲ್ಲ ಇರುತ್ತೆ. ವೈರಸ್ ಏನು ಮಾಡುತ್ತೆ, ನಮ್ಮ ದೇಹದೊಳಗೆ ಹೋಗಿ ನಮ್ಮ ದೇಹದ ಇದು, ವೈರಸ್ ಇಸ್ ವೆರಿ ಸ್ಮಾಲ್. ನೆಕ್ಸ್ಟು ಸ್ವಲ್ಪ ಬ್ಯಾಕ್ಟೀರಿಯಾ, ಅದರ ನೆಕ್ಸ್ಟು ಫಂಗಸ್ಸು. ಫಂಗಸ್ ಸ್ವಲ್ಪ ಪ್ಲ್ಯಾಂಟ್ ಥರ, ಸ್ವಲ್ಪ ಸ್ಪೋರ್ಸ್ ಅಂತ ಸಣ್ಣ ಸಣ್ಣ ತತ್ತಿ ಥರ ಮಾಡುತ್ತೆ ಅದು. ಬಟ್ ಎಲ್ಲನೂ ನಮ್ಮ ದೇಹಕ್ಕೆ ಮೋಸ್ಟ್ ಆಫ್ ದೆಮ್ ದೇ ಹೆಲ್ಪ್, ಸಮ್ ಆಫ್ ದೆಮ್ ದೇ ಕಾಸ್ ಹಾರ್ಮ್. ಬಟ್ ವೈರಸ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಹೋಸ್ಟ್ ಫಾರ್ ಮಲ್ಟಿಪ್ಲಿಕೇಶನ್. ಹಾಂ, ಯಾ ವೆರಿ ಪ್ರಾಕ್ಟಿಕಲ್ ಕ್ವಶನ್. ಸ್ಟಾರ್ಟ್ ವಿತ್ 5 steps, 5 ಡೂ ಇಟ್ ಫಾರ್ ಅಬೌಟ್ 5 minutes ಸ್ಟಾರ್ಟಿಂಗಲ್ಲಿ. ಸ್ಲೋ ಆಗಿ ಯು ಕ್ಯಾನ್ ಇನ್ಕ್ರೀಸ್ ನಂಬರ್ ಆಫ್ ಸ್ಟೆಪ್ಸ್. 5-6 ಸ್ಟೆಪ್ ಮಾಡ್ಕೋಬೋದು. ನಂಗೆ ಗೊತ್ತಿರೋ ಒಬ್ಬರು ಪೇಷಂಟ್ ಇದ್ದಾರೆ, ಲಂಗ್ ಕೆಪಾಸಿಟಿ ಜಾಸ್ತಿ ಇದೆ, ಮಾಡ್ತಾ ಹೋಗ್ತಾರೆ, 10 ಸ್ಟೆಪ್ ಮಾಡ್ತೀನಿ ಸರ್ ಅಂತ. ದಟ್ ಈಸ್ ಪಾಸಿಬಲ್. ಸ್ಲೋ ಆಗಿ ಸ್ಟಾರ್ಟ್ ವಿತ್ 5 steps, ದೆನ್ ಅಬೌಟ್ 5 minutes ಶುರುನಲ್ಲಿ. ಯಾವುದೇ ಟೈಮಲ್ಲಿ ನಿಮಗೆ ಕಷ್ಟ ಆಗ್ತಿದೆ, ಖಂಡಿತ ರೆಸ್ಟ್ ತೊಗೊಳ್ಳಿ. ಡೋಂಟ್ ಓವರ್ ಡೂ ಇಟ್. ಟ್ರಿಕ್ ಈಸ್ ಟು ಡೂ ಎವ್ರಿ ಡೇ, ನಾಟ್ ಹೌ ಮೆನಿ ಸ್ಟೆಪ್ಸ್. ನೀವು 3 steps ಮಾಡಿ ಎವ್ರಿ ಡೇ ಮಾಡೋದು ಇಸ್ ಮಚ್ ಬೆಟರ್ ದೆನ್ ಡೂಯಿಂಗ್ 10 steps ಒನ್ ಡೇ, ನಾಟ್ ಡೂಯಿಂಗ್ ನೆಕ್ಸ್ಟ್ ಡೇ. ಸೊ ಎವ್ರಿ ಡೇ ಮಾಡಿ. ಸ್ಟಾರ್ಟ್ ವಿತ್ 5 minutes. ಇಫ್ ಯು ಆರ್ ವಾಕಿಂಗ್ ಫಾರ್ 30 minutes, ಬರೀ 5 minutes ಇಟ್ಕೊಳ್ಳಿ, ಆಯಿತಾ? ಸ್ಲೋ ಆಗಿ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾ ಕ್ಯಾನ್ಸರ್ ಎಲ್ಲ ಕರೆಕ್ಟ್ ಕ್ವಶನ್ನು. ಕ್ಯಾನ್ಸರಲ್ಲಿ ಸ್ಮೋಕಿಂಗ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಅಂದರೆ ಸ್ಮೋಕಿಂಗ್ ಮಾಡಿದ್ರೆ ಬರೋ ಚಾನ್ಸಸ್ 20 times 25 times ಜಾಸ್ತಿ. ಏನೂ ಮಾಡದೇ ಇದ್ದರೂ ಬರ್ಬೋದು. ಕ್ಯಾನ್ಸರ್ ಅಂದರೆ ಏನಾಗುತ್ತೆ, ಸೆಲ್ ಡಿವೈಡ್ ಆಗಬೇಕು. ನಮ್ಮ ಲಂಗ್ಸಲ್ಲಿ ಸೆಲ್ ಇದೆ, ಬಾಡಿಲಿದೆ, ಸ್ಕಿನ್ನಲ್ಲಿದೆ, ಡಿವೈಡ್ ಆಗ್ತಾ ಇರುತ್ತೆ. ಉದಾಹರಣೆಗೆ ನಮ್ಮ GI ಟ್ರ್ಯಾಕ್ಟು, ಎಷ್ಟು ಜನ ಇಲ್ಲಿ ಬಂದಿದ್ರೋ ಗೊತ್ತಿಲ್ಲ, ನಾನು GI ಟ್ರ್ಯಾಕ್ಟ್ ಹೇಳುವಾಗ ಹೇಳಿದೆ, ಇಟ್ ಆಲ್ಮೋಸ್ಟ್ ರಿಪ್ಲಿಕೇಟ್ಸ್. ಎವ್ರಿ ವೀಕ್ ನಿಮಗೆ ಹೊಸ ಲೈನಿಂಗ್ ಬಂದುಬಿಡುತ್ತೆ. ನಾವು ಅದು ಇದು ತಿಂತೀವಿ, ಸೊ ದೇವ್ರೇನು ಮಾಡ್ತಾರೆ, ಅದನ್ನ ಈವನ್ ಸ್ಕಿನ್ ಸೆಲ್ಸು ಬೀಳುತ್ತೆ, ಹೊಸ ಸೆಲ್ಸ್ ಬರುತ್ತೆ. ದಟ್ ಇಸ್ ಎ ನಾರ್ಮಲ್ ಫಿನಾಮಿನಾ. ನಾರ್ಮಲ್ ಗ್ರೋತಲ್ಲಿ ಏನಾಗುತ್ತೆ, ಒಂದು ಲೆವೆಲ್ ಬಂದಮೇಲೆ ನಿಂತುಬಿಡುತ್ತೆ, ಎಷ್ಟು ಬೇಕೋ ಅಷ್ಟೇ ಆಗುತ್ತೆ, ನಿಂತುಬಿಡುತ್ತೆ. ಅಕಸ್ಮಾತ್ ಇಲ್ಲೊಂದು ನಾನು ಗಂಟಿದ್ರೂ ಇಟ್ ಡಸಂಟ್ ಇನ್ವೇಡ್ ದ ಅದರ್ ಟಿಶ್ಯೂಸ್. ಅದು ಸ್ವಲ್ಪ ದಪ್ಪಾಗಿ ಗಂಟಾಗ್ಬೋದು, ಬಿನೈನ್ ಅಂತೀವಿ, ನಾನ್ ಕ್ಯಾನ್ಸರು. ಕ್ಯಾನ್ಸರ್ ಸ್ಪೆಷಾಲಿಟಿ ಏನು ಅಂದರೆ ಅದು ಯಾರ ಮಾತು ಕೇಳಲ್ಲ. ರೌಡಿಗಳಿದ್ದಾಗೆ ಬೆಳಿತಾನೆ ಹೋಗುತ್ತೆ, ಪಕ್ಕದಲ್ಲಿ ಬೋನ್ ಸಿಗ್ತಾ ಬೋನ್ ಒಳಗೆ ಹೋಗುತ್ತೆ, ಬ್ಲಡ್ ವೆಸಲ್ ಸಿಗ್ತಾ ಬ್ಲಡ್ ವೆಸಲ್ ತುರ್ಕೊಂಡು ಹೋಗುತ್ತೆ, ಅಲ್ಲಿ ತೇಲ್ಕೊಂಡು ಬ್ರೈನ್ಗೆ ಹೋಗುತ್ತೆ, ಅಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು, ನಾನು ಲಂಗ್ಸಲ್ಲಿ ಆ್ಯಕ್ಚುಲಿ ಲಂಗ್ ಕ್ಯಾನ್ಸರ್ಗಿಂತ ಬೇರೆ ಕಡೆ ಕ್ಯಾನ್ಸರ್ ಲಂಗ್ಸಿಗೆ ಬಂದು ಅಲ್ಲಿ ಬೆಳೆಯೋದು ಕೂಡ ತುಂಬ ಜಾಸ್ತಿ.
ಯಾಕಂದರೆ ಲಂಗ್ ಆ್ಯಕ್ಟ್ಸ್ ಆಸ್ ಎ ಫಿಲ್ಟರ್. ಎಲ್ಲ ಬ್ಲಡ್ ಅಲ್ಲಿ ಬರುತ್ತೆ, ಅವಾಗ ಅಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಸಣ್ಣ ಸಣ್ಣ ಸೆಲ್ಲು ಅಲ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಬಟ್ ಗೊತ್ತಿರೋ ಕಾರಣಗಳಲ್ಲಿ ಕ್ಯಾನ್ಸರಲ್ಲಿ ತುಂಬ ಕೇಸ್ಗಳಲ್ಲಿ ನಮ್ಗೆ ಯಾಕೆ ಬಂತು ಗೊತ್ತಿಲ್ಲ. ತುಂಬ ಕೇಸ್ಗಳಲ್ಲಿ ಗೊತ್ತಿರೋ ಕಾರಣಗಳೇನು, ಒಂದು ಜೀವನ ಶೈಲಿಲಿ ಬಂದರೆ ಸ್ಮೋಕಿಂಗು, ಇನ್ನೊಂದು ಒಬೇಸಿಟಿ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ನಾನು ಓದೋಕೆ ತುಂಬ ಕಮ್ಮಿ ಇತ್ತು, ಇತ್ತೀಚಿನ ದಶಕದಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ಅಮೇರಿಕನ್ ಇದು. ಆ್ಯಂಡ್ ಇಂಡಿಯಾದಲ್ಲಿ ವಿ ಹ್ಯಾವ್ ಗಾಟ್ ಕ್ಯಾನ್ಸರ್ ರಿಜಿಸ್ಟ್ರಿ ಅಂತ ಒಂದು ರಿಜಿಸ್ಟ್ರಿ ಮಾತ್ರ ಹಳ್ಳಿಲಿದೆ, ಅದು ಬಿಟ್ಟರೆ ಬೇರೆ ಎಲ್ಲ ರಿಜಿಸ್ಟ್ರಿ ದೊಡ್ಡ ದೊಡ್ಡ ಸಿಟಿಲಿದೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ವಿ ಹ್ಯಾವ್ ಗಾಟ್ ಕಿದ್ವಾಲ್ ರಿಜಿಸ್ಟ್ರಿ ಇದೆ. ಎಲ್ಲ ನಗರಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ನಂಬರ್ 1 ಇನ್ ಲೇಡೀಸ್ ನಾವು, ಕಾಮನೆಸ್ಟ್. ಯಾಕೆ? ಜೀವನ ಶೈಲಿ ಬದಲಾಯಿತು, ವೆಯ್ಟ್ ಜಾಸ್ತಿ ಆಯಿತು, ಫ್ಯಾಟ್ ಇಂಟೇಕ್ ಇಟ್ ಹ್ಯಾಸ್ ಬಿನ್ ಬ್ಲೇಮ್ಡ್, ಜಾಸ್ತಿ ಆಯಿತು ಅಂತ. ಇನ್ನು ಕೆಲವು ನೋನ್ ಕಾಸಸ್ ಇದೆ. ಸ್ಮೋಕಿಂಗ್ ಇಸ್ ಎ ನೋನ್ ಕಾಸ್. ಎಕ್ಸ್ಪೋಜರ್ ಟು ಕೆಮಿಕಲ್ಸ್ ವಿ ಡೋಂಟ್ ನೋ, ಇಟ್ ಈಸ್ ಎ ಸಸ್ಪೆಕ್ಟೆಡ್ ಕಾಸ್, ಪ್ರೂಫ್ ಇಲ್ಲ, ಬಟ್ ಇಟ್ ಮೇ ಬಿ ಪಾಸಿಬಲ್. ಈವನ್ ಮೊಬೈಲ್ ಫೋನ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಕಾಂಟ್ರವರ್ಸಿ ಇದೆಯೋ ಇಲ್ವೋ, ಅವೆಲ್ಲ ಸಸ್ಪೆಕ್ಟೆಡ್ಡು. ಪೆಸ್ಟಿಸೈಡ್ಸ್ ಆರ್ ಸಸ್ಪೆಕ್ಟೆಡ್. ಆಲ್ ಏನು ಮಾಡದೇ ಇದ್ರೂ ಏಜ್ ಇಟ್ ಸೆಲ್ಫ್ ಇಸ್ ಎ ಫ್ಯಾಕ್ಟರ್. ನಾನು ಫಸ್ಟೇ ತೋರಿಸ್ದಂಗೆ ದೇರ್ ಆರ್ 2 ಟೈಪ್ಸ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಲೈಫ್ ಸ್ಟೈಲ್. ಒಂದು ನಾನ್ ಮಾಡಿಫೈಯಬಲ್, ವಯಸ್ಸಾದಂತೆ ಬರ್ತಾ 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 ಸೆಲ್ ಡಿವೈಡ್ ಆಗಬೇಕಾಗಬೇಕು, ಎಲ್ಲೋ ಒಂದು ಸ್ವಲ್ಪ ತಪ್ಪಿ ಒಂದು ಕ್ಯಾನ್ಸರ್ ಸೆಲ್ ಹುಟ್ಕೋಬೋದು, ದಟ್ ಈಸ್ ಪಾಸಿಬಲ್. ನೋನ್ ಕಾಸಸ್ ಏನು? ಸಮ್ ಆಫ್ ದಿ ಇನ್ಫೆಕ್ಷನ್ಸ್ ಲೈಕ್ ಹೆಪಟೈಟಿಸ್ ಬಿ, ಅಥವಾ ಈಗ ಸರ್ವೈಕಲ್ ಕ್ಯಾನ್ಸರ್, ಲೇಡೀಸಲ್ಲಿ ಬರೋ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು HPV ವೈರಸ್, ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್, ದೇ ಆರ್ ಆಲ್ ನೋನ್ ರಿಸ್ಕ್ ಫ್ಯಾಕ್ಟರ್ಸ್. ಅಥವಾ ಎಪ್ಸ್ಟೀನ್ ಬಾರ್ ವೈರಸ್ ಅಂತ ಒಂದು ಬರುತ್ತೆ, ಅವೆಲ್ಲ ನೋನ್ ರಿಸ್ಕ್ ಫ್ಯಾಕ್ಟರ್ಸು. ಮೆಜಾರಿಟಿ ಆಫ್ ದ ಕೇಸಲ್ಲಿ ಕ್ಯಾನ್ಸರ್ ಎಸ್ ಕನ್ಫರ್ಮ್ಡ್, ಬಟ್ ವಿ ಮೇ ನಾಟ್ ನೋ ದ ಆ್ಯಕ್ಚುಯಲ್ ಕಾಸ್. ಆ್ಯಂಡ್ ನೀವು ಹೇಳ್ದಂಗೆ ಎಷ್ಟೋ ಜನಕ್ಕೆ ನಾನ್ ಸ್ಮೋಕರ್ಸಲ್ಲಿ ಬರ್ಬೋದು. ಈವನ್ 10 to 20% ಆಫ್ ಲಂಗ್ ಕ್ಯಾನ್ಸರ್ ಕ್ಯಾನ್ ಬಿ ಇನ್ ನಾನ್ ಸ್ಮೋಕರ್ಸ್. ಐ ಮೇ ಗೆಟ್ ಲಂಗ್ ಕ್ಯಾನ್ಸರ್ ಈವನ್ ದೋ ಐ ಆಮ್ ನಾಟ್ ಸ್ಮೋಕಿಂಗ್, ದಟ್ ಈಸ್ ಪಾಸಿಬಲ್. ಬಟ್ ಎಸ್ ಸರ್, ಸ್ಟ್ರೆಸ್ ಇಸ್ ಪ್ರೂವ್ಡ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ರೆಡ್ಯೂಸಿಂಗ್ ಅವರ್ ಬಾಡಿ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಯಾವುದೇ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ. ಒಂದು. ಇನ್ನೊಂದು, ಕ್ಯಾನ್ಸರ್ ಬಂದ ಮೇಲೆ ಕೂಡ ಪೀಪಲ್ ಹೂ ಆರ್ ಅಂಡರ್ಗಾನ್ ಸ್ಟ್ರೆಸ್, ದೇರ್ ಆರ್ ವೆರಿ ಬಿಗ್ ಸ್ಟಡೀಸ್ ಇನ್ ಕ್ಯಾನ್ಸರ್ ಪೇಷಂಟ್ಸ್. ಪ್ರಿವೆನ್ಷನಲ್ಲಿ ತುಂಬ ಕಮ್ಮಿ ಇದೆ. ಕ್ಯಾನ್ಸರ್ ಪೇಷಂಟ್ಸ್ ಸ್ಟಡೀಸಲ್ಲಿ ಅಬ್ರಾಡಲ್ಲಿ ದೇ ಹ್ಯಾವ್ ಸೀನ್ ಚರ್ಚ್ ಗೋಯರ್ಸ್, ಪೀಪಲ್ ಆರ್ ಗೋಯಿಂಗ್ ರೆಗ್ಯುಲರ್ ಟು ಚರ್ಚ್, ಅಂದರೆ ಏನೋ ನಂಬಿಕೆ ಇದೆ ಅವ್ರಿಗೆ, ಸಂಡೇ ಚರ್ಚ್ಗೆ ಹೋಗ್ತೀವಿ ಅಂಥವರಲ್ಲಿ ಕ್ಯಾನ್ಸರ್ ಬಂದಾಗ ಕೂಡ ದೇರ್ ಸರ್ವೈವಲ್ ಇಸ್ ಬೆಟರ್, ದೇರ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಬೆಟರ್ ಇನ್ ಸ್ಪೈಟ್ ಆಫ್ ಕ್ಯಾನ್ಸರ್. ನಮ್ಮಲ್ಲಿ ಕೂಡ ಐ ಗಾಟ್ ಪ್ಲೆಂಟಿ ಆಫ್ ಪೇಷಂಟ್ಸ್ ವೇರ್ ಇಫ್ ದೇ ಗಾಟ್ ಫೇತ್ ಇನ್ ಸಮಥಿಂಗ್, ಇಲ್ಲ ದೇವರು ಇರ್ಬೋದು, ಇಲ್ಲ ಒಂದು ಯಾವುದೋ ಒಂದು ಜಾಗ ಇರ್ಬೋದು, ಯಾವುದಾದ್ರು ಇರ್ಬೋದು, ಇಫ್ ದೇ ಗಾಟ್ ಕಂಪ್ಲೀಟ್ ಫೇತ್ ಇನ್ ಎ ಡಾಕ್ಟರ್ ಆರ್ ಇದು, ದೇ ಡೂ ಬೆಟರ್ ದ್ಯಾನ್ ಪೇಷಂಟ್ಸ್. ಇಲ್ಲ ನಮಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು 20 ಕಡೆ ಹೋಗಿ ತೋರಿಸಿ ಅಳ್ತಾ ಕೂತ್ಕೊಳ್ಳೋರು ಜಾಸ್ತಿ, ಆವಾಗ ಕಮ್ಮಿ ಆಗುತ್ತೆ. ಬಟ್ ಸ್ಟ್ರೆಸ್ ಇಸ್ ನೋನ್ ಫ್ಯಾಕ್ಟರ್ ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಬಾಡಿ ರೆಸಿಸ್ಟೆನ್ಸ್. ಯಾ ಹ್ಞೂ